Okay. So let us begin. First of all, artha ಮಾಡ್ಕೊಳ್ಳೋಣ what is relationship, why it is important ಅಂತ ಅರ್ಥ ಮಾಡ್ಕೊಳ್ಳೋಣ. ಏನು ರಿಲೇಶನ್ಶಿಪ್ ಅಂತ ಹೇಳಿದ್ರೆ anybody can say? I think ನೀವು ಅನ್ಮ್ಯೂಟ್ ಮಾಡ್ಕೊಳ್ಳೋಕೆ ಆಗಲ್ಲ ಹೇಳೋದಕ್ಕೆ. You want permission? I can unmute. Okay, so relationship ಅಂತ ಹೇಳಿದ್ರೆ ಎರಡು ವ್ಯಕ್ತಿಗಳಲ್ಲಿ ಏನು ಕನೆಕ್ಟಿವಿಟಿ ಇರುತ್ತೆ, ಯಾವ ರೀತಿ ದ ವೇ ಆಫ್ ಕನೆಕ್ಟಿವಿಟಿ ಆಫ್ ಟೂ ಪೀಪಲ್, ಇಬ್ರು ಅಥವಾ ಇನ್ನು ಹೆಚ್ಚಿನ ಜನರ ಮಧ್ಯೆ ಯಾವ ರೀತಿ ಸಂಪರ್ಕ ಇರುತ್ತೆ, ದಟ್ ಈಸ್ ಕಾಲ್ಡ್ ರಿಲೇಶನ್ಶಿಪ್, ರೈಟ್? ದ ಸ್ಟೇಟ್ ಆಫ್ ಕನೆಕ್ಟಿವಿಟಿ ಚೆನ್ನಾಗಿರುತ್ತಾ, ಕನೆಕ್ಟಿವಿಟಿ ಅಥವಾ ಕನೆಕ್ಟಿವಿಟಿ ಕಡಿಮೆ ಇದೆಯಾ, ಓಕೆ, ಆ ಒಂದು ಬಾಂಡಿಂಗ್ ಹೇಗಿದೆ, ಸೊ ದಟ್ ಈಸ್ ಕಾಲ್ಡ್ ರಿಲೇಶನ್ಶಿಪ್. ಸೊ ಟೂ ಪೀಪಲ್ ಅಂತಲ್ಲ, ಐ ಕ್ಯಾನ್ ಸೇ ವಿತ್ ಒನ್ ಪರ್ಸನ್ ಆಲ್ಸೋ. ಒನ್ ಪರ್ಸನ್ ಅಂದ್ರೆ ಏನು, ನಮ್ಮ ಜೊತೆ ನಾವು ಹೇಗಿರ್ತೀವಿ ಅನ್ನೋದು ಕೂಡ ಸೆಲ್ಫ್ ರಿಲೇಶನ್ಶಿಪ್ ಅಂತ ಐ ಬಿಲೀವ್ ಆಕ್ಚುಲಿ, ಬಿಕಾಸ್ ವಿ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್, ರೈಟ್? ಸೊ ನಮಗೂ ಒಂದು ಫೀಲಿಂಗ್ಸ್ ಇದೆ, ಸೆನ್ಸ್ ಇದೆ. ಸೊ ನಮ್ಮ ಜೊತೆ ನಾವು ಹೇಗಿರ್ತೀವಿ, ಸೆಲ್ಫ್ ರಿಲೇಶನ್ಶಿಪ್ ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ರಿಲೇಶನ್ಶಿಪ್ ಅಂದ್ರೆ ಅಷ್ಟೇ, ನಾವು ಯಾರೇ ಜೊತೆ ಇರ್ಬೋದು, ಅಪ್ಪ ಮಗ ಇರ್ಬೋದು, ಅಣ್ಣ ತಮ್ಮ ಇರ್ಬೋದು, ಅಕ್ಕ ತಂಗಿ ಇರ್ಬೋದು, ಆರ್ ಹಸ್ಬೆಂಡ್ ವೈಫ್ ಇರ್ಬೋದು, ಆರ್ ಫ್ರೆಂಡ್ಸೇ ಇರ್ಬೋದು, ಆರ್ ನೇಬರ್ಸೇ ಇರ್ಬೋದು, ಕಲೀಗ್ಸೇ ಇರ್ಬೋದು, ಹೂಎವರ್ ಇಟ್ ಮೇ ಬಿ, ನೀವು ಹೇಗೆ ಅವ್ರ ಜೊತೆ ಹೊಂದ್ಕೊಂಡಿದ್ದೀರಾ, ಹೇಗೆ ಕನೆಕ್ಟಿವಿಟಿ ಇದೆ ಅನ್ನೋದೇ ಒಂದು ರಿಲೇಶನ್ಶಿಪ್ ಅಂತ ಹೇಳ್ಬಿಟ್ಟು. ಡನ್? ಕ್ಲಿಯರ್? ಸೊ ವೈ ಇಟ್ ಈಸ್ ಇಂಪಾರ್ಟೆಂಟ್, ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನೋಡಿ, ನಾವು ಜೀವನ ಅಂತ ಒಂದು ಕಂಪ್ಲೀಟ್ ಆಗಿ ಲೈಫ್ ಅಂತ ತಗೊಂಡಾಗ ದಟ್ ಈಸ್ ಸ್ಟ್ಯಾಂಡಿಂಗ್ ಆನ್ 4 pillars. ಹೇಗೆ ಒಂದು ಕಟ್ಟಡ ಅಥವಾ ಒಂದು ಬಿಲ್ಡಿಂಗ್ ಅಥವಾ ಒಂದು ಮಹಲ್ ನಿಂತ್ಕೋಬೇಕಂತ ಹೇಳಿದ್ರೆ ಎಷ್ಟೊಂದು ಪಿಲ್ಲರ್ ಬೇಕು, ಬಟ್ 4 ಕಾರ್ನರ್ ಅಲ್ಲಿ 4 ಪಿಲ್ಲರ್ ಬೇಕು ಮೇನ್ ಆಗಿ. ಸೊ 4 ಪಿಲ್ಲರ್ನ ಲೆಕ್ಕ ಹಾಕೊಂಡ್ರೆ ಫಸ್ಟ್ ಕಮ್ಸ್ ನಮ್ಮ ಹೆಲ್ತ್ ಅಥವಾ ನಮ್ಮ ಸೆಲ್ಫ್. ನಮ್ಮನ್ನ ನಾವು ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕು, ನಮ್ಮ ಆರೋಗ್ಯ, ನಮ್ಮ ಕಲಿಕೆ, ನಮ್ಮ ಮೇಲೆ ಬೆಳವಣಿಗೆ, ನಾವು ಚೆನ್ನಾಗಿರ್ಬೇಕು. ಸೊ ಸೆಲ್ಫ್, ನಾವು ಏನ್ ಕೇರ್ ಮಾಡ್ತೀವಿ, ನಮ್ಮ ಬಗ್ಗೆ ನಾವೇನ್ ಕಾಳಜಿ ವಹಿಸ್ತೀವಿ, ದಟ್ ಈಸ್ ದ ಒನ್ ಪಿಲ್ಲರ್. ಸೊ ನೆಕ್ಸ್ಟ್ ಪಿಲ್ಲರ್ ಕಮ್ಸ್ ನಮ್ಮ ಪ್ರೊಫೆಷನ್, ಅವರ್ ಕೆರಿಯರ್, ರೈಟ್? ನಾವು ಜಾಬ್ ಮಾಡ್ಬೋದು, ಇಲ್ಲ ಬಿಸ್ನೆಸ್ ಮಾಡ್ಬೋದು, ಅಥವಾ ಫ್ರೀಲಾನ್ಸಿಂಗ್ ಮಾಡ್ಬೋದು, ಆರ್ ಕೋಚಿಂಗ್, ವಾಟ್ ಎವರ್, ಏನೇ ಒಂದು ಕೆಲಸ ಮಾಡಿದ್ರೆ ಅಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ತೃಪ್ತಿ ಇದೆಯಾ, ರೈಟ್? ಬೆಳೀತಾ ಇದ್ದೀರಾ? ಸೊ ಆ ಒಂದು ಲೈಫ್ ಹೇಗಿದೆ, ಪ್ರೊಫೆಷನ್ ಲೈಫ್, ಕೆರಿಯರ್ ಲೈಫ್ ಹೇಗಿದೆ, ಸೊ ಅದು ಒಂದು ಲೈಫ್ನ ಭಾಗ ಆಗುತ್ತೆ, ಅದು ಒಂದು ಪಿಲ್ಲರ್ ಆಗುತ್ತೆ, ರೈಟ್? ಸೊ ನೆಕ್ಸ್ಟ್ ಪಿಲ್ಲರ್ ಕಮ್ಸ್ ರಿಲೇಶನ್ಶಿಪ್, ಸಂಬಂಧಗಳು. ಸೊ ನಾವು ಎಲ್ಲರ ಜೊತೆ ಹೇಗಿರ್ತೀವಿ ಅನ್ನೋದು ರಿಲೇಶನ್ಶಿಪ್. ಸೊ ನೆಕ್ಸ್ಟ್ ಕಮ್ಸ್ ಫೈನಾನ್ಷಿಯಲ್, ನಾವು ಎಷ್ಟು ದುಡಿತೀವಿ, ಹೇಗಿರ್ತೀವಿ, ಫೈನಾನ್ಷಿಯಲ್ ಆಗಿ ಸ್ಟ್ರಾಂಗ್ ಇದೀವಾ ಇಲ್ವಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ತೀವಿ. ಸೊ ದಟ್ ಈಸ್ ದ ಫೈನಾನ್ಷಿಯಲ್. ಸೊ ಇದರಲ್ಲಿ ರಿಲೇಶನ್ಶಿಪ್ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಆಫ್ ಆಲ್, ಸೆಲ್ಫ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಹೆಲ್ತ್, ನಾವು ಆರೋಗ್ಯವಾಗಿದ್ರೆ, ನಾವು ಚೆನ್ನಾಗಿದ್ರೆ ಎಲ್ಲಾನು. ನಾವೇ ಇಲ್ಲ ಅಂತ ಹೇಳಿದ್ರೆ ಏನಾದ್ರು ನಾವು ಮಾಡೋಕ್ಕಾಗತ್ತ ಲೈಫಲ್ಲಿ? ನಾವೇ ಇಲ್ಲ ಅಂತ ಹೇಳಿದ್ರೆ ದೇರ್ ಇಸ್ ನೋ ಪಾಯಿಂಟ್. ಅಥವಾ ನಾವು ಬೆಡ್ ರಿಡನ್ ಆಗಿದ್ರೆ, ಅಥವಾ ಏನೋ ಒಂದು ಕಾಯಿಲೆ ಪಡ್ಕೊಂಡು, ಏನೋ ಒಂದು ಕೊರಗು, ಏನೋ ಒಂದು ನೋವು ಇಟ್ಕೊಂಡು ಲೈಫ್ ಲೀಡ್ ಮಾಡಿದ್ರೆ ಬೇರೆಯವ್ರ ಮೇಲೂ ಹೊರೆ ಆಗ್ಬಿಡ್ತೀವಿ. ಸೊ ಫಸ್ಟ್ ಥಿಂಗ್, ನಮ್ಮನ್ನು ನಾವು ನೋಡ್ಕೋಬೇಕು, ನಮ್ಮ ಹೆಲ್ತ್, ನಮ್ಮ ಬಗ್ಗೆ ನಾವು ಕಾಳಜಿ ವಹಿಸ್ಬೇಕು, ಅದು ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ. ನೆಕ್ಸ್ಟ್ ಕಮ್ಸ್ ನಮ್ಮ ಕರಿಯರ್, ನಮ್ಮ ಪ್ರೊಫೆಷನ್. ಓಕೆ, ಹುಟ್ಟಿದ ಮೇಲೆ ಏನಾದರೂ ನಾವು ಕೆಲಸ ಮಾಡಬೇಕು, ನಮ್ಮ ಉದ್ದೇಶ ಒಂದೇನೋ ಇರುತ್ತೆ, ಅದನ್ನ ನಾವು ಸಾಧಿಸ್ಬೇಕು, ರೈಟ್? ಏನಕ್ಕೆ ಅಷ್ಟೆಲ್ಲ ಕೆಲಸ ಮಾಡ್ತೀವಿ, ಅಷ್ಟೆಲ್ಲ ದುಡಿತೀವಿ, ಅಥವಾ ಫೈನಾನ್ಷಿಯಲಿ ಅಷ್ಟು ಅರ್ನಿಂಗ್ಸ್ ಮಾಡ್ತೀವಿ? ಅಲ್ಟಿಮೇಟ್ಲಿ ಏನು ಉದ್ದೇಶಪ್ಪ ಅಂದ್ರೆ ನಾವು ಖುಷಿಯಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು, ಹ್ಯಾಪಿಯಾಗಿರ್ಬೇಕು ಅಂತ. ಬಾಟಮ್ ಲೈನ್, ಮನುಷ್ಯ ಖುಷಿಯಾಗಿರ್ಬೇಕು, ಹ್ಯಾಪಿಯಾಗಿರ್ಬೇಕು. ಒಪ್ಕೊಳ್ತೀರಾ? ಬಟ್ ಮನುಷ್ಯ ಖುಷಿಯಾಗಿರ್ಬೇಕು, ಹ್ಯಾಪಿಯಾಗಿರ್ಬೇಕಂತ ಹೇಳಿದ್ರೆ ಒಬ್ನೇ ಕಾಡಲ್ಲಿ ಹೋಗಿ ವರ್ಷಾನ್ಗಟ್ಲೆ ಒಬ್ನೇ ಹ್ಯಾಪಿಯಾಗಿರಕ್ಕಾಗತ್ತಾ? ನೋ. ಸೊ ಮನುಷ್ಯ, ಹ್ಯೂಮನ್ ಬೀಯಿಂಗ್ ಇಸ್ ಅ ಸೋಷಿಯಲ್ ಬೀಯಿಂಗ್. ಅವನು ಜನಗಳ ಜೊತೆ ಇರೋಂಥವನು. ಹಿ ವಾಂಟ್ಸ್ ಗ್ರೂಪ್ ಆಫ್ ಪೀಪಲ್. ಫ್ಯಾಮಿಲಿ ಬೇಕು, ಗ್ರೂಪ್ ಬೇಕು, ಫ್ರೆಂಡ್ಸ್ ಬೇಕು, ರಿಲೇಟಿವ್ಸ್ ಬೇಕು, ಸೊಸೈಟಿ ಬೇಕು, ರೈಟ್? ಸೊ ಹ್ಯೂಮನ್ ಬೀಯಿಂಗ್ ಲೀವ್ಸ್ ಇನ್ ಅ ಗ್ರೂಪ್, ಜನಗಳ ಮಧ್ಯೆ ಜೀವನ ಮಾಡೋಂಥದ್ದು. ಸೊ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡೋದು ಅಥವಾ ಫೈನಾನ್ಷಿಯಲಿ ಇಷ್ಟು ಅರ್ನಿಂಗ್ಸ್ ಮಾಡೋದು, ಇದೆಲ್ಲ ಏನಕ್ಕೋಸ್ಕರ? ಖುಷಿಯಾಗಿರ್ಬೇಕು ಅಂತ ಹೇಳ್ಬಿಟ್ಟು. ಸೊ ಖುಷಿಯಾಗಿ ಯಾವಾಗ ಇರಕ್ಕಾಗತ್ತೆ? ನಾವು ಯಾರ ಜೊತೆ ಇದೀವಿ ಸುತ್ತಮುತ್ತ, ಫ್ರೆಂಡ್ಸ್, ಫ್ಯಾಮಿಲಿ,
ರಿಲೇಟಿವ್ಸ್, ಅವ್ರ ಜೊತೆ ನಾವು ಚೆನ್ನಾಗಿ ಒಳ್ಳೆ ಸಂಬಂಧ ಇಟ್ಕೊಳ್ಳಿಲ್ಲ ಅಂದ್ರೆ ಹೇಗೆ ನಾವು ಖುಷಿಯಾಗಿರಕ್ಕಾಗತ್ತೆ? ದೆನ್ ವಾಟ್ ಇಸ್ ದ ಪಾಯಿಂಟ್? ನಾವು ಅಷ್ಟೆಲ್ಲ ಅರ್ನ್ ಮಾಡಿ, ಇಷ್ಟೆಲ್ಲ ಕಷ್ಟಪಡ್ತೀವಿ, ಇಷ್ಟೆಲ್ಲ ಬಿಸ್ನೆಸ್ ಮಾಡ್ತೀವಿ. ಐ ಹ್ಯಾವ್ ಸೀನ್ ಪೀಪಲ್ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಅರ್ನ್ ಮಾಡ್ತಾರೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಬಟ್ ಫ್ಯಾಮಿಲಿ ಲೈಫ್ ಚೆನ್ನಾಗಿಲ್ಲ, ಡೈವರ್ಸ್ ಆಗಿರ್ತಾರೆ, ಒಬ್ಬರೇ ಇರ್ತಾರೆ, ಮಗ ಎಲ್ಲೋ ಇರ್ತಾನೆ, ಮಗಳೆಲ್ಲೋ ಇರ್ತಾರೆ, ಒಬ್ಬರೇ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಯಾಕೆ ಬೇಕಿಂತ ಲೈಫ್ ಅಂತ ಬೇಜಾರಾಗ್ಬಿಟ್ಟಿರ್ತಾರೆ. ಸೋ ಸಕ್ಸಸ್ಫುಲ್, ಸೋ ರಿಚ್, ಬಟ್ ನಾಟ್ ಹ್ಯಾಪಿ. ಯಾಕೆ? ಈಸ್ ನಾಟ್ ಗುಡ್ ಇನ್ ರಿಲೇಶನ್ಶಿಪ್ ಸರಿ ಇಲ್ಲ. ಸೊ ವಾಟ್ ಇಸ್ ದ ಪಾಯಿಂಟ್? ಅಷ್ಟೆಲ್ಲ ಮಾಡಿ ಎಲ್ಲ ಇದ್ದು ಕೂಡ ಏನ್ ಬಂತ ಪ್ರಯೋಜನ? ಸೊ ವೆರಿ ಇಂಪಾರ್ಟೆಂಟ್ ನಾವು ಅರ್ಥ ಮಾಡ್ಕೋಬೇಕಾದಂಥದ್ದು. ಸೊ ನಾವು ಪ್ರೊಫೆಷನಲ್ ಏನೇ ಸಾಧನೆ ಮಾಡ್ಬೋದು, ಅಲ್ಟಿಮೇಟ್ಲಿ ಏನಕ್ಕೋಸ್ಕರ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮವ್ರಿಗೋಸ್ಕರ ಮಾಡ್ತೀವಿ, ನಮ್ಮ ಫ್ಯಾಮಿಲಿಗೋಸ್ಕರ ಮಾಡ್ತೀವಿ, ನಮ್ಮ ರಿಲೇಶನ್ಶಿಪ್ಗೋಸ್ಕರ ಮಾಡ್ತೀವಿ. ಸೊ ನಾವು ಅದನ್ನ ಕರೆಕ್ಟಾಗಿ ಇಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವ್ ಇಷ್ಟೆಲ್ಲ ಮಾಡಿ ಏನ್ ಬಂದ್ ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಎಸ್ ಸರ್ ನೋ? ಹೌದಾ ಇಲ್ವಾ? ಎಸ್ ರೈಟ್. ಸೊ ನಿಮ್ಮ ಆದ್ಯತೆ, ನಿಮ್ಮ ಕರ್ತವ್ಯ, ಯುವರ್ ರೆಸ್ಪಾನ್ಸಿಬಿಲಿಟಿ ಇಸ್ ಟು ಗಿವ್ ಟೈಮ್ ಟು ರಿಲೇಶನ್ಶಿಪ್ಸ್ಗೆ ಸಮಯ ಕೊಟ್ಟು ಅದಕ್ಕೆ ಏನ್ ಸರಿ ಮಾಡಬೇಕು, ಏನ್ ಸರಿ ಹೋಗ್ಬೇಕು, ಅಥವಾ ಚೆನ್ನಾಗಿದೆ ಅಂತ ಹೇಳಿದ್ರೆ ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಇನ್ನ ಹೇಗೆ ಚೆನ್ನಾಗಿ ಮಾಡ್ಕೋಬಹುದು ಸರ್? ನಾನು ಎಲ್ಲ ಚೆನ್ನಾಗಿದ್ದೀನಿ, ಹ್ಯಾಪಿ ಆಗಿದ್ದೀನಿ, ಎಲ್ಲಾರ ಜೊತೆನೂ ಒಳ್ಳೆಯವನ್ನ ಅನ್ಸ್ಕೊಂಡಿದ್ದೀನಿ, ಎಲ್ಲ ಕರೆಕ್ಟ್ ಆಗಿದೆ, ವೆರಿ ಗುಡ್. ಇನ್ನ ಹೇಗೆ ಇಂಪ್ರೂವ್ ಮಾಡ್ಕೋಬಹುದು, ಆರ್ ಏನಾದ್ರೂ ಸರಿ ಇಲ್ಲ ಅಂದ್ರೆ ಹೇಗೆ ಸರಿ ಮಾಡ್ಕೋಬಹುದು ಅಂತ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಬಟ್ ಅಲ್ಟಿಮೇಟ್ಲಿ ವಾಟ್ ಐ ಸೇ ಈಸ್, ಆಸ್ ಎ ಹ್ಯೂಮನ್ ಬೀಯಿಂಗ್, ಮನುಷ್ಯನಾಗಿ ಸಂಬಂಧಗಳು ತುಂಬಾ ಇಂಪಾರ್ಟೆಂಟ್. ನನ್ನ ಸಂಬಂಧ ಅಂತ ಹೇಳಿದ್ರೆ, ಇಲ್ಲಿ ಎಲ್ಲಾ ಕ್ಯಾಟಗರಿಯವರು ಇದ್ದೀರಾ, ಹಸ್ಬೆಂಡ್ ವೈಫ್ ಇದ್ದೀರಾ, ಅತ್ತೆ ಮಾವ ಸೊಸೆ ಆರ್ ಸಿಸ್ಟರ್ಸ್ ಬ್ರದರ್, ಯಾರು ಬೇಕಾದ್ರೂ ಇರ್ಬೋದು. ನೀವು ರಿಲೇಶನ್ಶಿಪ್ ಅಂತ ಹೇಳಿದಾಗ ನೀವು ಎಲ್ಲ ಆಂಗಲ್ ಅನ್ನೋದು ಯೋಚನೆ ಮಾಡಿ, ಒಂದೇ ಆಂಗಲ್ ಅಲ್ಲಿ ಯೋಚನೆ ಮಾಡಬೇಡಿ. ಮೇ ಬಿ ನಾನು ಎಕ್ಸಾಂಪಲ್ ಜಾಸ್ತಿ ಒಂದೇ ಆಂಗಲ್ ಅಲ್ಲಿ ಕೊಡ್ಬೋದು, ಬಟ್ ಯು ರಿಲೇಟ್ ವಿತ್ ಡಿಫ್ರೆಂಟ್ ಆಂಗಲ್ಸ್ ಆಲ್ಸೋ. ಬೇರೆ ಬೇರೆ ಸಂಬಂಧಗಳಿಗೂ ನೀವು ಎಕ್ಸಾಂಪಲ್ಸ್ ನ ಯೋಚನೆ ಮಾಡಬಹುದು. ಡನ್. ಸೊ ಅಲ್ಟಿಮೇಟ್ಲಿ ನಾವು ರಿಲೇಶನ್ಶಿಪ್ ನ ಎಷ್ಟು ಚೆನ್ನಾಗಿ ಬೆಳೆಸ್ಕೊಳ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದು ಚೆನ್ನಾಗಿದ್ರೆ, ರಿಲೇಶನ್ಶಿಪ್ ಚೆನ್ನಾಗಿದ್ರೆ ಡೆಫಿನೆಟ್ಲಿ ನಾವು ನಮ್ಮ ಕೆರಿಯರ್ ಅಲ್ಲಿ ಬೆಳಿತೀವಿ. ಫೈನಾನ್ಷಿಯಲಿ ನಾವು ಸ್ಟ್ರಾಂಗ್ ಆಗೇ ಆಗ್ತೀವಿ. ಯಾವಾಗ? ಫ್ಯಾಮಿಲಿ ಸಪೋರ್ಟ್ ಇದ್ದಾಗ, ನಮ್ಮ ಸ್ಪೌಸ್, ಹಸ್ಬೆಂಡ್ ವೈಫ್ ಸಪೋರ್ಟ್ ಇದ್ದಾಗ ಡೆಫಿನೆಟ್ಲಿ ನಾವು ಬೆಳಿತೀವಿ. ಮೇ ಬಿ ಇವತ್ತಿಲ್ಲ ನಾಳೆ ಬೆಳಿಬೋದು, ಬಟ್ ರಿಲೇಶನ್ಶಿಪ್ ಚೆನ್ನಾಗಿದ್ದಾಗ. ಬಟ್ ರಿಲೇಶನ್ಶಿಪ್ ಸರಿ ಇಲ್ಲ ಅಂತ ಹೇಳಿದ್ರೆ ನೆಮ್ಮದಿಯಾಗಿ ನಾವು ಕೆಲಸ ಮಾಡೋಕ್ಕಾಗತ್ತಾ? ಮೆನ್ ಅಥವಾ ಲೇಡೀಸೇ ಕೆಲಸ ಮಾಡ್ಬೋದು, ಖುಷಿಯಿಂದ ಇರೋಕ್ಕಾಗತ್ತಾ? ಆಗೋದಿಲ್ಲ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಸೆಲ್ಫ್ ಆದ್ಮೇಲೆ ನನ್ನ ಪ್ರಕಾರ ಬರೋದೇ ನೆಕ್ಸ್ಟ್ ರಿಲೇಶನ್ಶಿಪ್ ಇಂಪಾರ್ಟೆಂಟ್. ಓಕೆ, ಸೊ ಗಿವ್ ಪ್ರಾಮಿನೆನ್ಸ್, ಇಂಪಾರ್ಟೆನ್ಸ್ ಟು ರಿಲೇಶನ್ಶಿಪ್. ಆವಾಗ ಮಾತ್ರ ನಾವು ಲೈಫಲ್ಲಿ ನೆಮ್ಮದಿ ಅಂತ ಪಡೆಯೋದು, ಖುಷಿ ಅಂತ ಪಡೆಯೋದು, ಹ್ಯಾಪಿನೆಸ್ ಅಂತ ಪಡೆಯುವಂಥದ್ದು. ರೈಟ್? ಇಷ್ಟೆಲ್ಲ ನಾವು ಮಾಡೋಂಥದ್ದು, ಇಷ್ಟು ಕಷ್ಟಪಡ್ತೀವಿ, ಕೆಲಸ ಮಾಡ್ತೀವಿ, ಅಲ್ಟಿಮೇಟ್ಲಿ ಏನಕ್ಕೋಸ್ಕರ ಅಂದ್ರೆ ಖುಷಿಯಾಗಿರ್ಬೇಕಂತ. ಖುಷಿ ಎಲ್ಲಿಂದ ಸಿಗುತ್ತೆ? ನಮ್ಮ ಜೊತೆ ಇರೋರ ಜೊತೆ ಚೆನ್ನಾಗಿದ್ರೆ, ಖುಷಿಯಾಗಿದ್ರೇನೆ ನಾವು ಖುಷಿ ಅಂತ ಪಡೆಯಕ್ಕೆ ಸಾಧ್ಯ ಆಗಂತ. ಅದರ್ವೈಸ್ ಓನ್ಲಿ ಪೇನ್. ಎನಿಬಡಿ ವಾಂಟ್ಸ್ ಪೇನ್? ಯಾರಿಗಾದ್ರೂ ಪೇನ್ ಬೇಕಾ? ನೋ, ರೈಟ್? ಸೊ ವಾಂಟ್ ಹ್ಯಾಪಿನೆಸ್. ಸೊ ಹ್ಯಾಪಿನೆಸ್ ಕಮ್ಸ್ ಫ್ರಮ್ ರಿಲೇಶನ್ಶಿಪ್. ಯಾವ್ದ್ರಿಂದ ಬರುತ್ತೆ? ಹ್ಯಾಪಿನೆಸ್ ಕಮ್ಸ್ ಫ್ರಮ್ ವಾಟ್? ರಿಲೇಶನ್ಶಿಪ್. ನೀವು ನನ್ನ ಜೊತೆ ನೀವು ಅಲ್ಲಿಂದ ಆನ್ಸರ್ ಮಾಡಬೇಕು. ಐ ವಿಲ್ ಬಿ ಕೀಪ್ ಸೀಯಿಂಗ್. ನನ್ನ ಸ್ಕ್ರೀನಲ್ಲಿ ಎಷ್ಟೊಂದು ಜನದ ಮುಖ ಕಾಣಿಸ್ತಾ ಇರುತ್ತೆ, ರೈಟ್? ಸೊ ಯು ಶುಡ್ ಆನ್ಸರ್ ಮೀ. ಓಕೆ, ಲೆಟ್ಸ್ ಮೂವ್ ಆನ್. ಸೊ ಏನಕ್ಕೆ ಇಂಪಾರ್ಟೆಂಟ್ ಅಂತ ಅರ್ಥ ಆಯ್ತು. ಓಕೆ, ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಲಿಟಲ್ ಸೈನ್ಸ್ ಬಿಹೈಂಡ್ ದ ಪೀಪಲ್. ನಾವು ಮನುಷ್ಯರು ಅಂತ ಹೇಳಿದಾಗ ಎಲ್ಲರೂ ಒಂದೇ ತರ ಇರ್ತಾರ? ನೋ, ರೈಟ್? ಸೊ ಪೀಪಲ್ ಆರ್ ಡಿಫ್ರೆಂಟ್. ಪ್ರತಿಯೊಬ್ರು ಬೇರೆ 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 ತರ ಇದ್ದಾರೆ. ನೋಡಕ್ ಬೇರೆ ತರ ಇದ್ದಾರೆ, ಮಾತಾಡೋದ್ ಬೇರೆ ತರ ಇದೆ, ಯೋಚನೆ ಮಾಡೋದ್ ಬೇರೆ ತರ ಇದೆ. ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ. ಬ್ಲಡ್ ಗ್ರೂಪ್ ಬೇರೆ ತರ ಇದೆ. ಪ್ರತಿಯೊಂದು ತುಂಬಾ ಡಿಫ್ರೆಂಟ್. ಬಟ್ ಒಂದು ಸ್ಟಡಿ ಮಾಡಿದಾಗ, ಹ್ಯೂಮನ್ ಬೀಯಿಂಗ್ ನ, ಮನುಷ್ಯನ ಸ್ಟಡಿ ಮಾಡಿದಾಗ, ಪರ್ಸನಾಲಿಟೀಸ್ ನಲ್ಲಿ ಸ್ಟಡಿ ಮಾಡಿದಾಗ 4 ಕ್ಯಾಟಗರಿಯಾಗಿ ಕನ್ವರ್ಟ್ ಮಾಡಿದ್ದಾರೆ. ಸೊ ದೇ ಹ್ಯಾವ್ ಮೇಡ್ 4 ಕ್ಯಾಟಗರೀಸ್. ಫಿಟ್ಸ್ ಅಂತ ಹೇಳ್ಬಿಟ್ಟು, FITS. ಸೊ ಆದಷ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ, ಸಂಕ್ಷಿಪ್ತವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ ಇದನ್ನ. ಓಕೆ, ಸೊ ಫಿಟ್ಸ್ ಅಂತ ಹೇಳಿದ್ರೆ ಇದು 4 ತರದ ಪರ್ಸನಾಲಿಟಿ, ವ್ಯಕ್ತಿತ್ವ. ಒಬ್ಬ ಮನುಷ್ಯನಲ್ಲಿ ವ್ಯಕ್ತಿತ್ವ, ಈಗ ಅವರ ಗುಣಗಳು ಅಂತ ಹೇಳ್ತಾರಲ್ಲ, ಆ
ಆ ಗುಣಗಳು 4 ಭಾಗಗಳಲ್ಲಿ ವಿಂಗಡಿಸಲಾಗಿದೆ. ಯಾವ್ದಾದ್ರು ಒಂದು ವ್ಯಕ್ತಿ ಮ್ಯಾಕ್ಸಿಮಮ್ 4 ಇರುತ್ತೆ ಅವರಲ್ಲಿ, ಬಟ್ ಒಂದು ಏನಾಗಿರುತ್ತಪ್ಪ ಅಂದ್ರೆ ಟಾಪ್ ಅಲ್ಲಿ ಇರುತ್ತೆ, ಒಂದು ಟಾಪ್ ಅಲ್ಲಿ ಇರುತ್ತೆ ಈ 4ರಲ್ಲಿ. ಸೊ ಅವ್ರು ಯಾವ ತರ ಬಿಹೇವ್ ಮಾಡ್ತಾರೆ ಆ ತರ ಬಿಹೇವ್ ಮಾಡ್ತಾರೆ, ಯಾವ್ದು ಟಾಪ್ ಅಲ್ಲಿ ಇರುತ್ತೋ ಆ ತರ ಬಿಹೇವ್ ಮಾಡ್ತಾರೆ. ಯಾವ್ದದು ಫಸ್ಟ್ ಎಫ್ ಅಂತ ಹೇಳಿದ್ರೆ ಫೀಲರ್ ಅಂತ ಹೇಳ್ಬಿಟ್ಟು. ಓಕೆ, ಫೀಲರ್ ಅಂದ್ರೆ ಯಾರು? ಸೊ ಅವರ ಮೇನ್ ಪರ್ಸನಾಲಿಟಿ ಏನಾಗಿರುತ್ತಪ್ಪ ಅಂದ್ರೆ ಫೀಲರ್ ಆಗಿರುತ್ತೆ. 60 to 70% ಫೀಲರ್, ಇನ್ನೊಂದು 20% ಇನ್ನೊಂದು ಯಾವುದೋ ಸೆಕೆಂಡರಿ ಪರ್ಸನಾಲಿಟಿ ಇರುತ್ತೆ, ಇನ್ನು 2 ತುಂಬಾ ಕಡಿಮೆ ಇರುತ್ತೆ. ಸೊ ಫೀಲರ್ ಅಂದ್ರೆ ಯಾರು? ತುಂಬಾ ಇಮೋಷನಲ್ ಆಗಿರ್ತಾರೆ ಅವರು, ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ, ಸಣ್ಣ ಸಣ್ಣದಕ್ಕೂ ಬೇಗ ಏನಾಗ್ತಾರೆ, ಇಮೋಷನಲ್ ಆಗ್ಬಿಡ್ತಾರೆ. ಓಕೆ, ತುಂಬಾ ಭಾವನಾತ್ಮಕ ಜೀವಿ ಅವರು. ಓಕೆ, ಸೊ ಯು ಕ್ಯಾನ್ ಆಸ್ಕ್ ಯುವರ್ ಸೆಲ್ಫ್, ನೀವ್ ಯಾವ್ದು ಅಂತ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು. ನೀವು ಫೀಲರ, ಇಂಟ್ಯೂಟರ, ಥಿಂಕರ, ಸೆನ್ಸರ ಅಂತ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಿದ್ದಂಗೆ ನಿಮ್ಮ ಪರ್ಸನಾಲಿಟಿ ಯಾವ್ದನ್ನು ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಆವಾಗಲೇ ನೀವು ರಿಲೇಶನ್ಶಿಪ್ ನ ಸರಿ ಮಾಡ್ಕೊಳ್ಳೋಕೆ ಅಥವಾ ಅರ್ಥ ಮಾಡ್ಕೊಂಡಾಗ ಮಾತ್ರ ನೀವು ವಿನ್ ಆಗಕ್ಕೆ ಸಾಧ್ಯ ಆಗುವಂಥದ್ದು. ಓಕೆ, ಸೊ ಫೀಲರ್ ಅಂದ್ರೆ ಯಾರಪ್ಪ ಅಂದ್ರೆ ಇಮೋಷನಲ್ ಪರ್ಸನ್ ಅವರು. ಓಕೆ, ಯಾವಾಗ್ಲೂ ಜನರ ಜೊತೆ ತುಂಬಾ ಬೇಗ ಹೊಂದ್ಕೊಂಡ್ಬಿಡ್ತಾರೆ. ಯಾವ್ದಾದ್ರು ಹೊಸ ಗುಂಪು ಸಿಕ್ಕಿದ್ರೆ ಸಾಕು ಆರಾಮಾಗಿ ಮಾತಾಡ್ಬಿಡ್ತಾರೆ, ಬೇಗ ಹೊಂದ್ಕೊಂಡ್ಬಿಡ್ತಾರೆ. ರೈಟ್, ಈಸ್ ಅ ಗುಡ್ ಟೀಮ್ ಪ್ಲೇಯರ್. ಮತ್ತೇನಪ್ಪಾ ಅಂದ್ರೆ ತುಂಬಾ ಅಟ್ಯಾಚ್ಮೆಂಟ್, ಜನ ಹೊಂದಾಣಿಕೆ, ಅವ್ರಿಗೆ ತುಂಬಾ ಅಟ್ಯಾಚ್ಮೆಂಟ್, ಯಾರನ್ನೂ ಬಿಟ್ಕೊಡೋದಿಲ್ಲ. ಯಾರ ಜೊತೆ ಆದ್ರೂ ಹೊಂದ್ಕೊಂಡ್ಬಿಟ್ರೆ ತುಂಬಾ ಡೀಪ್ ಆಗಿ ಹೊಂದ್ಕೊಳ್ತಾರೆ. ರೈಟ್, ತುಂಬಾ ಬೇಗ ಬಿಟ್ಕೊಡೋದಿಲ್ಲ ಅವರು. ಮತ್ತೆ ಏನಪ್ಪಾ ಅಂದ್ರೆ ದೇ ಲಿವ್ ಇನ್ ಪಾಸ್ಟ್, ತುಂಬಾ ಹಳೇದ್ರಲ್ಲಿ ಇರ್ತಾರೆ, ಹಿಂದಿಂದ್ರಲ್ಲಿ ಇರ್ತಾರೆ, ಹಿಂದಿಂದ್ರಿಂದ ಆಚೆ ಬರೋದಿಲ್ಲ. ನನ್ನ ಫೇವ್ರೆಟ್ ಜಾಗ, ನನ್ನ ಫೇವ್ರೆಟ್ ವಸ್ತು, ನನ್ನ ಫೇವ್ರೆಟ್ ಥಿಂಗ್ಸ್. ಯಾರಾದ್ರೂ ನಿಮ್ಮ ಚಿಕ್ಕವರಿಂದ ಸ್ಮಾಲ್ ಥಿಂಗ್ಸ್, ಸ್ಮಾಲ್ ವಸ್ತು ಅಥವಾ ನಂದು ಈ ಕಲರ್ ಡ್ರೆಸ್, ಫೇವ್ರೆಟ್ ಡ್ರೆಸ್ ಯಾರಾದ್ರೂ ಜೋಡಿಸ್ಕೊಂಡು ಉಳಿಸ್ಕೊಂಡು ಬಂದಿದ್ದೀರಾ? ಯಾರಾದ್ರೂ ಉಳಿಸ್ಕೊಂಡ್ ಬಂದಿದ್ದೀರಾ ಅಂದ್ರೆ ಫೀಲರ್. ರೈಟ್, ಸೊ ಫೀಲರ್ ಅಂತ ಹೇಳಿದ್ರೆ ಬೇಗ ಇಮೋಷನಲ್ ಆಗ್ಬಿಡ್ತಾರೆ, ಬೇಗ ಸೆನ್ಸಿಟಿವ್. ಅವರನ್ನ ಯಾರು ಬೇಕಾದ್ರೂ ಈಸಿಯಾಗಿ ಕೆರಳಿಸ್ಬಿಡ್ಬೋದು. ರೈಟ್, so that is a main personality of a feeler. Okay, either we can be a feeler. There is a plus point also, there is a minus point also. Feeler andaga plus point kuda ide, feeler and elladrallu ashte plus point kuda ide, minus point kuda ide. Okay, so adu natural, adu enu madakagadilla. So feeler ant helidre is a very emotional sensitive person ant helbitu. So next comes intuitor. Okay, intuitor yarappa ant helidre who's very creative, very futuristic ಆಗಿರ್ತಾರೆ, ತುಂಬಾ ಕಲರ್ಫುಲ್ ಆಗಿರ್ತಾರೆ, ತುಂಬಾ ಯಾವಾಗ್ಲೂ ಜಾವಿಯಲ್ ಆಗಿರ್ತಾರೆ. ಓಕೆ, ಆಮೇಲೆ ತುಂಬಾ ಐಡಿಯಾ ಓರಿಯೆಂಟೆಡ್ ಆಗಿರ್ತಾರೆ. ಹೇಗಪ್ಪ ಅಂತ ಹೇಳಿದ್ರೆ ಒಂದ್ ವಿಚಾರಕ್ಕೆ ನಿಲ್ಲಕ್ ಬರಲ್ಲ ಅವ್ರಿಗೆ. ಈಗ ಯಾರ ಜೊತೆ ಆದ್ರೂ ಮಾತಾಡ್ತಾ ಇದ್ರೆ ಏನೋ ಮಾತಾಡ್ಬೇಕಾದ್ರೆ ಅವ್ರು ಎಲ್ಲಿಂದ ಎಲ್ಲಿಗೋ ಕನೆಕ್ಟ್ ಆಗ್ತಾರೆ. ಈಗ ಒಂದು ನ್ಯೂಸ್ ಅಲ್ಲಿ ಏನೋ ಮಾತಾಡ್ಬೇಕಾದ್ರೆ ಓಕೆ, ರಾಜಕೀಯದ ಬಗ್ಗೆನೂ ಮಾತಾಡ್ತಾರೆ, ಸ್ಪೋರ್ಟ್ಸ್ ಬಗ್ಗೆ ಹೋಗ್ತಾರೆ, ಅಲ್ಲಿಂದ ಇನ್ನೊಂದು ಜಂಪ್ ಆಗ್ತಾರೆ. ಒಂದ್ರ ಮೇಲೆ ಅವ್ರ ಮೈಂಡ್ ನಿಲ್ಲೋದಿಲ್ಲ. ಯಾಕೆ? ದೇ ಆರ್ ಇಂಟ್ಯೂಟರ್. ಅವ್ರಿಗೆ ಐಡಿಯಾಸ್, ಕ್ರಿಯೇಟಿವಿಟಿ, ದೇ ಆರ್ ವೆರಿ ಕಲರ್ಫುಲ್, ಇಮ್ಯಾಜಿನರಿ ವರ್ಲ್ಡ್ ಅಲ್ಲಿ ಇರ್ತಾರೆ. ಅವರು ತುಂಬಾ ಫ್ಯೂಚರಿಸ್ಟಿಕ್ ಆಗಿರ್ತಾರೆ. ಫೀಲರ್ ಏನಾಗಿರ್ತಾರೆ? ಪಾಸ್ಟ್ ಅಲ್ಲಿ ಇರ್ತಾರೆ, ಹಳೆದನ್ನೇ ನೆನಪಿಸ್ಕೊಳ್ತಾ ಇರ್ತಾರೆ, ಹಳೆದಿಂದ ಹೊರಗಡೆ ಬರಲ್ಲ, ನಂದು ಹಳೇದು, ಪಾಸ್ಟ್ ಅಲ್ಲೇ ಇರ್ತಾರೆ. ಇಂಟ್ಯೂಟರ್ ಹೇಗಪ್ಪ ಅಂದ್ರೆ ವೆರಿ ಕ್ರಿಯೇಟಿವ್, ಓಕೆ, ವೆರಿ ಇನೋವೇಟಿವ್. ಸೊ ಇವರೆಲ್ಲ ಯಾರಪ್ಪ ಅಂದ್ರೆ ಈ ಸೈಂಟಿಸ್ಟ್ಗಳು ಅಥವಾ ಏನಾದ್ರೂ ಬರಹಗಾರರು, ಕಲೆಗಳು, ಒಳ್ಳೆ ಪೇಂಟಿಂಗ್ ಮಾಡ್ತಾರೆ, ಒಳ್ಳೆ ಡ್ರಾಯಿಂಗ್ ಮಾಡ್ತಾರೆ. ಕೆಲವ್ರಿಗೆ ಆಶ್ಚರ್ಯ ಆಗುತ್ತೆ, ನನಗೆ ಈ ತರ ಐಡಿಯಾ ಬರೋದೇ ಇಲ್ವಲ್ಲ, ನನಗೆ ಈ ತರ ಎಲ್ಲ ಬರೋದೇ ಇಲ್ವಲ್ಲ. ಯಾಕೆ? ದೇ ಆರ್ ಇಂಟ್ಯೂಟರ್ಸ್, ದೇ ಆರ್ ನ್ಯಾಚುರಲಿ ಇಂಟ್ಯೂಟರ್ಸ್. ರೈಟ್, ದೇ ಲಿವ್ ಇನ್ ಫ್ಯೂಚರಿಸ್ಟಿಕ್, ಐಡಿಯಾ ಓರಿಯೆಂಟೆಡ್ ಆಗಿರ್ತಾರೆ. ಅವ್ರಿಗೆ ಏನಾದ್ರೂ ಬೇಜಾರಾದ್ರೂ ಕೂಡ ಸ್ವಲ್ಪ ಹೊತ್ತಷ್ಟೇ ಮತ್ತೆ ಸರಿ ಹೋಗ್ಬಿಡ್ತಾರೆ. ಯಾಕೆ? ದೇ ಆರ್ ನಾಟ್ ಫೀಲರ್ಸ್, ದೇ ಆರ್ ಇಂಟ್ಯೂಟರ್ಸ್. ರೈಟ್, ಅಂಡ್ ಅವ್ರ ಕ್ಯಾರೆಕ್ಟರಿಸ್ಟಿಕ್ ಏನಪ್ಪಾ ಅಂತ ಹೇಳಿದ್ರೆ, ಅವ್ರು ವಾರ್ಡ್ರೋಬ್ ಏನಾದ್ರು ನೋಡಿದ್ರೆ ಅವರು ನೀಟಾಗಿ ಜೋಡಿಸ್ಕೊಳ್ತಾರೆ, ಅರೇಂಜ್ ಮಾಡ್ಕೊಳ್ತಾರೆ. ಆ ಥರ ಎಲ್ಲ ಬರೋದೇ ಇಲ್ಲ ಅವ್ರಿಗೆ. ಹೆಂಗಂದ್ರಂಗಿರುತ್ತೆ, ಎಲ್ಲಂದ್ರೆ ಬಿದ್ದಿರುತ್ತೆ. ಈಗ ಆರ್ಟಿಸ್ಟ್ ಅಥವಾ ಒಂದು ಡ್ರಾಯಿಂಗ್ ಮಾಡೋರು, ಕಲೆ ಮಾಡೋರು, ಅವರೆಲ್ಲ ಹೇಗಪ್ಪ ಅಂದ್ರೆ ನೋಡಿರ್ತೀರ, ಆ ಕಡೆ ಈ ಕಡೆ ಎಲ್ಲಾ ಕಡೆ ಹಾಡ್ಕೊಂಡಿರ್ತಾರೆ. ರೈಟ್, ಅಲ್ಲಿ ಇಲ್ಲಿ ಎಲ್ಲ ಬಿದ್ದಿರುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಇಂಟ್ಯೂಟರ್ಸ್ ಆರ್ ಲೈಕ್ ದಟ್. ಯಾರಾದ್ರೂ ನೀವು ಅನ್ಕೋಬಹುದು, ನಮ್ಮ ಮನೆಯಲ್ಲಿ ಎಕ್ಸಾಂಪಲ್ ವೈಫ್ ಇರ್ಬೋದು ಅಥವಾ ಹಸ್ಬೆಂಡ್ ಅನ್ಕೊಳ್ಳೋಣ, ಒಂದ್ ಕಡೆ ಆ ಜಾಗದಲ್ಲಿ ಇಡಕ್ಕಾಗಲ್ಲ ಅವ್ರಿಗೆ, ಟವಲ್ನ ಅದೇ ಜಾಗದಲ್ಲಿ ಇಡಕ್ಕಾಗಲ್ಲ, ಅಥವಾ ಒಂದು ಚಪ್ಪಲಿ ಅಥವಾ ಶೂಸ್ನ ಅದೇ ಜಾಗದಲ್ಲಿ ಬಿಡಲ್ಲ, ಅಂದ್ರೆ ಬಿಟ್ಬಿಡ್ತಾರೆ. ಇಟ್ಸ್ ಆಲ್ ಬಿಕಾಸ್ ಇಂಟ್ಯೂಟರ್ ಇರ್ಬೋದು ಅವರು. ರೈಟ್, ಸೊ ಅಂಡರ್ಸ್ಟ್ಯಾಂಡ್ ದ ಪರ್ಸನಾಲಿಟಿ. ಓಕೆ, ಸೊ ನೆಕ್ಸ್ಟ್ ಕಮ್ಸ್ ದ ಥಿಂಕರ್. ಥಿಂಕರ್ ಯಾರಪ್ಪ ಅಂತ ಹೇಳಿದ್ರೆ ತುಂಬಾ ಲಾಜಿಕಲ್ ಆಗಿ ಯೋಚನೆ ಮಾಡ್ತಾರೆ.
ಲಾಜಿಕಲ್, ವೆರಿ ಲಾಜಿಕಲ್, ತುಂಬಾ ಆರ್ಗನೈಸ್ ಆಗಿ ಯೋಚನೆ ಮಾಡ್ತಾರೆ, ನಂಬರ್ಸ್ ತುಂಬಾ ಯೋಚನೆ ಮಾಡೋಂಥದ್ದು, ತುಂಬಾ ಕ್ಯಾಲ್ಕುಲೇಟಿವ್ ಆಗಿರ್ತಾರೆ, ರೈಟ್, ತುಂಬಾ ಟೈಮ್ ಓರಿಯೆಂಟೆಡ್ ಆಗಿರ್ತಾರೆ. ಓಕೆ, ಟೈಮ್ ಅಂದ್ರೆ ಸ್ಟ್ರಿಕ್ಟ್ ಟೈಮ್, ಹಿಂಗೆ ಆಗ್ಬೇಕು, ಹೀಗೆ ಆಗ್ಬೇಕು, ಇಷ್ಟೊತ್ತು ಗಂಟೆಗೆ ಎದ್ದೇಳ್ಬೇಕು, ಇದೇ ಟೈಮಿಗೆ ಟಿಫನ್ ಆಗ್ಬೇಕು, ಇಷ್ಟೊತ್ತು ಈ ಟೈಮ್ಗೆ ಅಂದ್ರೆ ಆ ಟೈಮ್ಗೆ ಆಗ್ಬೇಕು. ಯಾರ ಹತ್ರ ಮಾಡ್ತಾರೆ ಅಬ್ಸರ್ವ್ ಮಾಡಿ, ದೇ ಆರ್ ಥಿಂಕರ್ಸ್. ಏನೇ ಮಾಡ್ಬೇಕಂದ್ರೂ ಬರ್ದಿಟ್ಕೊಳ್ತಾರೆ, ಲೆಕ್ಕ ಇಟ್ಕೊಳ್ತಾರೆ, ರೈಟ್. ಸೊ ತುಂಬಾ ಅವರು ವಾರ್ಡ್ರೋಬ್ ತೆಗೆದು ನೋಡಿ, ನೀಟಾಗಿ ಜೋಡಿಸಿಟ್ಕೊಂಡಿರ್ತಾರೆ. ಎಲ್ಲಾದ್ರೂ ಹೋಗ್ತಾ ಇದಾರೆ ಅಂತ ಹೇಳಿದ್ರೆ ನೀಟಾಗಿ ಇದು ಪ್ರಿಪೇರ್ ಆಯ್ತಾ, ಇದು ಪ್ರಿಪೇರ್ ಆಯ್ತಾ, ಇದು ಪ್ರಿಪೇರ್ ಆಯ್ತಾ, ಇದು ಪ್ರಿಪೇರ್ ಆಯ್ತಾ, ಕ್ಲೀನ್ ಆಗಿ ಲೆಕ್ಕ ಮಾಡ್ತಾರೆ, ಒಂದಾದ್ಮೇಲೆ ಒಂದು ಆರ್ಗನೈಸ್ಡ್ ಆಗಿರ್ತಾರೆ, ಬಿಕಾಸ್ ದೇ ಆರ್ ಥಿಂಕರ್ಸ್. ಇಂಟ್ಯೂಟರ್ಗೆ ಹತ್ರ ಬರಲ್ಲ, ಆ ಮೂಮೆಂಟ್ಗೆ ಏನ್ ಬರುತ್ತೋ ಹಂಗ್ ಮಾಡ್ಕೊಂಡು ಹೋಗೋಣ, ಹಿಂಗಾಗಿಲ್ವಾ ಸರಿ ಹಿಂಗ್ ಮಾಡೋಣ, ಅದ್ ಸರಿ ಹೋಗಿಲ್ವಾ ಸರಿ ಹಿಂಗ್ ಮಾಡೋಣ. ಓಕೆ, ಸಿಂಪಲ್. ಈಗ ಇಂಟ್ಯೂಟರ್ ಹೇಗಪ್ಪ ಅಂತ ಹೇಳಿದ್ರೆ, ಅಡಿಗೆ ಮಾಡ್ತಾ ಇರ್ತಾರೆ, ಏನೋ ಸರಿ ಹೋಗಿಲ್ಲ, ಹಾಳಾಗೋಯ್ತು, ಓಕೆ ಇದರಿಂದ ಏನ್ ಮಾಡ್ಬೋದು ಹಂಗೆ ಯೋಚನೆ ಮಾಡ್ತಾರೆ, ರೈಟ್. ಸೊ ಬಟ್ ಥಿಂಕರ್ ಏನಪ್ಪಾ ಅಂದ್ರೆ, ಹಿಂಗ್ ಆಗೋಯ್ತು, ಮತ್ತೆ ಮೊದಲಿಂದ ಮಾಡೋಣ. ಸೊ ದಟ್ ಈಸ್ ದ ಥಿಂಕರ್. ಓಕೆ, ಸೊ ನೆಕ್ಸ್ಟ್ ಕಮ್ಸ್ ಸೆನ್ಸರ್. ಸೆನ್ಸರ್ ಅಂತ ಹೇಳಿದ್ರೆ ಯಾರು? ಹೂಸ್ ಅ ಆಕ್ಷನ್ ಪರ್ಸನ್. ಯಾರು ಆಕ್ಷನ್ ಪರ್ಸನ್ ಅಂತ ಹೇಳಿದ್ರೆ, ಅವ್ರಿಗೆ ಪಾಸ್ಟ್ ಬೇಡ, ಫ್ಯೂಚರು ಬೇಡ, ಅವರು ಪ್ರೆಸೆಂಟ್, ಈ ಮೂಮೆಂಟ್ ಅಲ್ಲಿ ಅನ್ನಿಸ್ತಾ ತಕ್ಕಂತ ಮಾಡು, ಅವರು ಮಾಡಿ ಆಮೇಲೆ ಯೋಚನೆ ಮಾಡ್ತಾರೆ. ಓಕೆ, ಮಾಡಿ ಆಮೇಲೆ. ಥಿಂಕರ್ ಹೆಂಗಪ್ಪ ಅಂದ್ರೆ ಯೋಚನೆ ಮಾಡಿ ಮಾಡ್ತಾರೆ. ಸೆನ್ಸರ್ ಹೆಂಗೆ? ಮಾಡಿ ಆಮೇಲೆ ಯೋಚನೆ ಮಾಡ್ತಾರೆ. ಅಯ್ಯೋ ನಾನು ಮಾಡಿ ತಪ್ಪಾಯ್ತಾ, ಹಿಂಗಾಗ. ಅವ್ರು ಯಾವಾಗ್ಲೂ ಪ್ರೆಸೆಂಟ್ ಅಲ್ಲಿ ಇರ್ತಾರೆ, ಆಕ್ಷನ್ ಇರ್ತಾರೆ. ಈಗ ಸ್ಪೋರ್ಟ್ಸ್ ಪರ್ಸನ್ಸ್ ನೋಡಿ, ಯೂಶಲಿ ಮಕ್ಕಳೆಲ್ಲ ಹೇಗಪ್ಪ ಅಂದ್ರೆ ತುಂಬಾ ಆಕ್ಟಿವ್ ಆಗಿರ್ತಾರೆ, ಅವ್ರು ಒಂದ್ ಕಡೆ ಕೂತ್ಕೊಳ್ಳಲ್ಲ, ಓಡ್ತಾ ಇರ್ತಾರೆ, ಬಿಕಾಸ್ ದೇರ್ ಆಲ್ ಸೆನ್ಸರ್ಸ್. ಅಂದ್ರೆ ಮಕ್ಕಳಲ್ಲೂ ಈ ಪರ್ಸನಾಲಿಟಿ ಬೇರೆ ಬೇರೆ ಇರುತ್ತೆ, ಬಟ್ ಸೆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಯಾವಾಗ್ಲೂ ಏನಾದ್ರೂ ಮಾಡೋದ್ರಲ್ಲಿ, ಹೊಸದ್ರಲ್ಲಿ ಕೈ ಹಾಕೋದ್ರಲ್ಲಿ ಅವ್ರು ಸುಮ್ಮನೆ ಕೂತ್ಕೊಳ್ಳಕ್ ಆಗಲ್ಲ. ಅಬ್ಸರ್ವ್ ಮಾಡಿ ನೋಡಿ, ಕಾಲಲ್ಲಿ ಆಡಿಸ್ತಾ ಇರ್ತಾರೆ, ಕೈಯಲ್ಲಿ ಆಡಿಸ್ತಾ ಇರ್ತಾರೆ, ಏನೋ ಒಂದು ಮಾಡ್ತಾ ಇರ್ತಾರೆ, ಬಿಕಾಸ್ ದೇ ಆರ್ ಆಲ್ ಸೆನ್ಸರ್. Getting my point, right? So let me give one example. ಇದು ಎಲ್ಲದಕ್ಕೂ ಸೇರಿಸಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಲೆಟ್ಸ್ ಸೇ ಒಂದು ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಸಡನ್ ಆಗಿ ಒಂದು ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಕಟ್. ಓಕೆ, ನೆಗೆಟಿವ್ ವರ್ಡ್ಸ್. ಬಟ್ ಆ ಮೂಮೆಂಟ್ ಅಲ್ಲಿ ಫೀಲರ್ ಇರ್ತಾನೆ. ನೋಡಿದ ತಕ್ಷಣ ಅರೆ ಹಿಂಗ್ ಆಗೋಯ್ತಾ, ಯಾಕೆ ಹಿಂಗ್ ತಪ್ಪಾಯ್ತಲ್ವಾ, ಹಿಂಗ್ ಮಾಡಬಾರ್ದಿತ್ತು ಅಲ್ವಾ, ನಾನು ಹಿಂಗೆ ಆಗಿತ್ತು. ಎಲ್ಲಿಗೆ ಹೋಗ್ತಾನೆ? ಪಾಸ್ಟ್ಗೆ ಹೋಗ್ತಾನೆ. ನಮ್ಮ ಮನೆಯವ್ರಿಗೆ ಯಾರಿಗಾದ್ರೂ ಹಿಂಗ್ ಆಗ್ಬಿಟ್ರೆ, ನಮ್ಮ ಫ್ಯಾಮಿಲಿಗೆ ಏನಾದ್ರು ಆಗ್ಬಿಟ್ರೆ, ಸೊ ಹೀಸ್ ಅ ಪೀಪಲ್ ಓರಿಯೆಂಟೆಡ್. ಸೊ ಕನೆಕ್ಟ್ಸ್ ಟು ಪೀಪಲ್, ಫ್ಯಾಮಿಲಿ ಕನೆಕ್ಷನ್ ಯಾರು ತುಂಬಾ ಇದೆ ಅದನ್ನ ಯೋಚನೆ ಮಾಡ್ತಾರೆ, ಪಾಸ್ಟ್ ಅಲ್ಲಿ ಇರ್ತಾರೆ. ಸೊ ಫೀಲರ್ ಹಂಗೆ ಯೋಚನೆ ಮಾಡ್ತಾರೆ. ಇಂಟ್ಯೂಟರ್ ಏನ್ ಮಾಡ್ತಾರೆ? ಈ ಆಕ್ಸಿಡೆಂಟ್ ಆಯ್ತು, ಓಕೆ ನೆಕ್ಸ್ಟ್ ಹಿಂಗ್ ಆಗ್ಬಾರ್ದು, ಏನ್ ಮಾಡ್ಬೇಕು, ಹುಷಾರಾಗಿರ್ಬೇಕು. ಸೊ ಆತರ ಥಿಂಕ್ ಮಾಡ್ತಾರೆ. ಥಿಂಕರ್ ಏನ್ ಮಾಡ್ತಾರೆ ಅಂದ್ರೆ, ಯಾಕೆ ಹಿಂಗಾಯ್ತು, ಏನಕ್ಕಾಯ್ತು, ಯಾರು ತಪ್ಪಿದ್ರಲ್ಲಿ. ಸೊ ಲಾಜಿಕಲಿ ಯೋಚನೆ ಮಾಡ್ತಾ ಬರ್ತಾರೆ. ಸೆನ್ಸರ್ ಆದ್ರೆ ಏನ್ ಮಾಡ್ತಾನೆ? ಟಕ್ ಅಂತೇಳಿ ಆಕ್ಷನ್ ತಗೊಳ್ತಾನೆ, ಫೋನ್ ಮಾಡ್ತಾನೆ, ಪೊಲೀಸ್ ಫೋನ್ ಮಾಡ್ಬೇಕಾ, ಆಂಬ್ಯುಲೆನ್ಸ್ ಫೋನ್ ಮಾಡ್ಬೇಕಾ, ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸ್ತಾನೆ. ಸೊ ದಿಸ್ ಈಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಪರ್ಸನಾಲಿಟಿ. ಲೆಟ್ ಮಿ ಗಿವ್ ಒನ್ ಮೋರ್ ಎಕ್ಸಾಂಪಲ್. ಓಕೆ, ಸೊ ನಡ್ಕೊಂಡು ಹೋಗ್ಬೇಕಾದ್ರೆ ಶೋರೂಮ್ ಅಲ್ಲಿ ಒಂದು ಮಾಡೆಲ್ ಬೊಂಬೆ ಕಾಣುತ್ತೆ. ಓಕೆ, ಗ್ಲಾಸ್ ಶೋರೂಮ್ ಅಲ್ಲಿ. ಸೊ ಒಂದು ಒಳ್ಳೆ ಬಟ್ಟೆ ಹಾಕಿರ್ತಾರೆ. ಸೊ ಫೀಲರ್ ಆದ್ರೆ ಏನ್ ಮಾಡ್ತಾರೆ ಹುಡುಗಿ? ಅರೇ ಏನ್ ಸಖತ್ತಾಗಿದೆಲ್ಲ, ಈ ಡ್ರೆಸ್ ನಮ್ಮ ಫ್ರೆಂಡ್ ಹತ್ರ ನೋಡಿದ್ದೆ ಅಲ್ವಾ, ನಮ್ಮ ರಿಲೇಟಿವ್ ಹತ್ರ ನೋಡಿದ್ನಲ್ಲ, ಆ ಥರದಲ್ವಾ. ಸೊ ಇಟ್ ಗೋಸ್ ಪಾಸ್ಟ್. ಇಂಟ್ಯೂಟರ್ ಆದ್ರೆ ನಾನು ಯಾವಾಗ ತಗೊಳ್ತೀನೋ, ಅಥವಾ ನಾನು ಈ ತರ ಏನಾದ್ರು ಮಾಡ್ಬೋದಾ, ಈ ತರ ಏನಾದ್ರು ನಾನು ಡಿಸೈನ್ ಮಾಡ್ಬೋದಾ, ಹಿಂಗೆ ಯೋಚನೆ. ಲಾಜಿಕಲ್ ಆದ್ರೆ ಎಷ್ಟು ಬೆಲೆ ಇರ್ಬೋದು, ನನ್ನ ಹತ್ರ ಎಷ್ಟು ತಗೊಳಕ್ ಆಗತ್ತಾ, ಯಾವಾಗ ತಗೊಳ್ಬೋದು, ಲಾಜಿಕಲ್ ಯೋಚನೆ ಮಾಡ್ತಾರೆ. ಸೆನ್ಸರ್ ಆದ್ರೆ ಏನ್ ಮಾಡ್ತಾರೆ? ಟಕ್ಕಂತ ಹೋಗ್ತಾರೆ, ಟ್ರಯಲ್ ನೋಡ್ಬಿಟ್ಟು ಒಂದ್ಸರಿ ಬರ್ತಾರೆ. ದಟ್ ಇಸ್ ದ ಡಿಫ್ರೆನ್ಸ್, ರೈಟ್? ಲೆಟ್ಸ್ ಸೇ ಒಂದು ಕೆಫೆನಲ್ಲಿ ಒಂದು ಹುಡುಗಿ ಕೂತಿರ್ತಾಳೆ, ಸೂಪರ್ ಆಗಿರ್ತಾಳೆ. ಸೊ ಫೀಲರ್ ಆದ್ರೆ ಏನ್ ಮಾಡ್ತಾನೆ? ಆ ಕಡೆ ಕೂತಿರ್ತಾನೆ, ನೋಡ್ತಾನೆ, ಓ ಚೆನ್ನಾಗಿದ್ದಾಳಲ್ವಾ, ನನ್ನ ಹಳೆ ಎಕ್ಸ್ ಗರ್ಲ್ ಫ್ರೆಂಡು ಹಿಂಗಿದ್ಲು, ಅಥವಾ ಯಾರ ತರ ಇದ್ದಾಳೆ ಇವಳು, ನಮ್ಮ ರಿಲೇಟಿವ್ ಅಲ್ಲಿ ಯಾರೋ ತರ ಇದ್ದಾಳಲ್ವಾ. ಗೋಸ್ ಬ್ಯಾಕ್ ಟು ಫಾಸ್ಟ್, ಫೀಲ್ ಮಾಡ್ಕೊಳ್ತಾನೆ, ಫೀಲಿಂಗ್ ಓರಿಯೆಂಟೆಡ್. ಇಂಟ್ಯೂಟರ್ ಆದ್ರೆ ಏನ್ ಮಾಡ್ತಾನೆ? ಹಿ ಥಿಂಕ್ಸ್, ಓಕೆ ನನ್ನ ಫ್ಯೂಚರ್ ಅಲ್ಲಿ ಹಿಂಗಿರ್ಬೋದಾ, ಈ ತರ ಹುಡುಗಿ ಸಿಗ್ಬೋದಾ, ಹಿಂಗೆ ಏನು ಅಂತ ಹೇಳಿ ಥಿಂಕ್ ಮಾಡ್ತಾನೆ. ಐಡಿಯಾಸ್ ಯೋಚನೆ ಮಾಡ್ತಾನೆ. ಸೊ ಥಿಂಕರ್ ಆದ್ರೆ ಏನ್ ಮಾಡ್ತಾನೆ? ಯಾರಿರ್ಬೋದು, ಇದೇ ಊರವಳ, ಯಾವ ಊರವಳು, ಓಕೆ ಎಷ್ಟು ಓದಿರ್ಬೋದು, ಹೇಗೆ ಏನು. ಸೊ ಹಿ ಥಿಂಕ್ಸ್ ಇನ್ ಅ ಲಾಜಿಕಲ್ ವೇ. ಓಕೆ, ಕ್ಯಾಲ್ಕುಲೇಟಿವ್ ಆಗಿ ಯೋಚನೆ ಮಾಡ್ತಾನೆ. ಸೆನ್ಸರ್ ಆದ್ರೆ ಏನ್ ಮಾಡ್ತಾನೆ? ಅದೆಲ್ಲ ಯೋಚನೆ ಮಾಡಲ್ಲ,
ಸೀದಾ ಎದ್ದೋಗ್ಬಿಟ್ಟು ಮಾತಾಡಿಸ್ತಾನೆ. ಪಕ್ಕ ರೋಸ್ ಇದ್ರೆ ಒಂದು ರೋಸ್ ತಗೊಂಡು ಬೇಕಾದ್ರೆ ಪ್ರಪೋಸಲ್ ಮಾಡ್ಬಿಡ್ತಾನೆ. ಬಿಕಾಸ್ ಈಸ್ ಅ ಸೆನ್ಸರ್, ಯೋಚನೆ ಮಾಡಲ್ಲ, ಮಾಡುವಷ್ಟೇ, ರೈಟ್? ಸೊ ದಿಸ್ ಇಸ್ ಅ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಫಾರ್ ಡಿಫ್ರೆಂಟ್ ಟೈಪ್ ಆಫ್ ಪರ್ಸನಾಲಿಟಿ. ಸೊ ಯಾವಾಗ ನಾವು ಫಸ್ಟ್ ಪರ್ಸನಾಲಿಟಿನ ಅರ್ಥ ಮಾಡ್ಕೊಳ್ತೀವಿ, ರೈಟ್? ಓಕೆ, ಐ ಆಮ್ ಅ ಫೀಲರ್, ಯಾ, ನಾನು ಕೂಡ ಫೀಲರೇ, ರೈಟ್? ಸೊ ಮೈ ವೈಫ್ ರೂಪಾ, ಶಿ ಇಸ್ ಅ ಇಂಟ್ಯೂಟರ್. ಐ ನೋ ಲೈಕ್ ಇಂಟ್ಯೂಟರ್ ಹೇಗೆ ಏನಂತ ಗೊತ್ತು ನನಗೆ. ಸೊ ದಟ್ ನನಗೆ ಈಸಿ ಅರ್ಥ ಮಾಡ್ಕೊಳ್ಳೋಕ್ಕೆ ಅಥವಾ ಕೆಲವು ಹೊಂದ್ಕೊಳ್ಳೋದಕ್ಕೆ ನನಗೆ ಈಸಿ ಆಗುತ್ತೆ. ಸೊ ದಟ್ ನೀವು ಕೂಡ ನಿಮ್ಮ ಪರ್ಸನಾಲಿಟಿನ ಅರ್ಥ ಮಾಡ್ಕೊಳ್ಳಿ. ನಿಮ್ದು ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಮ ಮನೇಲಿ ಹಸ್ಬೆಂಡ್, ನಿಮ್ಮ ಮಕ್ಕಳು ಅಥವಾ ನಿಮ್ಮ ಅತ್ತೆ, ನಿಮ್ಮ ಮಾವ, ನಿಮ್ಮ ಬ್ರದರ್, ಸಿಸ್ಟರ್ ಯಾವ ಪರ್ಸನಾಲಿಟಿ ಅಂತ ಅರ್ಥ ಮಾಡ್ಕೊಂಡ್ರೆ ಸೊ ಅವ್ರ ಜೊತೆ ರಿಲೇಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ನಿಮ್ಗೆ. ಓ, ಇವ್ರು ಹಿಂಗೆ ಅಲ್ವಾ? ಸೊ ಕೆಲವು ಸರಿ ಅನ್ಸುತ್ತೆ ಏನಂತ, ಇದು ನೀಟಾಗಿ ಅರೇಂಜ್ ಮಾಡೋಕ್ಕಾಗಲ್ವಾ? ಈ ಟವಲ್ನ ಸ್ನಾನ ಮಾಡ್ಕೊಂಬಂದು ಒರೆಸ್ಕೊಂಬಂದು ಇಲ್ಲೇ ಬಿಸಾಕ್ಬಿಟ್ಟು ಹೋಗ್ತಾರಲ್ಲ. ದೇ ಕಾಂಟ್, ದೇ ಥಿಂಕರ್ ಅಲ್ಲ ಅವರು, ಇಡಕ್ಕಾಗಲ್ಲ, ರೈಟ್? ಹಾಗೇನೆ ಏನು ಮಾಡೋಕ್ಕಲ್ಲ. ಕೆಲವರು ಟೈಮ್ 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 ಅರ್ಜೆಂಟ್ ಮಾಡ್ತಾರೆ, ಆನ್ ಟೈಮ್, ಹಿಂಗೆ ಆಗ್ಬೇಕು ಹಂಗೆ ಆಗ್ಬೇಕು. ಬಿಕಾಸ್ ಯಾಕೆ? ಥಿಂಕರ್ ಅವರು, ದೇ ಆರ್ ನಾಟ್ ಅದರ್ ಥಿಂಗ್. ಕೆಲವರು ಫೀಲರ್ ಅಲ್ಲ, ಅವ್ರಿಗೆ ಸೆನ್ಸಿಟಿವಿಟಿ ಅಷ್ಟು ಬರಲ್ಲ. ಏನೋ ಒಂದು ಆಗಿದೆ ಅಂದ್ರೆ, ಹಾ ಆಗಿದೆ, ಏನಿವಾಗ, ಸರಿ ಹೋಗುತ್ತೆ ಬಿಡು, ಸರಿ ಹೋಗೋಣ, ಆಯ್ತು ಸರಿ ಹೋಗುತ್ತೆ, ಅದಕ್ಕೆ ಯಾಕೆ ಅಷ್ಟೊಂದು ವರಿ ಮಾಡ್ತೀಯ? ಅರೆ ಇವ್ರಿಗೊಂಚೂರು ಫೀಲಿಂಗೇ ಇಲ್ವಲ್ಲ, ಇಷ್ಟಾದ್ರೂ ಕೂಡ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಯಾಕೆ? ಅವ್ರು ಫೀಲರ್ ಅಲ್ಲ ಅವರು. ಸೊ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಪರ್ಸನಾಲಿಟೀಸ್. ಯಾವಾಗ ಪರ್ಸನಾಲಿಟಿನ ಅರ್ಥ ಮಾಡ್ಕೊಳ್ತೀರಾ ತುಂಬಾ ಈಸಿ ಆಗುತ್ತೆ ಲೈಫ್. ಓಕೆ, ಈ ಕಾರಣದಿಂದ ಹಿಂಗ್ ಬಿಹೇವ್ ಮಾಡ್ತಾ ಇದಾರೆ. ದಿಸ್ ಇಸ್ ಅ ಸೈನ್ಸ್, ದಿಸ್ ಇಸ್ ಅ ಸೈನ್ಸ್ ಆಫ್ ಪರ್ಸನಾಲಿಟೀಸ್. ಗಾಟ್ ಇಟ್? ಕ್ಲಿಯರ್? ಡನ್? ಸೊ ವಿಲ್ ಮೂವ್ ಆನ್. ಸೊ ಹಾಗೆ ಕಲಿಕೆ, ಲರ್ನಿಂಗ್ ಅಲ್ಲೂ ಕೆಲವು ಸೈನ್ಸ್ ಇದೆ. ಓಕೆ, ಅಂಡರ್ಸ್ಟ್ಯಾಂಡಿಂಗ್. ಅವರು ಲರ್ನಿಂಗ್ ಅಂದ್ರೆ ಲರ್ನಿಂಗ್ ಅಂತಲ್ಲ, ಅರ್ಥ ಮಾಡ್ಕೊಳ್ಳೋದು, ಅವ್ರು ರಿಸೀವ್ ಮಾಡ್ಕೊಳ್ಳೋ ವೇ ಕೂಡ ಬೇರೆ ಬೇರೆ ತರ ಇರುತ್ತೆ. ವಿಜುವಲ್ ಇರ್ತಾರೆ, ಆಡಿಟರಿ ಇರ್ತಾರೆ, ಕೆಲವರು ಬರ್ದು ಓದಿ ಅರ್ಥ ಮಾಡ್ಕೊಂಡಿರ್ತಾರೆ, ಕೆಲವರು ಕೈನೆಸ್ಟಿಕ್, ಟಚ್, ಬಾಡಿ ಮಸಲ್ ಇಂದ ಅಂದ್ರೆ ಟಚ್ ಇಂದ ಅರ್ಥ ಮಾಡ್ಕೊಂಡಿರ್ತಾರೆ. ಓಕೆ, ಸೊ ಐ ಆಮ್ ಅ ವಿಜುವಲ್, ನಾನು ನೋಡಿ ಕಲಿಯೋದು, ಪಿಕ್ಚರ್ಸು, ಗ್ರಾಫ್ಸು, ವಿಡಿಯೋಸು, ಟಿವಿ, ಮೂವಿ ಇಂಥದ್ನ ನೋಡಿ ವಿಜುವಲಿ ನಾನು ನೋಡಿ ಗ್ರಾಬ್ ಮಾಡ್ಕೊಳ್ತೀನಿ ಮ್ಯಾಕ್ಸಿಮಮ್, ರೈಟ್? ಆಡಿಟರಿ ಅಂದ್ರೆ ಏನು? ಅವ್ರಿಗೆ ನೋಡಿದ್ರೆ ಅಷ್ಟು ತಲೆಗೆ ಹೋಗೋದಿಲ್ಲ, ಅವ್ರಿಗೆ ಕೇಳಿಸ್ಕೋಬೇಕು, ಯಾರಾದ್ರೂ ಹೇಳ್ಬೇಕು, ಲೆಕ್ಚರ್ಸ್ ಕೇಳಬೇಕು, ಪಾಠ ಕೇಳಬೇಕು, ಆಡಿಯೋಸ್ ಕೇಳಬೇಕು, ಮ್ಯೂಸಿಕ್ ಕೇಳಬೇಕು, ಕೇಳಿ ಆಡಿಟರಿ ಸೆನ್ಸ್ ಜಾಸ್ತಿ ಅವ್ರಿಗೆ. ಕೆಲವ್ರಿಗೆ ಬರ್ದು ಓದಿ, ಬರ್ದಿರೋದನ್ನ ಓದ್ತಾರೆ, ಓದಿದಾಗ ಮಾತ್ರ ಅವ್ರಿಗೆ ಅರ್ಥ ಆಗುತ್ತೆ. ಅಂದ್ರೆ ಅದು ಜಾಸ್ತಿ ಬೇಗ ಗ್ರಾಬ್ ಆಗುತ್ತೆ ಅವ್ರಿಗೆ. ಅಂಥವ್ರು ರೀಡ್ ಅಂಡ್ ರೈಟ್. ಕೆಲವರು ಎಕ್ಸ್ಪೀರಿಯನ್ಸ್ ಇಂದ ಕಲಿತಾರೆ, ಮಾಡಿ ಅಥವಾ ಟಚ್ ಮಾಡಿ, ಫೀಲ್ ಮಾಡಿ, ರೈಟ್? ಅವಾಗ ಮಾತ್ರ ಅವ್ರಿಗೆ ಕಲಿಯಕ್ಕೆ ಸಾಧ್ಯ ಆಗುತ್ತೆ. ದಿಸ್ ಆರ್ ಡಿಫ್ರೆಂಟ್. ನಾನು ಲಾಸ್ಟ್ ಕ್ಲಾಸಲ್ಲಿ ಒಂದ್ಸರಿ ಹೇಳ್ಕೊಟ್ಟಿದ್ದೆ, ಕಮ್ಯುನಿಕೇಶನ್ ಹೇಳ್ಕೊಟ್ಟಿದ್ದೆ ನಾನು ಇದನ್ನ. ಓಕೆ, ಸೊ ದಿಸ್ ಇಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಲರ್ನಿಂಗ್ಸ್. ಸೊ ನೀವು ಅರ್ಥ ಮಾಡ್ಕೊಳ್ಳಿ, ನೀವು ವಿಜುವಲ್, ಆಡಿಟರಿನ, ರೀಡ್ ಅಂಡ್ ರೈಟ್, ಕನೆಸ್ಟಿಟಿಕ್ ಅಂತ ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಒನ್. ಸೆಕೆಂಡ್, ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಯಾರು ಸಂಬಂಧಗಳಿದೆ ಅವರು ಯಾವುದು ಅಂತ ಅರ್ಥ ಮಾಡ್ಕೊಳ್ಳಿ. ಐ ನೋ, ಈಗ ನನ್ನ ಮಗ ಯಾವುದು, ಓಕೆ ಈಸ್ ಅ ವಿಜುವಲ್ ಅಂತ ಗೊತ್ತು. ಅವ್ನಿಗೇನಾದ್ರು ನಾನು ಅರ್ಥ ಮಾಡಿಸ್ಬೇಕು ಏನಾದ್ರು ಅಂದ್ರೆ, ನಾನು ವಿಡಿಯೋ ಮುಖಾಂತರ, ಪಿಕ್ಚರ್ ಮುಖಾಂತರ ಬರ್ದು ಏನೋ ಒಂದು ಮಾಡಿ ಕಣ್ಣಲ್ಲಿ ನೋಡಿದಾಗ ತಲೆಗೆ ಹೋಗುತ್ತೆ, ಹೋ ಹೌದಲ್ವಾ ಅಂತ ಹೇಳ್ಬಿಟ್ಟು. ಬಟ್ ಮೈ ವೈಫ್, ಶಿ ಇಸ್ ಆಡಿಟರಿ. ನಾನು ಏನೇ ಒಂದು ಮಾಡಿ ತೋರಿಸಿದ್ರು ಅದಕ್ಕಿಂತ ಜಾಸ್ತಿ ನಾನು ಬಾಯಲ್ಲಿ ಹೇಳಿದ್ರೆ ಏನಾಗುತ್ತೆ, ಓ ಹೌದು, ಯಾಕೆ ನಾನು ಹೇಳಿದಾಗ ಬೇಗ ತಲೆಗೆ ಹೋಗುತ್ತೆ. ಸೊ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಲರ್ನಿಂಗ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ಸ್ ವಿತ್ ಯೋರ್ ಪೀಪಲ್. ನಿಮ್ಮ ಜೊತೆಗಿರೋರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಸೈನ್ಸ್ ಯಾವುದು, ಯಾವ ಒಂದು ವೇನಲ್ಲಿ ಅವ್ರು ಅರ್ಥ ಮಾಡ್ಕೊಳ್ತಾರೆ ಅನ್ನೋದನ್ನ ನೀವು ತಿಳ್ಕೋಬೇಕು. ಫಸ್ಟ್ ಆಫ್ ಆಲ್ ವಿಜುವಲ್, ಆಡಿಟರಿ, ರೈಟ್ ಆರ್ ರೀಡ್ ಆರ್ ಕೈನೆಸ್ಥೆಟಿಕ್, ರೈಟ್? ಮ್ಯಾಕ್ಸಿಮಮ್ ಮೋಸ್ಟ್ ಜನರಲಿ ವಿಜುವಲ್ ಇರ್ತಾರೆ. ಓಕೆ, ಚೆಕ್ ಮಾಡ್ಬೋದು ನೀವು. ನೋಡು ನೋಡು ಅಂತ ಹೇಳ್ತಾರೆ ಅವರು ಮಾತಾಡ್ಬೇಕಾದ್ರೆ, ನೋಡಿಲಿ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನು? ನೋಡು ಅಂದ್ರೆ ಅವ್ರು ಆಕ್ಚುಲಿ ವಿಜುವಲ್. ಕೇಳಿಸ್ಕೊ ಇಲ್ಲಿ ಅಂತ ಹೇಳ್ತಾರೆ, ಅಂದ್ರೆ ಅರ್ಥ ಅವರು ಆಡಿಟರಿ ಅಂತ ಹೇಳ್ಬಿಟ್ಟು, ರೈಟ್? ಸೊ ಜನರಲಿ ಯೂಶಲಿ ವಿಜುವಲ್ ಇರ್ತಾರೆ, ಕೆಲವರು ಆಡಿಟರಿ ಕೂಡ ಇರ್ತಾರೆ. ಸೊ ಕೆಲವರು ಓದೋದ್ರಲ್ಲಿ ಇರ್ತಾರೆ, ರೈಟ್? ಸೊ ನಮ್ಮ ಅಣ್ಣನ ಮಗಳಿದ್ದಾಳೆ, ಸಿ ಇಸ್ ವೆರಿ, ತುಂಬಾ ಬುಕ್ಸ್ ಓದ್ತಾಳೆ ಅವಳು. ಓಕೆ, ಸಿ ಇಸ್ ರೀಡ್ ಅಂಡ್ ರೈಟ್. ಕೈನೆಸ್ಥೆಟಿಕ್, ಕೆಲವರು ಮಾಡಿ ಕಲಿತಾರೆ, ಎಕ್ಸ್ಪೀರಿಯನ್ಸ್ ಇಂದ ಕಲಿತಾರೆ, ಟಚ್ ಮಾಡಿ, ಫೀಲ್ ಮಾಡಿ ಅವರು ಕಲಿಯಕ್ಕೆ ಸಾಧ್ಯ ಆಗಂತದ್ದು, ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗಂತದ್ದು. ಡನ್? ಕ್ಲಿಯರ್? ಸೊ ಚೆಕ್ ಯುವರ್ ಸೆಲ್ಫ್, ನೀವು ಯಾವುದು ಅಂತ ಹೇಳಿ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಅಂಡ್ ನೋಟ್ ಡೌನ್ ಮಾಡ್ಕೊಳ್ಳಿ. ಆರ್ ಯು ಫೀಲರ್, ಆಡಿಟರಿ? ಬರ್ಕೊಳ್ತಾ ಹೋಗ್ಬೇಕು. ನೀವು ಮೆನ್ಷನ್ ಮಾಡ್ಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ದಟ್ ನೀವು ಯು ವಾಂಟ್ ಟೇಕ್ ಸ್ನ್ಯಾಪ್, ನೀವು ಒಂದು ಸ್ನ್ಯಾಪ್ ತಗೊಳ್ಬೇಕಂದ್ರೂ ಸ್ಕ್ರೀನ್ ಶಾಟ್ ಅಥವಾ ಸ್ನ್ಯಾಪ್ ತಗೊಳ್ಬೋದು, ಸೇವ್ ಮಾಡ್ಕೊಳ್ಬೋದು ನೀವು. ಸೊ ದಟ್ ನಿಮ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದ್ಸರಿ ಓದಿ ಅದನ್ನ
ರಿಲೇಟ್ ಮಾಡ್ಕೊಳ್ಳಿಕ್ಕೆ ಅಥವಾ ತಿಳ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಡನ್, ವಿಲ್ ಮೂವ್ ಆನ್. ಓಕೆ, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಒನ್ ಮೋರ್ ಬಿಹೇವಿಯರ್. ಓಕೆ, ಸೈನ್ಸ್, ಇನ್ನೊಂದು ಸೈನ್ಸ್ ನ ಅರ್ಥ ಮಾಡ್ಕೊಳ್ಳೋಣ. ಮ್ಯಾನ್ ವರ್ಸಸ್ ವುಮೆನ್. ಸೊ ಡಿಫ್ರೆಂಟ್ ಟೈಪ್ ಪರ್ಸನಾಲಿಟಿ ಅರ್ಥ ಮಾಡ್ಕೊಂಡ್ವಿ, ಡಿಫ್ರೆಂಟ್ ಟೈಪ್ ಆಫ್ ಲರ್ನಿಂಗ್ ಅರ್ಥ ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಮಾಡ್ಕೊಂಡ್ವಿ. ಈಗ ಮ್ಯಾನ್, ಒಬ್ಬ ಹುಡುಗ ಮತ್ತೆ ಹುಡುಗಿ, ಓಕೆ, ಒಬ್ಬ ಗಂಡಸು ಅಥವಾ ಹೆಂಗಸು, ಇಬ್ಬರ ಮಧ್ಯ ಏನ್ ವ್ಯತ್ಯಾಸ ಇದೆ, ಅಥವಾ ಅವ್ರ ಹೆಂಗೆ ಇವ್ರ ಹೆಂಗೆ ಅಂತ ಅರ್ಥ ಮಾಡ್ಕೊಂಡು, ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ 90% ಲೈಫ್ ಈಸಿ ಆಗ್ಬಿಡುತ್ತೆ. ರೈಟ್? ಸೊ ಫಸ್ಟ್ ಈಸ್ ಮ್ಯಾನ್ ಈ ಕಡೆ. ಓಕೆ, ಮೆನ್ ಆರ್ ರಿಸಲ್ಟ್ ಓರಿಯೆಂಟೆಡ್, ವಿಮೆನ್ ಆರ್ ಫೀಲಿಂಗ್ ಓರಿಯೆಂಟೆಡ್. Very important, very, very important. There's a famous book, okay, Men from Mars and Women from Venus ಅಂತ ಹೇಳ್ಬಿಟ್ಟು. ಓಕೆ, ಸೊ ತುಂಬಾ ಫೇಮಸ್ ಬುಕ್ ಇದೆ, ಅದ್ರಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಮೆನ್, ಸೊ ಗಂಡಸು, ಜೆಂಟ್ಸ್ ಏನಪ್ಪಾ ಅಂದ್ರೆ ದೇ ಆರ್ ರಿಸಲ್ಟ್ ಓರಿಯೆಂಟೆಡ್. ಅವ್ರಿಗೇನಪ್ಪಾ ಅಂದ್ರೆ ಎಂಡ್ ರಿಸಲ್ಟ್ ಆಗ್ಬೇಕು, ಆ ಕೆಲಸ ಆಗೋದು ಇಂಪಾರ್ಟೆಂಟ್, ಅವ್ರಿಗೆ ರಿಸಲ್ಟ್ ಆಗ್ಬೇಕು. ಓಕೆ, ಏನಾದ್ರೂ ಅನ್ಕೊಂಡಿದೀನಿ ಅಂದ್ರೆ ಅದು ಮುಗಿಸೋದು ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಈಗ ಇಲ್ಲಿಂದ ಊರ್ಗ್ ಹೋಗ್ಬೇಕು. ಸೊ ಊರ್ಗ್ ಹೋಗೋದಂದ್ರೆ ಊರ್ಗ್ ಹೋಗಿ ತಲುಪಬೇಕು, ಅದು ಇಂಪಾರ್ಟೆಂಟ್. ಬಟ್ ಲೇಡೀಸ್, ಫೀಮೇಲ್ಸ್ಗೆ ಏನಪ್ಪಾ ಅಂತ ಹೇಳಿದ್ರೆ ಫೀಲಿಂಗ್ ಓರಿಯೆಂಟೆಡ್. ಅವರು ತುಂಬಾ ಫೀಲಿಂಗ್ ಓರಿಯೆಂಟೆಡ್ ಅಂದ್ರೆ ಅವ್ರಿಗೆ ಭಾವನೆಗಳು ಜಾಸ್ತಿ. ಓಕೆ, ಅವರು ರಿಸಲ್ಟ್ಗಿನ ಆ ಒಂದು ಪ್ರೋಸೆಸ್ನ ತುಂಬಾ ಅನುಭವ ಮಾಡ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್, ಆಕ್ಷನ್ ಓರಿಯೆಂಟೆಡ್ ಆಗಿರ್ತಾರೆ. ಮೆನ್ ಏನಪ್ಪಾ ಅಂದ್ರೆ ತುಂಬಾ ಆಕ್ಷನ್ ಮಾಡಬೇಕು, ಹೋಗ್ಬೇಕು. ಲೈಕ್ ಮೆನ್ ಹೇಗಪ್ಪ ಹುಟ್ಟು ಬಂದಿರೋದು, ಬೆಳೆದು ಬಂದಿರೋ ಅಂದ್ರೆ ಹಿ ಇಸ್ ಅ ಡಾಮಿನೇಟಿಂಗ್ ಪರ್ಸನ್, ಹಿ ವಾಂಟ್ಸ್ ಟು ಗೋ ಔಟ್, ವಿನ್ ದ ವರ್ಲ್ಡ್, ಪ್ರಪಂಚ ಗೆಲ್ಬೇಕನ್ನೋದು ಆಕ್ಷನ್ ಓರಿಯೆಂಟೆಡ್ ಪರ್ಸನ್ ಅವನು. ಬಟ್ ವಿಮೆನ್ ಯಾರಪ್ಪ ಅಂದ್ರೆ ಇಸ್ ಅ ಪ್ರೋಸೆಸ್ ಓರಿಯೆಂಟೆಡ್. ಓಕೆ, ಏನೇ ಮಾಡೋದಾದ್ರೂ ಚಾಕು ಚಕ್ಕೆಯಾಗಿ ಮಾಡೋಂಥದ್ದು, ನೀಟಾಗಿ ಮಾಡೋಂಥದ್ದು, ಇದೇ ತರ ಆಗ್ಬೇಕು. ಸೊ ಪ್ರೋಸೆಸ್ನ ತುಂಬಾ ಎಂಜಾಯ್ ಮಾಡ್ತಾರೆ. ಓಕೆ, ಲೆಟ್ಸ್ ಸೇ ರೆಡಿ ಆಗ್ಬೇಕು, ಫ್ರೆಂಡ್ಸ್ನ ಮೀಟ್ ಮಾಡಬೇಕು ಅಥವಾ ಎಲ್ಲಾದ್ರೂ ಪಾರ್ಟಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಹುಡುಗರು ಎಷ್ಟು ಬೇಗ ರೆಡಿ ಆಗ್ತಾರೆ? ಎಷ್ಟು ನಿಮಿಷ ಬೇಕು? 5 ನಿಮಿಷ ಸಾಕು. ಹುಡುಗಿ ಕೆಲವು ಎಕ್ಸೆಪ್ಷನ್ಸ್ ಇರುತ್ತೆ. ಓಕೆ, ಐ ನೋ ಕೆಲವು ಎಕ್ಸೆಪ್ಷನ್ ಇದೆ. ಓಕೆ, ಇನ್ ಮೈ ಫ್ರೆಂಡ್ ಸರ್ಕಲ್ ಆಲ್ಸೋ ಕೆಲವರು ಆಕ್ಷನ್ ಓರಿಯೆಂಟೆಡ್ ಲೇಡೀಸ್ ಕೂಡ ಇದ್ದಾರೆ, ಕೆಲವು ಪ್ರೋಸೆಸ್ ಓರಿಯೆಂಟೆಡ್ ಹುಡುಗರು ಕೂಡ ಇದೆ. ಬಟ್ ಮ್ಯಾಕ್ಸಿಮಮ್ ಮೆನ್ ಆರ್ ಲೈಕ್ ದಿಸ್. ಸೊ ಬಟ್ ಅದೇ ಹುಡುಗಿ ರೆಡಿ ಆಗ್ಬೇಕಂತ ಹೇಳಿದ್ರೆ ದೇ ಟೇಕ್ ಮಿನಿಮಮ್ half an hour, 1 hour, I don't know, 2 hours ಕೂಡ ತಗೊಳ್ಬಹುದು. ರೈಟ್? ಸೊ ದಟ್ ಇಸ್ ದ ಪ್ರೋಸೆಸ್. ಓಕೆ, ಯಾವ್ದು ಬೇಕು, ಒಂದಷ್ಟು ರೆಡಿ ಆಗ್ಲಿಕ್ಕೆ, ಚೆಕ್ ಮಾಡ್ಲಿಕ್ಕೆ, ಇದು ಬೇಕಾ, ಇದು ಹಾಕೊಳ್ಳೆ, ಸೆಲೆಕ್ಟ್ ಮಾಡ್ಲಿಕ್ಕೆ ಟೈಮ್ ಹಿಡಿದು ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಶಾಪಿಂಗ್, ನಮಗೆ ಶಾಪಿಂಗ್ ಮಾಡ್ಬೇಕಾ, ಹೋಗು, ಇದು ಬೇಕು ಅಂತ ಹೇಳಿದ್ರೆ ಡಿಸೈಡ್ ಮಾಡು, ಅದನ್ನ ಮಾತ್ರ ಎತ್ಕೊಂಡ್ ಬಾ, ಮುಗಿತಾ 5 ನಿಮಿಷದಲ್ಲಿ. ಹೋಗೋದು, ಎತ್ಕೊಂಡ್ ಬರೋದು, ಬಿಲ್ ಮಾಡೋದು, ಪೇ ಮಾಡೋದು, ಬರೋದು. ಹುಡುಗಿರ್ ಹಂಗಲ್ವೇ ಅಲ್ಲ. ಲೇಡೀಸ್ ಅಂತೂ ವಿಂಡೋ ಶಾಪಿಂಗ್ ಅನ್ನೋದೇ ಮಜಾ ಅವ್ರಿಗೆ. ಓಕೆ, ತಗೊಳ್ಳೋದೇನಿಲ್ಲ, ಜಸ್ಟ್ ಪ್ರೋಸೆಸ್, ಹೋಗೋದು, ಎಂಜಾಯ್ ಮಾಡ್ಕೊಂಡ್ ಬರೋದು, ರೌಂಡ್ ಹೊಡ್ಕೊಂಡ್ ಬರೋದು, ಬಿಕಾಸ್ ದೇ ಎಂಜಾಯ್ ದ ಪ್ರೋಸೆಸ್. ಅವ್ರಿಗೆ ಅಚೀವ್ ಮಾಡೋದಕ್ಕಿಂತ ಆ ಪ್ರೋಸೆಸ್ ನ ಫೀಲ್ ಮಾಡೋದೇ, ಎಂಜಾಯ್ ಮಾಡೋದೇ ತುಂಬಾ ಇಂಪಾರ್ಟೆಂಟ್ ಅವ್ರಿಗೆ. ಸೊ ಶುಡ್ ಅಂಡರ್ಸ್ಟ್ಯಾಂಡ್, ಮೆನ್ ಅರ್ಥ ಮಾಡ್ಕೋಬೇಕು. ಓಕೆ, ಬಿಕಾಸ್ ವಿಮೆನ್ ಆರ್ ಬಾರ್ನ್ ಲೈಕ್ ದಟ್. ಮ್ಯಾನುಫ್ಯಾಕ್ಚರ್ ಆಗಿರೋದೇ ಹಾಗೆ, ಮೆನ್ ಮ್ಯಾನುಫ್ಯಾಕ್ಚರ್ ಆಗಿರೋದೇ ಹೀಗೆ. ಯು ಮೇ ಥಿಂಕ್, ಯಾಕೆ ಇವರು ಅರ್ಥನೇ ಮಾಡ್ಕೊಳ್ಳಲ್ಲ, ಇವರು ಹಸ್ಬೆಂಡ್ ಆಗಿರ್ಬೋದು, ಅಪ್ಪನೇ ಆಗಿರ್ಬೋದು, ಬ್ರದರೇ ಆಗಿರ್ಬೋದು, ನಮ್ ಫೀಲಿಂಗ್ಸ್, ಇಮೋಷನ್ಸ್ ಅರ್ಥನೇ ಮಾಡ್ಕೊಳ್ಳಲ್ವಲ್ಲ. ಬಿಕಾಸ್ ಮೆನ್ ಆರ್ ಲೈಕ್ ದಟ್, ದೇ ಕಾಂಟ್. ಅವ್ರು ಅರ್ಥ ಮಾಡ್ಕೊಳಕ್ ಆಗಲ್ಲ, ಬಿಕಾಸ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್, ಅಂದ್ರೆ ಮ್ಯಾನುಫ್ಯಾಕ್ಚರ್ ಆಗಿರೋದೇ ಹಾಗೆ. ಮೆನ್ ಆರ್ ಆಕ್ಷನ್ ಓರಿಯೆಂಟೆಡ್, ಫೀಮೇಲ್ ಆರ್ ಪ್ರೋಸೆಸ್ ಓರಿಯೆಂಟೆಡ್. ಮೆನ್ ಏನಪ್ಪಾ ಅಂದ್ರೆ ದೇ ಥಿಂಕ್ ಮ್ಯಾಕ್ರೋ, ದೊಡ್ಡದಾಗಿ ಯೋಚನೆ ಮಾಡ್ತಾರೆ. ಓಕೆ, ಥಿಂಕ್ ಬಿಗ್, ದೊಡ್ಡದಾಗಿ ಯೋಚನೆ ಮಾಡ್ತಾರೆ. ಓಕೆ, ಮನೆ ತಗೊಳ್ಬೇಕು, ಮನೆ ಅಂತ ಒಂದು ತಗೊಂಡ್ರೆ ಆಯ್ತು. ಬಟ್ ಫೀಮೇಲ್ ಹೆಂಗೆ ಯೋಚನೆ ಮಾಡ್ತಾರೆ? ಓಕೆ, ಮನೆ ಕರೆಕ್ಟೇ, ಬಟ್ ಅದರಲ್ಲಿ ಏನೇನ್ ಬೇಕು, ಹಿಂಗೆ ಬೇಕು, ಇದೇ ಏರಿಯಾ, ಇದೇ ತರ 2 BHKನಾ 3 BHKನಾ, ಇದೇ ತರ ಬೇಕು, ಗ್ರಾನೈಟೇ ಬೇಕು, ವರ್ಟಿಫೈಡೇ ಬೇಕು, ಆ ತರ. ಮೆನ್ಗೆ ಏನಂದ್ರೆ ಎಂಡ್ ರಿಸಲ್ಟ್, ಕಾರ್ ತಗೋಬೇಕಾ, ಕಾರ್ ಒಂದು ಕಾರ್ ತಗೊಂಡ್ರೆ ಮುಗೀತಷ್ಟೇ, ಯಾವುದೋ ಒಂದು ಕಾರ್ ಅಂತ ಬೇಕಷ್ಟೇ. ಬಟ್ ನೋ, ಫೀಮೇಲ್ ಆರ್ ಇದೇ ಬೇಕು, ಇದೇ ತರ ಬೇಕು. ದೇ ಆರ್ ಮೈಕ್ರೋ, ಮೈನ್ಯೂಟ್, ಚಿಕ್ಕದು ಕೂಡ ಅಬ್ಸರ್ವ್ ಮಾಡ್ತಾರೆ, ಚಿಕ್ಕದಕ್ಕೂ ಗಮನ ಹರಿಸ್ತಾರೆ. ರೈಟ್? ಸೊ ಮೆನ್ನಿಗೆ ಏನ್ ಬೇಕು ಆಕ್ಚುಲಿ? ದೇ ವಾಂಟ್ ಪ್ರೈಡ್, ಅಪ್ರಿಸಿಯೇಷನ್ ಬೇಕು ಅವ್ರಿಗೆ. ಓಕೆ, ಮೆನ್ನಿಗೆ ಬೇಕಾಗಿರೋದೇನು? ದೇ ವಾಂಟ್ ಪ್ರೈಡ್.
ಅವ್ರಿಗೆ ಹೆಮ್ಮೆ ಬೇಕು. ಓಕೆ, ನಮ್ಮ ಹಸ್ಬೆಂಡು, ನಮ್ಮ ಅಪ್ಪ, ನಮ್ಮ ಬ್ರದರ್ ಹೇಳ್ಬಿಟ್ರೆ ದೇ ಫೀಲ್ ಅಂತ ಹೇಳ್ಬಿಟ್ಟು ದೇ ವಾಂಟ್ ಅಪ್ರಿಸಿಯೇಷನ್. ಅವ್ರಿಗೆ ಹೊಗಳಿಕೆ ಬೇಕು. ಓ ವೆರಿ ಗುಡ್, ಫ್ಯಾಂಟಾಸ್ಟಿಕ್, ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ನೀವು, ಇಷ್ಟೆಲ್ಲ ಮಾಡ್ತಾ ಇದೆಯಾ, ಅಪ್ರಿಷಿಯೇಟ್ ಮಾಡ್ಬೇಕು ಅವ್ರಿಗೆ. ದೇ ಫೀಲ್ ವೆರಿ ಗುಡ್ ಬಿಕಾಸ್ ದೇ ಆರ್ ಮೆನ್. ಬಟ್ ಫೀಮೇಲ್ಗೆ ಏನ್ ಬೇಕು? ಅಪ್ರಿಷಿಯೇಷನ್ ಬೇಕು ಅವ್ರಿಗೆ, ಆಕ್ಚುಲಿ ಅಪ್ರಿಷಿಯೇಷನ್ ಬೇಕು. ಬಟ್ ಮೇನ್ ಅವ್ರಿಗೆ ಆಕ್ಚುಲಿ ಅದೆಲ್ಲ ಬೇಕಾಗಿರೋದು. ಅವ್ರಿಗೆ ಅದಕ್ಕಿಂತ ಜಾಸ್ತಿ ಬೇಕಾಗಿರೋದೇನು? ದೇ ವಾಂಟ್ ಕೇರ್, ದೇ ವಾಂಟ್ ಸೇಫ್ಟಿ. ಫೀಮೇಲ್ ವಾಂಟ್ ಪ್ರೊಟೆಕ್ಷನ್. ಮೆನ್ ಯಾರೇ ಆಗಿರ್ಬೋದು, ಮನೆಯಲ್ಲಿ ಮೆನ್ ಯಾರೇ ಆಗಿರ್ಬೋದು, ಒಂದು ಫೀಮೇಲ್ಗೆ, ಒಂದು ವುಮೆನ್ಗೆ ಮೆನ್ ಯಾರು ಬೇಕಾರಾಗಿರ್ಬೋದು. ಮದುವೆ ಆದಾಗ ಹಸ್ಬೆಂಡ್ ಇರ್ತಾರೆ, ಅಥವಾ ಮದುವೆ ಹಾಕಿನ ಮೊದಲು ಅಪ್ಪ ಇರ್ತಾರೆ, ಇಲ್ಲಾಂದ್ರೆ ಬ್ರದರ್ ಇರ್ತಾರೆ, ಅಥವಾ ಬಾಯ್ ಫ್ರೆಂಡ್ ಇರ್ತಾನೆ. ದೇ ವಾಂಟ್ ಪ್ರೊಟೆಕ್ಷನ್ ಫ್ರಮ್ ದಟ್ ಮ್ಯಾನ್ ಆಫ್ ಅವರ್ ಲೈಫ್, ರೈಟ್? ಸೊ ಶಿ ವಾಂಟ್ ದಟ್ ಸೇಫ್ಟಿ, ಪ್ರೊಟೆಕ್ಷನ್, ಕೇರ್ ಬೇಕು ಅವ್ರ ಕಡೆಯಿಂದ. ದಟ್ ಈಸ್ ವಾಟ್ ವಿಮೆನ್ ವಾಂಟ್ಸ್. ಸೊ ಮೆನ್ ಯಾರ್ಯಾರು ಸೆಷನ್ ಇದೆ ಅರ್ಥ ಮಾಡ್ಕೊಳ್ಳಿ, ವಿಮೆನ್ಗೆ ಏನೇನ್ ಬೇಕು ಅಂತ. ವಿಮೆನ್ಸ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಮೆನ್ಗೆ ಏನೇನ್ ಬೇಕು ಅಂತ ಹೇಳ್ಬಿಟ್ಟು, ರೈಟ್? ಸೊ ಮೆನ್ ಲುಕ್ಸ್ ಫಾರ್ ಪವರ್. ಅವ್ರಿಗೆ ಅಧಿಕಾರ ಬೇಕು. ಈ ಲುಕ್ಸ್ ಫಾರ್ ದಟ್ ಪವರ್. ಓಕೆ, ನಾನು ಹೇಳ್ದಂಗೆ ಆಗ್ಬೇಕು ಅಥವಾ ನನ್ನ ಮಾತು ನಡಿಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ, ರೈಟ್? ಬಟ್ ವೆರಾಸ್ ವಿಮೆನ್ ವಾಂಟ್ ಲವ್. ಓಕೆ, ದೇ ವಾಂಟ್ ದಟ್ ಲವ್, ಪ್ರೀತಿ ಬೇಕು, ಕೇರ್ ಬೇಕು. ಸೊ ದಟ್ ಈಸ್ ವಾಟ್ ದೇ ಲುಕ್ ಫಾರ್, right? So this is the behavior, scientific way of behavior between men and women. So when you understand this, okay, ಹೀಗೆ ಯೋಚನೆ ಮಾಡ್ತಾರೆ ಮೆನ್ ಅಂತ ಅರ್ಥ ಮಾಡ್ಕೊಂಡಾಗ, now you know the science. ಯಾಕೆ ಇವ್ರು ಹಿಂಗೆ ಆಡ್ತಾರೆ, ಯಾಕೆ ಇವ್ರು ಹಿಂಗೆ ಬಿಹೇವ್ ಮಾಡ್ತಾರೆ ಅಂದ್ರೆ, ಬಿಕಾಸ್ ದಟ್ ಈಸ್ ಅ ಸೈನ್ಸ್. ನಾವು ಯು ನೋ, ಓಕೆ, ನೆಕ್ಸ್ಟ್ ನಾನು ಏನ್ ಮಾಡ್ಬೋದು ಅಂತ ನೀವು ಅರ್ಥ ಮಾಡ್ಕೊಳ್ಬೋದು. ಸೊ ವಿಮೆನ್, ಓಕೆ, ಇವ್ರು ಹಿಂಗೇನೆ ಅಂತ ನೀವು ಅರ್ಥ ಮಾಡ್ಕೊಂಡಾಗ ಮೆನ್ ಈಸಿಲಿ ಯು ಕ್ಯಾನ್ ರಿಲೇಟ್. ಓಕೆ, ಇವ್ರಿಗೆ ಇದು ಬೇಕಲ್ವಾ, ಪ್ರೋಸೆಸ್ ಅಲ್ವಾ, ಓಕೆ ಟೈಮ್ ಕೊಡೋಣ, ರೆಡಿ ಆಗಲಿ. ಓಕೆ, ಪ್ರೋಸೆಸ್ ಅಲ್ವಾ, ಓಕೆ ನೀನು ಸೆಲೆಕ್ಟ್ ಮಾಡು, ಟೈಮ್ ತಗೋ, ಎಂಜಾಯ್ ಮಾಡು. ಚಿಕ್ಕದ್ರಲ್ಲೂ ಓಕೆ ಸೆಲೆಕ್ಷನ್ಗೆ ಬಿಟ್ಬಿಡುವಂಥದ್ದು. ಓಕೆ, ಕೇರ್ ಬೇಕಾ, ಲವ್ ಬೇಕಾ, ಅದನ್ನ ತೋರಿಸುವಂಥದ್ದು. ಸೊ ವಿ ಕ್ಯಾನ್ ಅಡಾಪ್ಟ್. ಏನ್ ಬೇಕು ಅವ್ರಿಗೆ ಅಡಾಪ್ಟ್ ಮಾಡ್ಕೊಳ್ಬೋದು ನಾವು, ರೈಟ್? ದಟ್ಸ್ ವಾಟ್ ವಿ ಕ್ಯಾನ್ ಡೂ, ರೈಟ್? ಆರ್ ಯು ವಿತ್ ಮೀ? ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಯೂಸ್ಫುಲ್? Okay, let's move on. So let's move on. Very, very important. Now we have come to the very important. Sir, ಏನು ಅಂತ ಗೊತ್ತಾಯ್ತು, ಯಾಕೆ ಅಂತ ಗೊತ್ತಾಯ್ತು, ಹೇಗೆ ಅಂತ ಹೇಳ್ಕೊಡಿ ಸರ್ ಇವಾಗ. ಸೊ ಹೇಗೆ ಅಂತ ಬೇಕಾ? ಹೌ ಟು ಹ್ಯಾವ್ ಅ ಬ್ಲಿಸ್ಫುಲ್ ಹ್ಯಾಪಿ ರಿಲೇಶನ್ಶಿಪ್. ಓಕೆ, ಕಮಿಟ್ ಮಾಡಿ. ಈಗ ನೀವು ಅರ್ಥ ಮಾಡ್ಕೊಳ್ಳೋದು, ಕಲ್ತ್ಕೊಳ್ಳೋದೆಲ್ಲ ನೀವು ಇಂಪ್ಲಿಮೆಂಟ್ ಮಾಡ್ತೀರಾ. ಡಿಸೈಡ್ ಮಾಡ್ಕೊಳ್ಳಿ. ಪ್ರಾಮಿಸ್ ಯುವರ್ ಸೆಲ್ಫ್, ನಾನು ಏನು ಕಲಿತಾ ಹೋಗ್ತೀನೋ ಅದನ್ನ ನಾನು ಇಂಪ್ಲಿಮೆಂಟ್ ಮಾಡ್ತೀನಿ. ಸೊ ದಟ್ ಐ ವಿಲ್ ಸಿ ದ ಚೇಂಜಸ್. ನನ್ನ ಲೈಫಲ್ಲಿ ನಾನು ಬದಲಾವಣೆನ ನೋಡೋಕೆ ಇಷ್ಟಪಡ್ತೀನಿ ಅಂತ ಪ್ರಾಮಿಸ್ ಟು ಯುವರ್ ಸೆಲ್ಫ್. ರೆಡಿ ಇದ್ದೀರಾ? ಸೊ ನಾವು ಯು ಹ್ಯಾವ್ ಟು ಸ್ಟಾರ್ಟ್ ಗ್ರೇಡಿಂಗ್ ಯುವರ್ ಸೆಲ್ಫ್. ನಿಮಗೆ ನೀವು ರೇಟ್ ಮಾಡ್ಕೊಳ್ತಾ ಹೋಗ್ಬೇಕು. 1 to 10 ಮಾರ್ಕ್ಸ್ ಕೊಟ್ಕೊಳ್ತಾ ಹೋಗ್ಬೇಕು. ಸೊ ಐ ಆಮ್ ಗೋಯಿಂಗ್ ಟು ಟೆಲ್ ಯು 10 ಸೀಕ್ರೆಟ್ಸ್, 10 ಸೀಕ್ರೆಟ್ಸ್ ಆಫ್ ಅ ಹ್ಯಾಪಿ ಅಂಡ್ ಬ್ಲಿಸ್ಫುಲ್ ರಿಲೇಶನ್ಶಿಪ್, ರೈಟ್? ಸೊ ಫಸ್ಟ್, ಡ್ರಾಪ್ ಇನ್ ರಿಲೇಶನ್ಶಿಪ್ ಅಂದ್ರೆ, ಫಸ್ಟ್ ನಾವು ಏನಾದ್ರೂ ಮಾಡೋಕ್ಕಿಂತ ಮೊದಲು, ಕಲಿಯೋಕ್ಕಿಂತ ಮೊದಲು, ಅಥವಾ ಏನಾದ್ರೂ ಹೊಸದನ್ನ ಮಾಡೋಕ್ಕಿಂತ ಮೊದಲು ಫಸ್ಟ್ ನಮ್ಮ ಬೇಡದೇ ಇರೋಂಥದ್ದನ್ನ ಅಥವಾ ಅನ್ವಾಂಟೆಡ್ನ ನಾವು ಬಿಟ್ಟು ಹಾಕ್ಬೇಕು. ಡ್ರಾಪ್ ಅಂದ್ರೆ ವಿ ಹ್ಯಾವ್ ಟು ಲೀವ್ ದಟ್, ಬಿಟ್ಟು ಹಾಕ್ಬೇಕು ನಾವು ಅದನ್ನ. ಓಕೆ, ಸೊ ಏನೇನು ನಮ್ಮ ಸಂಬಂಧಗಳು, ರಿಲೇಶನ್ಶಿಪ್ ಅಲ್ಲಿ ಯಾರ ಜೊತೆ ಆದ್ರೂ ಸಂಬಂಧ ಇದೆ ಅಂದ್ರೆ ಅದರಲ್ಲಿ ನಾವು ಏನೇನ ತೆಗೆದು ಹಾಕ್ಬೇಕು, ವಾಟ್ ಯು ಹ್ಯಾವ್ ಟು ರಿಮೂವ್ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಫಸ್ಟ್, ಈಗೋ, ವೆರಿ ಇಂಪಾರ್ಟೆಂಟ್. ದ ಬಿಗ್ಗೆಸ್ಟ್ ಎನಿಮಿ ಬಿಟ್ವೀನ್ ರಿಲೇಶನ್ಶಿಪ್ಸ್, ಅತ್ಯಂತ ದೊಡ್ಡದಾದಂಥ ಎನಿಮಿ ಯಾವುದಪ್ಪ ಅಂತ ಹೇಳಿದ್ರೆ ರಿಲೇಶನ್ಶಿಪ್ ಅಲ್ಲಿ ಈಗೋ. ಸೊ ಈಗೋನ ಯಾರು ಇಟ್ಕೊಳ್ತಾರೋ ಅವ್ರು ಯಾವತ್ತೂ ಖುಷಿಯಾಗಿರಕ್ ಸಾಧ್ಯನೇ ಇಲ್ಲ. ಈಗೋ ಇಟ್ಕೊಂಡವ್ರು, ಯಾವಾಗ ನಾವು ಈಗೋನ ಬಿಡ್ತೀವಿ, ಓಕೆ, ಯಾವಾಗ ಈಗೋನ ಬಿಡ್ತೀವೋ ಹ್ಯಾಪಿಯಾಗಿರ್ಬೋದು ರಿಲೇಶನ್ಶಿಪ್ ಅಲ್ಲಿ. ಯಾಕೆ ಈಗೋ ಬರುತ್ತೆ? ನಾನ್ ದೊಡ್ಡವನು, ಮನೆಯಲ್ಲಿ ನಾನ್ ದೊಡ್ಡವನು, ನಾನು ಇಷ್ಟು ಓದಿದ್ದೀನಿ, ನಾನು ಇಷ್ಟು ದುಡಿತಾ ಇದ್ದೀನಿ, ನಾನು ಸಂಸಾರ ನಡೆಸ್ತಾ ಇದ್ದೀನಿ, ರೈಟ್? ಅಥವಾ ನಾನ್ ದೊಡ್ಡವಳು, ಅಥವಾ ನನಗಿಷ್ಟು ಗೊತ್ತು. ಲೆಟ್ಸ್ ಎ ಹಸ್ಬೆಂಡ್ ವೈಫ್ ಇಬ್ರು ಕೆಲಸ ಮಾಡ್ತಾ ಇದಾರೆ, ವೈಫ್ ಜಾಸ್ತಿ ದುಡಿತಾ ಇರ್ಬೋದು ಅಥವಾ ಹೈಯರ್ ಪೋಸ್ಟ್ ಅಲ್ಲಿ ಇರ್ಬೋದು, ರೈಟ್? ಸೊ ನಾನೇನ್ ಕಡಿಮೆನಾ ಇವಾಗ ಅಂತ ಈಗೋ ಬಂದ್ಬಿಟ್ರೆ ಏನಾಗುತ್ತೆ? ಸೊ ಅಲ್ಲಿ ಹೊಂದಾಣಿಕೆ ಬರೋದಿಲ್ಲ. ಸೊ ರಿಲೇಶನ್ಶಿಪ್ ಅಲ್ಲಿ ಈಗೋ ಇರ್ಕೂಡ್ದು, ರೈಟ್? ಈಗೋ
ದೊಡ್ಡವರು ಚಿಕ್ಕವರು, ಓಕೆ ನಾನು ಅಪ್ಪ, ಮಗ ನನ್ನ ಮಾತು ಕೇಳಬೇಕು. ಲೆಟ್ಸ್ ಏನೋ ಒಂದು ಫೈಟ್ ಆಯ್ತು, ಜಗಳಾನೇ ಆಯ್ತು, ಏನೋ ಒಂದು ಮನಸ್ತಾಪನೆ ಆಯ್ತು, ನಾನು ಯಾಕೆ ಹೋಗಿ ಮಾತಾಡಿಸ್ಲಿ? ಫಸ್ಟ್ ಅವ್ನು ಬರ್ಬೇಕಲ್ವಾ, ಅವಳು ಬರ್ಬೇಕಲ್ವಾ? ಲೆಟ್ಸ್ ಹಸ್ಬೆಂಡ್ ವೈಫಲ್ಲೇ ಏನೋ ಚಿಕ್ಕದಕ್ಕೆ ಜಗಳ ಆಯ್ತು, ನಾನು ಯಾಕೆ ಫಸ್ಟ್ ಹೋಗಿ ಮಾತಾಡಿಸ್ಲಿ? ಯಾವಾಗ ಈಗೋ ಅನ್ನೋದು ಬಂದ್ಬಿಡುತ್ತೋ ಸರಿ ಹೋಗೋದಿಲ್ಲ. ಸೊ ಈಗೋ ಏನಾಗ್ತಾ ಹೋಗುತ್ತೆ, ಸ್ವಲ್ಪ ಬಿರುಕು ಬಿಟ್ಕೊಳ್ತಂದ್ರೆ ದೊಡ್ಡದಾಗ್ತಾ ಆಗ್ತಾ 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 ಏನಾಗುತ್ತೆ, ದೊಡ್ಡದಾಗ್ತಾ ಹೋಗುತ್ತೆ. ಸೊ ಅದು ಆಗದಿರಂಗೆ ಮಾಡ್ಕೋಬೇಕಂತ ಹೇಳಿದ್ರೆ ಫಸ್ಟ್ ವಿ ಶುಡ್ ಡ್ರಾಪ್ ಈಗೋ ಇನ್ ರಿಲೇಶನ್ಶಿಪ್. ಈಗೋ ಅನ್ನೋದು ಇನ್ ಕೇಸ್ ನೀವು ಹೊರಗಡೆ ಇಟ್ಕೊಂಡು ನಡೆಯುತ್ತೆ. ಲೆಟ್ಸ್ ಕರಿಯರ್ ಅಲ್ಲಿ, ಬಿಸ್ನೆಸ್ ಅಲ್ಲಿ, ಕಸ್ಟಮರ್ಸ್ ಜೊತೆ ಈಗೋ ಇಟ್ಕೊಂಡ್ರು ಮೇ ಬಿ ನಡಿಬೋದೇನೋ ಗೊತ್ತಿಲ್ಲ. ಬಟ್ ಫ್ಯಾಮಿಲಿಲಿ ಫಸ್ಟ್ ಆಫ್ ಆಲ್ ರಿಲೇಶನ್ಶಿಪ್ ಅಲ್ಲಿ ಯು ಶುಡ್ ನೆವರ್ ಹ್ಯಾವ್ ಅ ಈಗೋ. ಕ್ಲಿಯರ್? ಸೊ ಆಸ್ಕ್ ಯುವರ್ ಸೆಲ್ಫ್, ನೀವು ಗ್ರೇಡ್ ಕೊಟ್ಕೊಳ್ಳಿ. ಈಗೋ ಜಾಸ್ತಿ ಇದೆ ಅಂದ್ರೆ ಓಕೆ, ಸೊ ಯು ಹ್ಯಾವ್ ಟು ಗಿವ್ ಮಾರ್ಕ್ಸ್. ಇದು ಆಕ್ಚುಲಿ ರಿವರ್ಸಲ್ ಬರುತ್ತೆ. ಈ ಡ್ರಾಪ್ ಅನ್ನೋ ವಿಚಾರಕ್ಕೆ ನೀವು ರಿವರ್ಸಲ್ ಕೊಟ್ಕೊಳ್ಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಈಗೋ ಇಲ್ಲ ಅಂತ ಹೇಳಿದ್ರೆ ನೀವು 8-9 ಕೊಟ್ಕೊಳ್ಬೇಕು. ಈಗೋ ಇದೆ ಅಂದ್ರೆ 1 or 2 ಹತ್ರ ಕೊಟ್ಕೊಳ್ಬೇಕು. ಯಾಕಂದ್ರೆ ಇದು ಡ್ರಾಪ್ ಬಿಡ್ಬೇಕಾಗಿರೋಂಥ ವಿಚಾರ ಅಲ್ವಾ? ಸೊ ನೀವು ರಿವರ್ಸಲ್ ಕೊಟ್ಕೊಳ್ಬೇಕು. ಸೊ ನೆಕ್ಸ್ಟ್ ಬಿಡ್ಬೇಕಾಗಿರೋಂಥದ್ದೇನು? ಆಂಗರ್. ತುಂಬಾ ಅತ್ಯಂತ ತಪ್ಪು ಮಾಡೋಂಥ ಕೆಲಸ ಯಾವ್ದಪ್ಪ ಅಂತ ಹೇಳಿದ್ರೆ ಆಂಗರ್. ದೇರ್ ವಾಸ್ ಅ ಫಾದರ್, ಫ್ಯಾಮಿಲಿಯಲ್ಲಿ ಒಬ್ಬ ಫಾದರ್ ಇದ್ದ. he had a dream to buy a Mercedes Benz, the black color Mercedes Benz ತಗೊಳ್ಬೇಕಂತ ಆಸೆ ಇತ್ತು. ಸೊ ಕಷ್ಟಪಟ್ಟು ದುಡಿದು ತುಂಬಾ ಶ್ರಮ ಪಟ್ಟು he bought a new Mercedes, brand new. ಸೊ ಕಾರ್ ತಂದು ಮನೆ ಒಳಗಡೆ ನಿಲ್ಸಿದ್ದಾರೆ. ಓಕೆ, ಎಲ್ಲೋ ಹೊರಗಡೆ ಹೋಗ್ಬೇಕಾಗಿತ್ತು, ಫ್ರೆಂಡ್ಸ್ ಬಂದಿದ್ರು, ಫ್ರೆಂಡ್ಸ್ ಜೊತೆ ಹೋದ್ರು ಹೊರಗಡೆ. ಓಕೆ, ಸೊ ಮನೆಯಲ್ಲಿ ಮಗ ಇದ್ದಾನೆ, ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಸೊ ಗರಾಜಲ್ಲಿ ಏನ್ ಮಾಡಿದ್ರು, ನಿಲ್ಸಿದ್ರು. ಅಲ್ಲಿ ಸ್ವಲ್ಪ ಜಾಗನೂ ಇತ್ತು ಆಟ ಆಡಕ್ಕೆ. ಸೊ ಜಾಗ ಇರಬೇಕಾದ್ರೆ ಹಿ ವಾಸ್ ಪ್ಲೇಯಿಂಗ್. ಸೊ ಮಕ್ಕಳು, ಚಿಕ್ಕ ಮಕ್ಕಳು. ಸೊ ಹಿ ವಾಸ್ ಪ್ಲೇಯಿಂಗ್. ಕಾರು ವ್ಯಾಲ್ಯೂ ಏನು ಗೊತ್ತಿಲ್ಲ ಮಕ್ಕಳಿಗೆ. ಸೊ ಸಡನ್ ಆಗಿ ಏನಾಯ್ತು, ಹಿ ಹ್ಯಾಸ್ ಟೇಕನ್ ಸಮ್ ಸ್ಟೋನ್, ಅದನ್ನ ನೀಟಾಗಿ ಹೆಸರನ್ನ ಬರ್ದಿಟ್ಬಿಟ್ಟಿದ್ದಾನೆ. ಯಾವ್ದ್ರ ಮೇಲೆ? ಮರ್ಸಿಡೀಸ್ ಬೆಂಜ್ ಮೇಲೆ. ಯಾವ ಕಲರು? ಬ್ಲ್ಯಾಕ್ ಕಲರು, ಹೊಸದು. ಹೆಸರನ್ನ ಬರ್ದಿಟ್ಬಿಟ್ಟಿದ್ದಾನೆ, ಗೀಚಿಟ್ಬಿಟ್ಟಿದ್ದಾನೆ, ಡ್ರಾಯಿಂಗ್ ಅದು ಇದೆಲ್ಲ ಮಾಡಿಟ್ಬಿಟ್ಟಿದ್ದಾನೆ, ಡೆಂಟ್ ಆಗೋ ತರ. ಸೊ ಫಾದರ್ ಕೇಮ್, ಅಪ್ಪ ಬರ್ತಾರೆ, ಸಡನ್ ಆಗಿ ನೋಡ್ತಾರೆ, ಸಖತ್ತು ಕೋಪ ಬಂದ್ಬಿಡುತ್ತೆ. ಹಿ ಗಾಟ್, ಅರೆ 40-45 lakhs rupees ಕೊಟ್ಟು ತಂದಿರಂತ ಬೆನ್ಸ್, ಏನಿದು ಬಂದು 2 ದಿನ ಆಗಿಲ್ಲ, ಇನ್ನ ಈ ತರ ಆಗ್ಬಿಟ್ಟಿದೆ, ಯಾರು ಮಾಡಿದ್ದು? ಹೋಗಿ ಸಡನ್ ಆಗಿ ನೀನಾ ಮಾಡಿದ್ದು ಅಂತ ತಗೊಂಡು ಬಡ್ದು ಮಗನ್ನ ಈ ಕೈಯೆಲ್ಲ ಮಾಡಿದ್ದ ಅಂತ ಹೇಳ್ಬಿಟ್ಟು ಕೈಗೆ ಹೊಡಿತಾನೆ. ಸೊ ಆ ಕೋಪದಲ್ಲಿ, ಆವೇಶದಲ್ಲಿ ಕೈಗೇನೋ ಸಿಗುತ್ತೆ, ತಗೊಂಡು ಆ ಕೈಗೆ ಹೊಡಿತಾನೆ. ಸೊ ಆಲ್ ಆಫ್ ಅ ಸಡನ್ ಕೈಗೆ ಏನಾಗುತ್ತೆ, ಪೆಟ್ಟಾಗತ್ತೆ. ಹಿ ವಾಸ್ ಬ್ಲೀಡಿಂಗ್, ಫುಲ್ಲು ಅಳ್ತಾ ಇದೆ ಮಗು, ಫುಲ್ ಬ್ಲಡ್ ಹರಿತಾ ಇದೆ. ಸಡನ್ ಆಗಿ ಅವನಿಗೆ ರಿಯಲೈಸ್ ಆಗುತ್ತೆ, ಛೇ ಓಕೆ ಹಿಂಗಾಯ್ತಾ. ಸಡನ್ ಆಗಿ ಮತ್ತೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾನೆ, ಟ್ರೀಟ್ಮೆಂಟ್ ಕೊಡಿಸ್ತಾನೆ, ಎಲ್ಲ ಮಾಡ್ತಾನೆ. ಸೊ ಬ್ಯಾಂಡೇಜ್ ಎಲ್ಲ ಹಾಕ್ತಾರೆ. ತುಂಬಾ ಫ್ರಾಕ್ಚರ್ ಕೂಡ ಆಗಿರುತ್ತೆ, ಡ್ಯಾಮೇಜ್ ಆಗಿರುತ್ತೆ, ಸೆಲ್ಸ್ ಡ್ಯಾಮೇಜ್ ಆಗಿರುತ್ತೆ, ಎಲ್ಲ ಆಗಿರುತ್ತೆ. ಅಂಡ್ ವಾಪಸ್ ಬಂದ್ಮೇಲೆ ಆಫ್ಟರ್ 1 week ಆದ್ಮೇಲೆ ಕಾರ್ನ ಶೋರೂಮ್ ಕಳಿಸಿ ಎಲ್ಲ ರಿಪೇರಿ ಮಾಡಿಸಿ, ಇನ್ಶೂರೆನ್ಸ್ ಇಂದ ಎಲ್ಲ ಸರಿ ಮಾಡಿ ಎಲ್ಲ ವಾಪಸ್ ಬಂದಿರುತ್ತೆ. ಆ ಮಗು ಬಂದು ಕೇಳುತ್ತೆ ಅಪ್ಪನ ಹತ್ರ, ಅಪ್ಪ ಕಾರೇನೋ ಸರಿ ಹೋಯ್ತು, ನನ್ನ ಕೈ ಸರಿ ಹೋಗುತ್ತಾ ಇವಾಗ ಅಂತ ಹೇಳಿ. ಕಾರ್ ಮತ್ತೆ ಸರಿ ಹೋಯ್ತು, ಬಟ್ ನನ್ನ ಕೈ ಸರಿ ಹೋಯ್ತಾ ಅಂತ ಹೇಳ್ಬಿಟ್ಟು. ಸೊ ಆಂಗರ್ ಅನ್ನೋದು ಎಷ್ಟು ಕೆಟ್ಟದು, ಎಷ್ಟು ತಪ್ಪು ಅಂತ ಹೇಳಿದ್ರೆ, ವಿಲ್ ಲೂಸ್ ಸೋ ಮೆನಿ ರಿಲೇಶನ್ಶಿಪ್ಸ್, ರೈಟ್? ಎಸ್ಪೆಷಲಿ ಮಕ್ಕಳ ಜೊತೆ ನಾವು ಕೋಪ ಮಾಡ್ಕೊಂಡಾಗ, ರೈಟ್? ಅಥವಾ ಹಸ್ಬೆಂಡ್ ವೈಫ್ ಅಲ್ಲಿ, ಅಥವಾ ಅತ್ತೆ ಮಾವ, ಯಾರ ಜೊತೆನೇ ಆಗ್ಲಿ, ಓಕೆ, ಬ್ರದರ್ ಸಿಸ್ಟರ್ ಕೋಪ ಮಾಡ್ಕೊಳ್ಳೋದು, ಜಗಳ ಮಾಡೋದು. ಸೊ ಯಾವಾಗ ಕೋಪ ಅನ್ನೋದು ಬರುತ್ತೆ, ಓಕೆ, ವಿಲ್ ಲೂಸ್ ರಿಲೇಶನ್ಶಿಪ್. ಸೊ ಏನ್ ಮಾಡ್ಬೇಕು ಕೋಪ ಅಂತ ಹೇಳಿದ್ರೆ, ಆ ಮೂಮೆಂಟ್ಗೆ ಗ್ಯಾಪ್ ಕೊಡ್ಬೇಕು, ಸ್ಪೇಸ್ ಕೊಡ್ಬೇಕು. ಸ್ಪೇಸ್ ಕೊಟ್ಬಿಟ್ಟು ಓಕೆ ಇದು ಬೇಕಾ, ಆಂಗರ್ ಬೇಕಾ, 10 ಸೆಕೆಂಡ್ ಗ್ಯಾಪ್ ಕೊಟ್ರೆ. ಒಂದ್ಸರಿ ಕೋಪದಲ್ಲಿ ನಾವು ಏನಾದ್ರು ಮಾಡ್ಬಿಟ್ರೆ, ಆಕ್ಷನ್ ತಗೊಂಡ್ರೆ, ಏನಾದ್ರು ಮಾತಾಡ್ಬಿಟ್ರೆ ಅದನ್ನ ವಾಪಸ್ ತಗೊಳಕ್ ಆಗತ್ತಾ? ಆಡಿದ ಮಾತು, ಮಾಡಿದ ಕೆಲಸ ವಾಪಸ್ ತಗೊಳಕ್ ಆಗತ್ತಾ? ನೆವರ್. ಸೊ ವೆರಿ ಇಂಪಾರ್ಟೆಂಟ್, ನೆವರ್ ಹ್ಯಾವ್ ಆಂಗರ್ ಇನ್ ದ ರಿಲೇಶನ್ಶಿಪ್. ಸೊ ರಿವೆಂಜ್. ಓಕೆ, ರಿವೆಂಜ್ ಅಂತ ಹೇಳಿದ್ರೆ ಏನು? ರಿವೆಂಜ್ ಅಂತ ಹೇಳಿದ್ರೆ ಜಿದ್ದಿಟ್ಕೊಂಡ್ಬಿಡೋದು. ಓಕೆ,
ನನಗೆ ಹಿಂಗೆ ಹೇಳ್ಬಿಟ್ಟ, ಆಯ್ತು ನಾನು ಮಾಡಿ ತೋರಿಸ್ತೀನಿ ನಿನಗೆ. ಚಿಕ್ಕದಾಗಿ ಒಂದು ಸ್ಮಾಲ್ ವಿಚಾರಕ್ಕೆ ಇರ್ಬೋದು, ಓಕೆ, ಏನೋ ಜೋಕ್ಗೆ ಏನೋ ಒಂದು ವೈಫ್ ಹೇಳಿರ್ಬೋದು, ಓಕೆ ನನಗೆ ಹಿಂಗೆ ಹೇಳ್ಬಿಟ್ಲೆ ಅವಳು, ಇದು ಮಾಡಿ ತೋರಿಸ್ತೀನಿ ಇವಳಿಗೆ. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಇನ್ನೊಂದ್ಸರಿ ಯಾವಾಗಲೂ ಎಲ್ಲರ ಮುಂದೆ ರಿವರ್ಸ್ ಅಲ್ಲಿ ವಾಪಸ್ ಕೊಡೋಂಥದ್ದು, ಇದೆಲ್ಲ ರಿವೆಂಜ್ ಎಲ್ಲ ಇಟ್ಕೊಂಡಾಗ ಏನಾಗುತ್ತೆ, ಅಲ್ಲಿ ರಿಲೇಶನ್ಶಿಪ್ ಚೆನ್ನಾಗಿರೋದಿಲ್ಲ, ರೈಟ್? ಸೊ ಯು ಶುಡ್ ನಾಟ್ ಹ್ಯಾವ್ ಅ ರಿವೆಂಜ್. ಜಲಸಿ, ಸೊ ಜಲಸಿ ಅಂತ ಹೇಳಿದಾಗ ಬ್ರದರ್ ಸಿಸ್ಟರ್ಸ್ ಅಲ್ಲಿ ಅಥವಾ ಮಕ್ಳುಗಳಲ್ಲಿ, ರೈಟ್? ಅಥವಾ ಮೇನ್ಲಿ ಲೈಕ್ ನಾದ್ನಿ ಅಥವಾ ವಾರ್ಗಿತಿ ಅಥವಾ ಏನ್ ಕೋ ಸಿಸ್ಟರ್ಸ್ ಎಲ್ಲ ಬರುತ್ತಲ್ವಾ, ಅಲ್ಲಿ ಜಲಸಿ, ಅವ್ರು ಹಿಂಗ ಇವ್ರು ಹಿಂಗ, ಅವ್ರು ಅದ್ ತಗೊಂಡ್ಬಿಟ್ರ, ಇದ್ ತಗೊಂಡ್ಬಿಟ್ರ, ಅಕ್ಕಪಕ್ಕ ಮನೆಯವ್ರು ಇದ್ ತಗೊಂಡ್ಬಿಟ್ರ, ಆ ರಿಲೇಟಿವ್ ಇದ್ ತಗೊಂಡ್ರ, ಈ ರಿಲೇಟಿವ್, ವಾಟ್ ಎವರ್ ಇಟ್ ಈಸ್, ನಿಮ್ಮ ಲೈಫ್ ನೀವು ನೋಡಬೇಕು. ನೆವರ್ ಹ್ಯಾವ್ ಅ ಜಲಸ್. ನಿಮ್ಮ ಲೈಫೇ ಬೇರೆ, ಅವ್ರ ಲೈಫೇ ಬೇರೆ, ರೈಟ್? ಕಂಪೇರ್ ಮಾಡೋದು, ಆಕ್ಚುಲಿ ಕಂಪೇರ್ ಮಾಡ್ಬೋದು. ಕಂಪೇರ್ ಮಾಡಿದ್ರೆ ಜಲಸ್ ಬರೋದು. ಕಂಪೇರ್ ಮಾಡೋಕ್ಕಿಂತ ಪಾಸಿಟಿವ್ ಕಂಪೇರ್ ಮಾಡಿ, ಓಕೆ ನಾನು ಏನ್ ಇಂಪ್ರೂವ್ ಮಾಡ್ಬೋದು, ಏನ್ ಬೆಳಿಬೋದು, ಅದನ್ನ ಯೋಚನೆ ಮಾಡ್ಬೋದು. ಬಟ್ ನೆವರ್ ಕಂಪೇರ್ ಅಂತ ನಾನು ಹೇಳೋದು. ಸೊ ಕಂಪೇರ್ ಮಾಡಿದಾಗ ಜಲಸ್ ಬಂದ್ಬಿಡುತ್ತೆ, ರೈಟ್? ಸೊ ನೆವರ್ ಹ್ಯಾವ್ ದಟ್ ಜಲಸಿ. ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಈಸ್ ಆರ್ಗ್ಯುಮೆಂಟ್. ಸೊ ಈ ಸಂಬಂಧಗಳಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಆರ್ಗ್ಯುಮೆಂಟ್ಸ್ ಇಟ್ಕೋಬಾರ್ದು, ಓಕೆ? ಸಣ್ಣ ಪುಟ್ಟದ ಆರ್ಗ್ಯುಮೆಂಟ್ಸ್ ಬರುತ್ತೆ, ನಾನು ಬರಲ್ಲ ಅಂತ ಹೇಳಲ್ಲ. ಏನಂತ, ಉಪ್ಪು ಜಾಸ್ತಿ ಆಗ್ಬಿಟ್ಟಿರುತ್ತೆ, ಅಥವಾ ಉಪ್ಪೆ ಹಾಕಿರಲ್ಲ, ಅಥವಾ ಸಕ್ಕರೆ ಹಾಕಿರಲ್ಲ, ಏನೋ ಒಂದು ಉಪ್ಪಿಟ್ಟು ಇಷ್ಟ ಇಲ್ಲ, ಉಪ್ಪಿಟ್ಟು ಮಾಡ್ಬಿಟ್ಟಿರ್ತಾರೆ. ಗೊತ್ತಾಗಲ್ಲ ನಿನ್ಗೆ, ನಂಗೆ ಗೊತ್ತಿಲ್ಲ, ಉಪ್ಪಿಟ್ಟು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಆರ್ಗ್ಯುಮೆಂಟ್ ಮಾಡ್ತಾ ಹೋಗುವಂಥದ್ದು. ಆರ್ಗ್ಯುಮೆಂಟ್ ಎಲ್ಲಿ ಲೀಡ್ ಆಗತ್ತೆ, ವಾಪಸ್ ಅವರು ಮಾತಾಡಕ್ ಶುರು ಮಾಡ್ತಾರೆ. ಮೇ ಬಿ ಶುರುನಲ್ಲಿ ಮಾತಾಡಲ್ಲ, ಬಟ್ ಹೋಗ್ತಾ ಹೋಗ್ತಾ ಮುಂದಕ್ಕೆ ಅವರು ಆರ್ಗ್ಯುಮೆಂಟ್ ಮಾಡಕ್ ಶುರು ಮಾಡ್ತಾರೆ. ಸೊ ಫ್ರೆಂಡ್ಸ್, ಸ್ಮಾಲ್ ಥಿಂಗ್ಸ್, ಚಿಕ್ಕ ಚಿಕ್ಕ ವಿಚಾರಗಳನ್ನ ಚಿಕ್ಕದಾಗಿ ಇಡಬೇಕು. ಕೀಪ್ ಸ್ಮಾಲ್ ಥಿಂಗ್ಸ್ ಸ್ಮಾಲ್. ಸ್ಮಾಲ್ ಥಿಂಗ್ಸ್ನ ದೊಡ್ಡದು ಮಾಡಕ್ ಹೋಗ್ಕೂಡ್ದು, ಅಲ್ಲಿಗೆ ಬಿಟ್ಬಿಡ್ಬೇಕು. ಸೊ ಲೀವ್ ದ ಆರ್ಗ್ಯುಮೆಂಟ್ಸ್, ಫೈನ್, ದಟ್ಸ್ ಓಕೆ, ಯಾರು ನಮ್ಮವರೇ ತಾನೇ, ಅಲ್ಲಿಗೆ ಬಿಟ್ಬಿಡ್ಬೇಕು. ಕೀಪ್ ಸ್ಮಾಲ್ ಥಿಂಗ್ಸ್ ಸ್ಮಾಲ್. ಡೌಟ್ ಅನ್ನೋದು ಇಟ್ಕೋಬಿಡ್ದು, ಓಕೆ? ಸೊ ರಿಲೇಶನ್ಶಿಪ್ ಅಲ್ಲಿ ಡೌಟ್, ನಿಜವಾಗ್ಲೂ ಹಾನೆಸ್ಟ್ ಆಗಿದಾನ ನನ್ನ ಜೊತೆ, ನಿಜ ಹೇಳ್ತಾ ಇದ್ದಾನ, ಸುಳ್ಳು ಹೇಳ್ತಾ ಇದ್ದಾನ, ಹೇಳೋದೊಂದು ಮಾಡೋದೊಂದು ಹಿಂಗ್ ಮಾಡ್ತಾ ಇದಾರ, ಏನು ಎತ್ತ ಅಂತ ಹೇಳ್ಬಿಟ್ಟು ಯಾವತ್ತೂ ಡೌಟ್ ಇಟ್ಕೋಕೂಡ್ದು ರಿಲೇಶನ್ಶಿಪ್ ಅಲ್ಲಿ. ಬಿ ಹಾನೆಸ್ಟ್. ಸೇಮ್ ಥಿಂಗ್, ಇವನ್ ಹಸ್ಬೆಂಡ್ ಕೂಡ ಹಾಗೆ ಇರಬೇಕು, ವೈಫ್ ಕೂಡ ಹಾಗೆ ಇರಬೇಕು, ಮಕ್ಕಳು ಕೂಡ ಹಾಗೆ ಇರಬೇಕು, ಪೇರೆಂಟ್ಸ್ ಕೂಡ ಹಾಗೆ ಇರಬೇಕು. ನೆವರ್ ಹ್ಯಾವ್ ಅ ಡೌಟ್. ಟ್ರಸ್ಟ್ ಇರಬೇಕು ನಾವು ರಿಲೇಶನ್ಶಿಪ್ ಅಲ್ಲಿ, ರೈಟ್? ಫಸ್ಟ್ ನೆಕ್ಸ್ಟ್ ಥಿಂಗ್ ಇಸ್ ಅ ಕಂಪ್ಲೇನಿಂಗ್. ಸೊ ಕಂಪ್ಲೇನಿಂಗ್ ಅನ್ನೋದು ತುಂಬಾ ಬರುತ್ತೆ. ಐ ಹಿಯರ್ ದಟ್. ತುಂಬಾ ಜನ ನನಗೆ ಕೇಳ್ತಾರೆ, ಅವ್ರು ಹಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ, ನನಗಿದು ಇಷ್ಟ ಇಲ್ಲ, ಅದನ್ನೇ ಮಾಡ್ತಾರೆ ನಮ್ಮ ವೈಫು ಅಂತ ಹೇಳ್ಬಿಟ್ಟು. ಫಸ್ಟ್ ಆಫ್ ಆಲ್ ಆಸ್ಕ್ ಯುವರ್ ಸೆಲ್ಫ್, ನೀವ್ ಎಷ್ಟು ಸರಿ ಇದ್ದೀರಾ ಅಂತ ಹೇಳ್ಬಿಟ್ಟು. ಅವ್ರಿಗೆ ಇಷ್ಟ ಆಗಿದ್ರೆ ನೀವ್ ಎಷ್ಟು ಮಾಡ್ತಿರ್ಬೋದು ಅಂತ ಹೇಳ್ಬಿಟ್ಟು, ಇಸಂಟ್ ಇಟ್? ಸೊ ಕಂಪ್ಲೇಂಟ್ ಮಾಡೋಕ್ಕಿಂತ ಮೊದಲು ಏನ್ ಮಾಡ್ಬೇಕು, ಫಸ್ಟ್ ನಮ್ಮನ್ನ ನಾವು ಕೇಳ್ಕೋಬೇಕು, ಫಸ್ಟ್ ನಾನು ಎಷ್ಟು ಸರಿ ಇದ್ದೀನಿ ಅಂತ ಹೇಳ್ಬಿಟ್ಟು. ಅರ್ಥ ಆಗ್ತಾ ಇದೆಯಾ? ಸೊ ನೆವರ್ ಕಂಪ್ಲೇಂಟ್ ಆಕ್ಚುಲಿ, ಓಕೆ? ಕಂಪ್ಲೇಂಟ್ ನ ಡಿಸ್ಕಷನ್ ಅಲ್ಲಿ ಸಾರ್ಟ್ ಔಟ್ ಮಾಡ್ಕೊಳಂಗಿರ್ಬೇಕು. ಕಂಪ್ಲೇಂಟ್ ಏನಾಗುತ್ತೆ ಗೊತ್ತಾ, ನೀನ್ ಹಿಂಗ್ ಸರಿ ಇಲ್ಲ, ನೀನ್ ಹಿಂಗ್ ಮಾಡಿದ ತಪ್ಪು ಅಂತ ಹೇಳಿ ಕಂಪ್ಲೇಂಟ್ ಮಾಡಕ್ ಹೋದ್ರೆ, ಹಂಗಾರೆ ನೀವೇನ್ ಸರಿನಾ, ನಿಮ್ಮನೆಯವ್ರೇನ್ ಸರಿನಾ? ಸೊ ನಿಮ್ಮಿಂದ ವಿಚಾರ ಮನೆಯವ್ರಿಗೆ ಹೋಗುತ್ತೆ, ಮನೆಯಿಂದ ಕುಟುಂಬಕ್ಕೆ ಹೋಗುತ್ತೆ, ಕುಟುಂಬದಿಂದ ಅದೆಲ್ಲೆಲ್ಗೂ ಹೋಗ್ಬಿಡುತ್ತೆ. ಸೊ ಇದೆಲ್ಲ ಬೇಕಾ? ಸೊ ನೆವರ್ ಕಂಪ್ಲೇಂಟ್. ಕಂಪ್ಲೇಂಟ್ ನ ರೆಡ್ಯೂಸ್ ಮಾಡಿ ಸ್ಟಾಪ್ ಮಾಡಬೇಕು. ಸೊ ಡ್ರಾಪ್ ಇನ್ ರಿಲೇಶನ್ಶಿಪ್, ಇದು ಫಸ್ಟ್ ಸೀಕ್ರೆಟ್, ನಾಟ್ 7 ಸೀಕ್ರೆಟ್ಸ್. ಫಸ್ಟ್ ಸೀಕ್ರೆಟ್ ಇದು. ಡ್ರಾಪ್. ಇದಿಷ್ಟು ಫಸ್ಟ್ ನೀವು ಡ್ರಾಪ್ ಮಾಡ್ಬೇಕು. ಈ ಮೂಮೆಂಟ್ ಅಲ್ಲಿ ಡಿಸೈಡ್ ಮಾಡ್ಕೊಂಡು ಇದನ್ನೆಲ್ಲ ನಾನು ಮಾಡೋದಿಲ್ಲ, ಅಥವಾ ಸ್ಲೋಲಿ ಕಡಿಮೆ ಮಾಡ್ಕೊಳ್ತೀನಿ ಅಂತ ಡಿಸೈಡ್ ಮಾಡ್ಕೋಬೇಕು ನೀವು. ಲೆಟ್ಸ್ ಮೂವ್ ಆನ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ರಿಲೇಶನ್ಶಿಪ್ ಅಲ್ಲಿ ಬೇಕಾಗಿರೋಂಥದ್ದು ಲವ್. ಸೊ ಸಂಬಂಧಗಳಲ್ಲಿ ಮುಖ್ಯವಾಗಿ ಬೇಕಾಗಿರೋಂಥದ್ದು ಪ್ರೀತಿ, ಓಕೆ? ಸೊ ಪ್ರೀತಿ ಅನ್ನೋದು ಹೇಗೆ ಅಂತ ಹೇಳಿದ್ರೆ ಅನ್ಕಂಡೀಷನಲ್ ಲವ್ ಇರಬೇಕು. ಏನು ಅನ್ಕಂಡೀಷನಲ್ ಅಂದ್ರೆ? ಕಂಡೀಷನಲ್ ಲವ್ ಅಂದ್ರೆ ಏನು? ನೀನ್ ಹಿಗ್ಗಿದ್ರೆ ನಾನು ನಿನ್ ಲವ್ ಮಾಡ್ತೀನಿ, ನೀನ್ ಹಿಂಗ್ ಮಾಡಿದ್ರೆ ನಾನು ಲವ್ ಮಾಡ್ತೀನಿ. ಓ, ನೀನ್ ಇಷ್ಟೇನಾ ನನ್ಗೋಸ್ಕರ ಲವ್ ಮಾಡೋದು, ಹಂಗಾದ್ರೆ ನೀನ್ ಇಷ್ಟೇನಾ ನನ್ಗೋಸ್ಕರ ಮಾಡೋದು? ಆಗೇನಾಯ್ತು? ಕಂಡೀಷನ್ ಲವ್ ಆಯ್ತು. ನೀನ್ ಮಾಡಿದ್ರೆ ನಾನು ಇಷ್ಟಪಡ್ತೀನಿ, ನೀನ್ ಮಾಡಿಲ್ಲ ನಾನು ಇಷ್ಟಪಡಲ್ಲ. ಇದೇನ್ ಬಿಸ್ನೆಸ್ಸಾ? ಇದು ಕೊಡು, ಇದು ತಗೋ ಅನ್ನಕ್ಕೆ. ಸೊ ಲವ್ ಶುಡ್ ಬಿ ಅನ್ಕಂಡೀಷನಲ್. ನೀ ಹೇಗೆ ಇರು, ಏನೇ ಆಗ್ಲಿ, ಹೆಂಗೆ ಇರು, ಐ ವಿಲ್ ಬಿ ಲವಿಂಗ್ ಯು. ಅನ್ಕಂಡೀಷನಲ್. ಯಾವುದೇ ಕಂಡೀಷನ್, ಯಾವುದೇ ಡಿಮ್ಯಾಂಡ್ ಇಲ್ದಿರ, ನೋ ಡಿಮ್ಯಾಂಡ್ಸ್. ಹಿಂಗೇ ಬೇಕು, ಹಂಗೇ ಬೇಕು, ಅದಿಲ್ದಿರ ಪ್ರೀತಿ ಕೊಡಕ್ಕಾಗತ್ತಾ? ಮಕ್ಕಳಾಗಿರ್ಬೋದು, ಓಕೆ? ನೀನು ಓದು, ನೀನ್ ಹಿಂಗೆ ಮಾರ್ಕ್ಸ್ ತೆಗಿ, ನೀನ್ ಇದೇ ಆಗ್ಬೇಕು, ಹಂಗೆ ಆಗ್ಬೇಕು, ನೀನ್ ಈ ತರಾನೇ ಬೆಳಿಬೇಕು, ಈ ತರಾನೇ ಆಗ್ಬೇಕು. ವೈ? ಫಸ್ಟ್ he's a son, he's a daughter, she's a daughter. First give that love. Don't have no expectation. Next point, no expectations. So expectations ಇದ್ದಾಗ ಏನಾಗ್ಬಿಡುತ್ತೆ ಲವ್ ಅಲ್ಲಿ, ಹಿಂಗ್ ಬೇಕು, ಹಂಗ್ ಬೇಕು, ರೈಟ್?
ನನ್ನ ಹೆಂಡತಿ ಹಿಂಗಿರ್ಬೇಕು, ನನ್ನ ಅರ್ಥ ಮಾಡ್ಕೋಬೇಕು, ಹಿಂಗ್ ಚೇಂಜ್ ಆಗ್ಬೇಕು. ಅರೆ ಅದು ಅವರು, ನೀವಲ್ಲ. ನಿಮ್ಮಲ್ಲಿ ಏನ್ ಚೇಂಜ್ ಮಾಡ್ಕೋಬೇಕು ಅದನ್ನ ಯೋಚನೆ ಮಾಡಿ. ಸೊ ಲವ್ ಅಲ್ಲಿ ಯಾವಾಗ ಹೇಗೆ ನಾವು ಹ್ಯಾಪಿಯಾಗಿರಕ್ಕಾಗತ್ತೆ, ಚೆನ್ನಾಗಿರಕ್ಕಾಗತ್ತಪ್ಪ ಅಂತ ಹೇಳಿದ್ರೆ ಎಕ್ಸ್ಪೆಕ್ಟೇಷನ್ಸ್ ಇಲ್ದಿರೋದಾಗ ಮಾತ್ರ. ಯಾವಾಗ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಲ್ಲಿ ಬೇಜಾರಾಗತ್ತೆ. ಯಾಕೆ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಹಿಂಗಿರ್ಬೇಕು ಅಂತ ಹೇಳ್ಬಿಟ್ಟು, ಬಟ್ ನಿಜವಾಗ್ಲೂ ಹಂಗ ಆಗಲ್ಲ. ಓಕೆ, ಯಾಕಂದ್ರೆ ಅವ್ರಿಗೂ ಬೇರೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ನೆವರ್ ಹ್ಯಾವ್ ಎಕ್ಸ್ಪೆಕ್ಟೇಷನ್ಸ್ ಇನ್ ಲವ್. ಓಕೆ, ಎಕ್ಸ್ಪೆಕ್ಟೇಷನ್ ಇಲ್ದಿರಾ ಏನಾದ್ರು ಚೇಂಜ್ ಆಯ್ತಾ, ದೆನ್ ಇಟ್ ಈಸ್ ವೆರಿ ಗುಡ್. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಎಕ್ಸ್ಪ್ರೆಸ್ ಇಟ್. ಸೊ ಪ್ರೀತಿ ಅನ್ನೋದು, ಇಫ್ ಯು ಆಸ್ಕ್ ಮೀ, ನೀವು ಯಾರು ಇಷ್ಟಪಡಲ್ವಾ ಫ್ಯಾಮಿಲಿನ, ನಿಮ್ಮ ಸಂಬಂಧಗಳನ್ನ ನೀವು ಇಷ್ಟಪಡಲ್ವಾ, ಪ್ರೀತಿ ಮಾಡಲ್ವಾ? ಮಾಡೇ ಮಾಡ್ತೀರಾ, ಡೆಫಿನೆಟ್ಲಿ ಮಾಡೇ ಮಾಡ್ತೀರಾ. ಬಟ್ ಹೇಳಲಿಲ್ಲ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ? ಹೆಂಗ್ ಗೊತ್ತಾಗುತ್ತೆ ನೀವು ಎಷ್ಟು ಇಷ್ಟಪಡ್ತೀರಾ ಅಪ್ಪ ಅಮ್ಮನ್ನ ಹೇಳಲಿಲ್ಲ ಅಂತ ಹೇಳಿದ್ರೆ? ಓಕೆ, ಸೊ ಈ ನಮ್ಮ ಹಿಂದೂ ಸಂಸ್ಕಾರದಲ್ಲಿ ಇದೊಂದು ಅಭ್ಯಾಸ ಸ್ವಲ್ಪ ಚೇಂಜ್ ಆಗ್ಬಿಟ್ಟಿದೆ. ವೆಸ್ಟರ್ನ್ ಅಲ್ಲಿ ಏನಪ್ಪಾ ಅಂದ್ರೆ ದೇ ಎಕ್ಸ್ಪ್ರೆಸ್ ಲಾಟ್ ಆಫ್ ಲವ್ ಎಕ್ಸ್ಪ್ರೆಸ್ ಮಾಡ್ತಾರೆ. ತುಂಬಾ ಐ ಲವ್ ಯು ಅಂತ ಯೂಸ್ ಮಾಡ್ತಾರೆ, ಹೇಳ್ತಾರೆ ಮಕ್ಕಳಿಗೆ, ದೊಡ್ಡವ್ರಿಗೆ, ಸ್ಪೌಸ್, ಹಸ್ಬೆಂಡ್ ವೈಫ್ಗೆ ದೇ ಸೇ ಲವ್ ಯು. ಓಕೆ, ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಸ್ವಲ್ಪ ಸಂಕೋಚ. ಎಲ್ಲ ಹೆಂಗೆ ಮನೆಯವ್ರ ಮುಂದೆ ಹೆಂಗೆ ಹೇಳೋದು ಲವ್ ಯು ಅಂತ ಹೇಳ್ಬಿಟ್ಟು, ಹೆಂಗೆ ಪ್ರೀತಿನ ತೋರ್ಸೋದು, ಚೆನ್ನಾಗಿರಲ್ಲ, ಆಗಲ್ಲ. ಎಷ್ಟು ಜನ ಹೇಳ್ತೀರಾ ನಿಮ್ಮ ಇಷ್ಟಪಡೋರಿಗೆ ಲವ್ ಯು ಅಂತ? ಎಷ್ಟು ಜನ ಎಕ್ಸ್ಪ್ರೆಸ್ ಮಾಡ್ತೀರಾ? ಬಾಯಲ್ಲಿ ಹೇಳಬೇಕು, ಸೇ ಐ ಲವ್ ಯು, ಐ ಲವ್ ಯು ಅಮ್ಮ, ಐ ಲವ್ ಯು ಅಪ್ಪ. ಎಕ್ಸ್ಪ್ರೆಸ್ ಮಾಡಬೇಕು, ಮಕ್ಕಳಿಗೆ ಎಕ್ಸ್ಪ್ರೆಸ್ ಮಾಡಬೇಕು. ಹೇ ಪುಟ್ಟ, ಐ ಲವ್ ಯು. ಹಾಯ್ ಕಂದ, ಐ ಲವ್ ಯು. ಯಾವಾಗ? ಹುಣ್ಣಿಮೆಗೊಂದ್ಸರಿ, ಅಮಾವಾಸ್ಯೆಗೊಂದ್ಸರಿ, ವರ್ಷಕ್ಕೊಂದ್ಸರಿ, ಬರ್ತ್ಡೇ ಬಂದಾಗ ಅಲ್ಲ. ಲವ್ ಯು ಬರ್ಕೊಡೋದಲ್ಲ ಗ್ರೀಟಿಂಗ್ ಕಾರ್ಡ್ ಅಲ್ಲಿ, ಪ್ರತಿದಿನ ಹೇಳಬೇಕು. ಐ ಸೇ, ನಾನು ಪ್ರತಿದಿನ ಮನೇಲಿ ಹೇಳ್ತೀನಿ ಐ ಲವ್ ಯು ಅಂತ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡಿ. ಅರ್ಥ ಆಗ್ತಾ ಇದೆಯಾ? ಲಿಸನ್, ವೆರಿ ಇಂಪಾರ್ಟೆಂಟ್. ಐ ನೋ ಈ ಪ್ಯಾಂಡಮಿಕ್ ಅಲ್ಲಿ ಎಷ್ಟು ಜನ ಅವರ ಅಪ್ಪ ಅಮ್ಮನ ಕಳ್ಕೊಂಡಿದ್ದಾರೆ. ಎಷ್ಟು ಜನ, ನಮ್ಮ ಮನೆ ಎದುರುಗಡೆ ಆಂಟಿ ಒಬ್ರು ಅವರ ಮದರ್ನ ಕಳ್ಕೊಂಡ್ರು. ಎಷ್ಟು ಅಳ್ತಾ ಇದ್ರು, ಎಷ್ಟು ಫೀಲ್ ಮಾಡ್ಕೊಂಡ್ರು ಅಂದ್ರೆ, ನಾನು ಅವ್ರು ಇದ್ದಾಗ ಬೆಲೆ ಕೊಟ್ಟಿಲ್ಲ, ಇವಾಗ ಅನ್ಸುತ್ತೆ ನಾನು ಅವ್ರಿಗೆ ನಾನು ಇಷ್ಟಪಡ್ತೀನಿ, ಎಷ್ಟು ಲವ್ ಮಾಡ್ತೀನಿ ಅಂತ ಹೇಳಕ್ ಆಗಿಲ್ವಲ್ಲ ಅವ್ರಿಗೆ, ನಾನು ಹಂಗೆ ನೋಡಕ್ ಆಗಿಲ್ವಲ್ಲ, ಎಷ್ಟು ಫೀಲ್ ಮಾಡ್ಕೊಳ್ತಾ ಇದ್ರು ಗೊತ್ತಾ ಅವರು. ಸೊ ನಾವು ಕಳ್ಕೊಂಡಾಗ ಬೆಲೆ ಗೊತ್ತಾಗೋದು, ನಾವ್ ಇದ್ದಾಗ ಬೆಲೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ. ಹೇಗಿರ್ಬೇಕಪ್ಪ ಅಂದ್ರೆ, ಯಾರೇ ಹೋದ್ರು ಕೂಡ ಓಕೆ, ನಾನು ಇದ್ದಾಗ ಒಳ್ಳೆ ಟೈಮ್ ಕೊಟ್ಟಿದ್ದೀನಿ, ಒಳ್ಳೆ ಲವ್ ಕೊಟ್ಟಿದ್ದೀನಿ, ಎಕ್ಸ್ಪ್ರೆಸ್ ಮಾಡಿದ್ದೀನಿ, ನನ್ಗೆ ಯಾವುದೇ ರೀತಿ ರಿಗ್ರೆಟ್ ಇಲ್ಲ. ಸೊ ನೆವರ್ ಹ್ಯಾವ್ ಅ ರಿಗ್ರೆಟ್ ಇಲ್ದಿರೋ ರೀತಿ ನೀವು ಲವ್ನ ಎಕ್ಸ್ಪ್ರೆಸ್ ಮಾಡಿರ್ಬೇಕು. ನಾನು ಬರೀ ಹಸ್ಬೆಂಡ್ ವೈಫ್ ಬಗ್ಗೆ ಮಾತಾಡ್ತಾ ಇಲ್ಲ. ಎಕ್ಸ್ಪ್ರೆಸ್ ಲವ್ ಬ್ರದರ್ ಸಿಸ್ಟರ್ಗೆ ಎಕ್ಸ್ಪ್ರೆಸ್ ಮಾಡಿ, ಫ್ರೆಂಡ್ಸ್ಗೆ ಎಕ್ಸ್ಪ್ರೆಸ್ ಮಾಡಿ, ಎಕ್ಸ್ಪ್ರೆಸ್ ಮೇನ್ಲಿ ಫಾದರ್ ಮದರ್ಗೆ ಎಕ್ಸ್ಪ್ರೆಸ್ ಮಾಡಿ. ವಾಟ್ ಎವರ್ ಯುವರ್ ಏಜ್ ಏನೇ ಆಗಿರ್ಬೋದು, ನಿಮ್ಮ ಏಜ್ಗಿನ ಅಪ್ಪ ಅಮ್ಮ ದೊಡ್ಡವ್ರು ಇದಾರ, ಅಜ್ಜಿ ತಾತ ಇದಾರ, ಹೋಗಿ ಎಕ್ಸ್ಪ್ರೆಸ್ ಮಾಡಿ, ಹಗ್ ಮಾಡಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಬರುತ್ತೆ ಅದು. ಸೊ ನಿಮ್ಗೆಲ್ಲ ಕ್ವಶನ್, ಲ್ಯಾಂಗ್ವೇಜ್ ಆಫ್ ಲವ್ ಯಾವುದು ರಿಲೇಶನ್ಶಿಪ್ ಅಲ್ಲಿ? ಲವ್ನ ಭಾಷೆ ಯಾವುದು? ಲವ್ಗೆ ಭಾಷೆ ಇದೆಯಾ? ಇದೆ, ಟೈಮ್. ಸೊ ನೀವು ಲವ್ ಮಾಡ್ತಾ ಇದ್ದೀರಾ ಅಂತ ಎಕ್ಸ್ಪ್ರೆಸ್ ಮಾಡೋದು ಒಂದು ಬಾಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀರಾ, ಒಪ್ಕೊಳ್ತೀನಿ. ಬಟ್ ಹೇಗೆ ನೀವು ತೋರಿಸ್ಬೇಕು ಅಂದ್ರೆ, ಹೌ ಟು ಶೋ ಟೈಮ್. ನೀವು ಎಷ್ಟು ಟೈಮ್ ಕೊಡ್ತೀರಾ ಅದು ತುಂಬಾ ಇಂಪಾರ್ಟೆಂಟ್. ಓಕೆ, ಇರೋ ಒಂದು ಲೈಫ್ ಇಷ್ಟು. ನಿಮ್ಮ ಸಂಬಂಧಗಳಿಗೆ ಅಪ್ಪ ಅಮ್ಮನಿಗೆ ಟೈಮ್ ಕೊಟ್ಟಿಲ್ಲ, ಪ್ರೀತಿಯಿಂದ ಮಾತಾಡ್ಸಿಲ್ಲ, ಅಜ್ಜಿ ತಾತನ ಹೋಗಿ ಮಾತಾಡ್ಸಿಲ್ಲ, ನೋಡಿಲ್ಲ, ಅವ್ರ ಜೊತೆ ಕಾಲ ಕಳೆದಿಲ್ಲ ಅಂದ್ರೆ ವಾಟ್ ಈಸ್ ಅ ಲವ್ ದೆನ್? ಶೋ ಹೌ ಮಚ್ ಯು ಕೇರ್, ಹೌ ಮಚ್ ಯು ಲವ್. ಮಾತಾಡಿ, ಅವ್ರ ಜೊತೆ ಕೇಳಿ. ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಪ್ಪ ಅಮ್ಮ? ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ? ದಿನಕ್ಕೊಂದು ಕಾಲ್, ಎಲ್ಲ ಊರಲ್ಲಿದ್ರೆ ದೂರ ಇದ್ರೆ, ಊಟ ಆಯ್ತಮ್ಮ, ಹೇಗಿದ್ದೀರಾ, ಮಾತ್ರೆ ತಗೊಂಡ್ರ, ಟ್ಯಾಬ್ಲೆಟ್ ತಗೊಂಡ್ರ, ಚೆನ್ನಾಗಿದ್ದೀರಾ, ಏನ್ ಮಾಡ್ತಾ ಇದ್ರಿ? ಅವ್ರು ಒಂದ್ 5 ನಿಮಿಷ ಮಾತಾಡ್ತಾರೆ, ಹಿಂಗಾಯ್ತು ಕಣೋ, ಹಂಗಾಯ್ತು ಕಣೋ, ಹಿಂಗಾಯ್ತು ಕಣೆ, ಹಂಗಾಯ್ತು ಕಣೆ. ಅಲ್ಲ, ಅಮ್ಮ ಮಗಳು ಮಾತಾಡೋದು ಬೇರೆ ಬಿಡಿ, ಅದು 1 hour 2 hour ಹೋಗುತ್ತೆ, ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಬಟ್ ಸ್ಟಿಲ್ ಅಜ್ಜಿ ತಾತನ್ ಕೆಲವ್ರು ಮಾತಾಡ್ಸೋದಿಲ್ಲ, ರೈಟ್? ಯಾವಾಗ್ಲೋ ವರ್ಷಕ್ಕೊಂದ್ಸರಿ ಹೋಗಿ ಮೀಟ್ ಮಾಡ್ತಾರೆ. ಸೊ ಗಿವ್ ಟೈಮ್ ಕೊಡಿ. ಅವ್ರು ಇಲ್ದೇ ಇರ್ಬೇಕಾದ್ರೆ ನಾವು ರಿಗ್ರೆಟ್ ಮಾಡೋದಕ್ಕಿಂತ ಇದ್ದಾಗ ಅವ್ರಿಗೆ ಬೆಲೆ ಕೊಡ್ಬೇಕು, ಅವ್ರಿಗೆ ಟೈಮ್ ಕೊಡ್ಬೇಕು. ಅಂದ್ರೆ ಟೈಮ್ ಕೊಡೋದಂದ್ರೆ ಹೇಗೂ? ಕ್ವಾಲಿಟಿ ಟೈಮ್. ಐ ಆಸ್ಕ್,
ಕೆಲವರು ನನ್ನ ಜೊತೆ ಮಾತಾಡ್ಬೇಕಾದ್ರೆ ಕೌನ್ಸಿಲಿಂಗ್ ಅಲ್ಲಿ ಕೇಳ್ತಾರೆ, ಹೇ ನಾನು ಟೈಮ್ ಕೊಡ್ತೀನಿ, ನನ್ನ ವೈಫ್ ಎಲ್ಲ ಟೈಮ್ ಕೊಡ್ತೀನಿ. ಹೌದಾ, ವೆರಿ ಗುಡ್. ಹೇಗೆ ಟೈಮ್ ಕೊಡ್ತೀರಾ? ಮೊಬೈಲ್ ನೋಡ್ತಾ ಇರ್ತಾರೆ, ಹಾ 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 ಹೇಳು ಹೇಳು. ಟಿವಿ ನೋಡ್ತಾ ಇರ್ತಾರೆ, ಹಾ ಹಾ ಹೇಳು ಕೇಳಿಸ್ಕೊಡ್ತಾನೆ ಹೇಳು. ದಟ್ ಈಸ್ ನಾಟ್ ದ ಟೈಮ್. ಕ್ವಾಲಿಟಿ ಟೈಮ್, ರೆಗ್ಯುಲರ್ ಆಗಿ ಕ್ವಾಲಿಟಿ ಟೈಮ್ ಅಂದ್ರೇನು? 15 ನಿಮಿಷ ಕೊಡಿ, 20 ನಿಮಿಷ, 1 ಅವರ್ ಕೊಡಿ, ಅರ್ಧ ಗಂಟೆ ಕೊಡಿ, ಯು ಡಿಸೈಡ್. ಕ್ವಾಲಿಟಿ ಟೈಮ್. ಅರ್ಧ ಗಂಟೆ ವಾಕಿಂಗ್ ಹೋಗ್ಬೋದು, ಹಸ್ಬೆಂಡ್ ವೈಫ್ ಮಾತಾಡ್ಕೊಂಡು, ಅಪ್ಪ ಮಗ ವಾಕ್ ಮಾಡ್ಕೊಂತ ಒಂದು 10 ನಿಮಿಷ ಮಾತಾಡ್ಬೋದು, ರೈಟ್? ಊಟ ಮಾಡ್ತಾ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋದು. ಟಿವಿ ಎಲ್ಲ ಆಫ್ ಮಾಡ್ಬೇಕು, ಎಲ್ಲ ಆಫ್ ಮಾಡ್ಬಿಟ್ಟು ಮೊಬೈಲ್ ಗಿಬೆಲ್ಲ ಬಿಟ್ಬಿಟ್ಟು ಫ್ಯಾಮಿಲಿ ಟೈಮ್ ಕೂತ್ಕೊಂಡು ಎಲ್ಲ ಒಟ್ಟಿಗೆ ನಗ್ನಗ್ತಾ ಮಾತಾಡ್ತಾ ಊಟ ಮಾಡೋದು ಹೇಗಿರುತ್ತೆ? ದಟ್ ಈಸ್ ದ ಕ್ವಾಲಿಟಿ ಟೈಮ್. ದಟ್ ಈಸ್ ದ ಕ್ವಾಲಿಟಿ ಟೈಮ್. ಸೊ ಚೇಂಜ್ ದಟ್. ನಮ್ಮನೇಲಿ ಕೇಬಲ್ ಇಲ್ಲ, ಯು ವೋಂಟ್ ಬಿಲೀವ್. 2005, 4, 3 ಇಂದ ಕೇಬಲ್ ಇಲ್ಲ ನಮ್ಮ ಮನೆಯಲ್ಲಿ. ಟಿವಿ ಇದೆ, ಕೇಬಲ್ ಇಲ್ಲ. ಬೇಕಾ ಸಿಡಿ ಹಾಕೊಳ್ತೀವಿ, ಇಲ್ಲ ನೋ ಕೇಬಲ್ ಅಟ್ ಆಲ್. ಯಾಕೆ? ಯು ವಾಂಟ್ ಟು ಹ್ಯಾವ್ ಅ ಕ್ವಾಲಿಟಿ ಟೈಮ್, ಫ್ಯಾಮಿಲಿ ಟೈಮ್. ವೆರಿ ಇಂಪಾರ್ಟೆಂಟ್, ರೈಟ್? ನೀವೇನ್ ಟೈಮ್ ಕೊಡ್ತೀರಾ ಅಲ್ಲ ಇಂಪಾರ್ಟೆಂಟ್, ಕ್ವಾಲಿಟಿ ಟೈಮ್. ಕೇಳಿಸ್ಕೋಬೇಕು, ಗಮನ ಕೊಡಬೇಕು, ಮನ್ಸಿಂದ ರಿಲೇಟ್ ಮಾಡಿ ಕನೆಕ್ಟಿವಿಟಿಯಿಂದ ಟೈಮ್ ಕೊಡಬೇಕು, ರೈಟ್? ಸೊ ಲವ್ ಅಂದ್ರೆ ಏನ್ ಗೊತ್ತಾ? ಶೇರಿಂಗ್. ಶೇರ್ ಮಾಡಬೇಕು. ಶೇರಿಂಗ್ ಇಸ್ ಕೇರಿಂಗ್ ಅಂತ ಹೇಳ್ತಾರೆ. ನೀವು ಎಷ್ಟು ಶೇರ್ ಮಾಡ್ತೀರಾ ಅಲ್ಲಿ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಓಕೆ, ಶೇರ್ ಮಾಡಿಲ್ಲ ಅಂದ್ರೆ ಏನ್ ನಡೀತು, ಏನಾಯ್ತು ಆಫೀಸಲ್ಲಿ, ಬಿಸ್ನೆಸ್ ಅಲ್ಲಿ, ಹಿಂಗಾಯ್ತು ಹಂಗಾಯ್ತು, ಯಾರೇನ್ ಹೇಳಿದ್ರು, ಯಾರ್ ಫೋನ್ ಬಂದಿತ್ತು, ಅರ್ಧ ಗಂಟೆ ಮಾತಾಡಿದಾಗ ವಾಕಿಂಗ್ ಮಾಡ್ಕೊಂಡು ಊಟ ಆದ್ಮೇಲಿಂದ ಶೇರಿಂಗ್ ಮಾಡಿಲ್ಲ ಅಂತ ಹೇಳಿದ್ರೆ ಅಲ್ಲಿ ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗೋದಿಲ್ಲ. ನೀನ್ ಹೇಳು, ನಾನು ಹೇಳಕ್ ಆಗಲ್ಲ, ನಿಂಗೆ ಗೊತ್ತು ತಾನೆ ನಾನು ಹೇಳಕ್ ಆಗಲ್ಲ ಅಂತ ಹೇಳ್ತಾರೆ, ಅಥವಾ ನನ್ಗೆ ಹೇಳಕ್ ಬರಲ್ಲ. ಎಸ್ಪೆಷಲಿ ಮೆನ್ ಏನಪ್ಪಾ ಅಂದ್ರೆ ಎಲ್ಲ ಕಂಪ್ರೆಸ್ ಮಾಡ್ತಾರೆ, ಎಲ್ಲ ಒಳಗಡೆನೆ ಇಟ್ಕೊಂಡ್ಬಿಡ್ತಾರೆ. ಆಲ್ಮೋಸ್ಟ್ ಲೇಡೀಸ್ ಎಲ್ಲ ಎಕ್ಸ್ಪ್ರೆಸ್ ಮಾಡ್ಬಿಡ್ತಾರೆ, ಬಟ್ ಮೆನ್ ಏನ್ ಮಾಡ್ತಾರಪ್ಪ ಅಂದ್ರೆ ಕಂಪ್ರೆಸ್ ಮಾಡ್ಕೊಳಕ್ ಟ್ರೈ ಮಾಡ್ತಾರೆ. ಡೋಂಟ್ ಡೂ ಲೈಕ್ ದಟ್. ಶೇರ್ ಮಾಡಿ. ಲೈಫ್ ಪಾರ್ಟ್ನರ್ ಅವರು ಅಥವಾ ಅಮ್ಮ ಅವರು, ಅಪ್ಪ ಅವರು, ಶೇರ್ ಮಾಡ್ಕೊಳ್ಳಿ. ಶೇರ್ ಯುವರ್ ಫೀಲಿಂಗ್ಸ್, ಶೇರ್ ಯುವರ್ ಕಷ್ಟ ಇರ್ಬೋದು, ಸುಖ ಇರ್ಬೋದು. ಯಾವಾಗ ಶೇರ್ ಮಾಡ್ಕೊಳ್ತೀರಾ, ಏನೂ ಇಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಅವರು ಒಂದು ಸಾಂತ್ವನ ಕೊಡ್ತಾರೆ, ನಾನು ಇದೀನಿ ಅಥವಾ ಎಲ್ಲ ಸರಿ ಹೋಗುತ್ತೆ ಅಂತ ಒಂದು ಮಾತು ಹೇಳ್ತಾರೆ. ಸಿಂಪಲ್. ಓಕೆ, ಸಿ ರಿಲೇಶನ್ಶಿಪ್ ಬಗ್ಗೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳ್ತೀನಿ. ಮಾತಾ ಪಿತಾ ಗುರು ದೇವರು. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನಾದ್ರು ಸರಿ ಹೋಗ್ತಿಲ್ಲ ಅಂದ್ರೆ ನಿಮ್ಮ ತಾಯಿ ಜೊತೆ ಎಲ್ಲೋ ರಿಲೇಶನ್ಶಿಪ್ ಸರಿ ಇಲ್ಲ. ಹಣಕಾಸಿನ ವ್ಯವಹಾರದಲ್ಲಿ, ದುಡ್ಡು ಕಾಸಿನ ವ್ಯವಹಾರದಲ್ಲಿ ಸರಿ ಹೋಗ್ತಿಲ್ಲ, ಎಲ್ಲೋ ಬ್ಲಾಕ್ ಆಗಿದೆ, ಎನರ್ಜಿ ಫ್ಲೋ ಆಗ್ತಿಲ್ಲ ಅಂದ್ರೆ ಫಾದರ್ ಜೊತೆ ರಿಲೇಶನ್ಶಿಪ್ ಸರಿ ಇಲ್ಲ, ರೈಟ್? ಅಥವಾ ಸರಿ ಇರ್ಲಿಲ್ಲ ಮೊದಲು. ಸೊ ಸೆಲ್ಫ್ ಹೆಲ್ತ್ ಅಲ್ಲಿ ಅಥವಾ ನಾಲೆಜ್ ಅಲ್ಲಿ ಅಥವಾ ಕಲಿಕೆಯಲ್ಲಿ ಎಲ್ಲೋ ಸರಿ ಹೋಗ್ತಿಲ್ಲ, ಅನ್ಕೊಂಡಿದ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಎಲ್ಲೋ ಗುರುಗಳ ಜೊತೆ, ಟೀಚರ್ ಜೊತೆ, ನಮ್ಮ ಹಿರಿಯರ ಜೊತೆ ರಿಲೇಶನ್ಶಿಪ್ ಸರಿ ಇಲ್ಲ. ಎನರ್ಜಿ ಫ್ಲೋ ಆಗ್ತಿಲ್ಲ, ಅನ್ಕೊಂಡಿದ್ ಮಾಡಕ್ ಆಗ್ತಿಲ್ಲ, ದೆನ್ ಯು ಡೋಂಟ್ ಹ್ಯಾವ್ ಅ ಗುಡ್ ರಿಲೇಶನ್ಶಿಪ್ ವಿತ್ ಗಾಡ್. ಸೊ ಮಾತಾ ಪಿತಾ ಗುರು ದೇವರು 4 ಜನದ ರಿಲೇಶನ್ಶಿಪ್ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆಯ್ತಂದ್ರೆ ಎಲ್ಲ ಎನರ್ಜಿ ಫ್ಲೋ ಕರೆಕ್ಟ್ ಆಗಿ ಆಗುತ್ತೆ. ಸೊ ಶೇರಿಂಗ್ ಈಸ್ ಕೇರಿಂಗ್. ಸೊ ಹ್ಯಾವ್ ಸೆನ್ಸ್ ಆಫ್ ಟಚ್. ಸೊ ಫ್ಯಾಮಿಲಿನಲ್ಲಿ ಬಂದಾಗ, ಲವ್ ಅನ್ನೋದು ಬಂದಾಗ ಸೆನ್ಸ್ ಆಫ್ ಟಚ್ ಇರಬೇಕು. ಏನು ಸೆನ್ಸ್ ಆಫ್ ಟಚ್ ಅಂತ ಹೇಳಿದ್ರೆ, ಸೊ ಹಗ್ ಮಾಡೋಂಥದ್ದು, ಲವ್ ನ ಎಕ್ಸ್ಪ್ರೆಸ್ ಮಾಡೋಂಥದ್ದು. ಓಕೆ, ಎಷ್ಟು ಜನ ನೀವು ಹಗ್ ಮಾಡ್ತೀರಾ? ಹಸ್ಬೆಂಡ್ ವೈಫ್ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ರೈಟ್? ಅಪ್ಪ ಮಗನ ಜೊತೆ ಆಗಿರ್ಬೋದು, ಅಥವಾ ಮಗಳು ಅಪ್ಪನ ಜೊತೆ ಆಗಿರ್ಬೋದು. ಸರ್ ಈಗೆಲ್ಲ ದೊಡ್ಡವರಾಗ್ಬಿಟ್ಟಿದಾರೆ ಮಕ್ಳು, ಹೆಂಗ್ ಸರ್ ಹಗ್ ಮಾಡಕ್ಕಾಗತ್ತೆ? ಅವರೆಲ್ಲ ಇವಾಗ ಹಗ್ ಮಾಡಕ್ಕೆಲ್ಲ ಬರಲ್ಲ ಸರ್. ಫಸ್ಟ್ ಆಫ್ ಆಲ್ ಕೈಯೇ ಹಿಡ್ಕೊಳಲ್ಲ, ನಮ್ಮ ಪಕ್ಕದಲ್ಲಿ ಬಂದು ಕುತ್ಕೊಳ್ಳಲ್ಲ. ಅರೆ ಮಕ್ಕಳವರು, ಡಾಟರ್, ಸನ್, ಯಾರೋ ಬೇರೆಯವರಲ್ಲ, ರೈಟ್? ಸೊ ಹ್ಯಾವ್ ದಟ್ ಸೆನ್ಸ್ ಆಫ್ ಟಚ್, ರೈಟ್? ಅಜ್ಜಿ ಹತ್ರ ಹೋಗಿ ಹೆಗಲ್ ಮೇಲೆ ಕೈ ಹಾಕೊಂಡು ಅಜ್ಜಿ ಹತ್ರ ಮಾತಾಡ್ಕೊಂಡು, ರೈಟ್? ಹ್ಯಾವ್ ದಟ್ ಸೆನ್ಸ್ ಆಫ್ ಟಚ್. ಮಕ್ಕಳಿಗೆ ಸೆನ್ಸ್ ಆಫ್ ಟಚ್ ಕೊಡಬೇಕು, ರೈಟ್? ಅಂಡ್ ಸೇಮ್ ವೇ ಇವನ್ ಹಸ್ಬೆಂಡ್ ವೈಫ್ ಇರ್ಬೋದು, ಹ್ಯಾವ್ ದಟ್ ಸೆನ್ಸ್ ಆಫ್ ಟಚ್. ಬ್ರದರ್ ಸಿಸ್ಟರ್ ಇರ್ಬೋದು, ಹ್ಯಾಂಡ್ ಕೈ ಇಟ್ಕೊಂಡು ಮಾತಾಡಿಸಿ, ರೈಟ್? ವೆನ್ ಯು ಗಿವ್ ದಟ್ ಸೆನ್ಸ್ ಆಫ್ ಟಚ್, ಇಟ್ ಗಿವ್ಸ್ ಬಾಂಡೇಜ್. ನಾನು ಇದೀನಿ ಅನ್ನೋ ಒಂದು ಫೀಲಿಂಗ್ ಕೊಡುತ್ತೆ ಅವ್ರಿಗೆ. ಸೊ ಬಿಲ್ಡ್ ಇಟ್ ಕಲ್ಚರ್, ಸೆನ್ಸ್ ಆಫ್ ಟಚ್ ನ ಬಿಲ್ಡ್ ಮಾಡಿ ಫ್ಯಾಮಿಲಿಯಲ್ಲಿ, ರೈಟ್? ಹಗ್ ಮಾಡೋದು ಬಿಲ್ಡ್ ಮಾಡಿ, ರೈಟ್? ಐ ಲವ್ ಯು ಅನ್ನೋದನ್ನ ನೀವು ಬಿಲ್ಡ್ ಮಾಡಬೇಕು. ಪ್ರತಿದಿನ ಹೇಳ್ತಾ ಹೋಗ್ಬೇಕು. ಅರ್ಥ ಆಗ್ತಾ ಇದೆಯಾ ಸರ್? ಪ್ರತಿದಿನ ಹೇಳ್ಬೇಕಾ? ಹೌದು, ಪ್ರತಿದಿನ ಹೇಳ್ಬೇಕು. ಐ ಟೆಲ್ ಯು ದ ರೂಲ್. ಹೇಗ್ ಗೊತ್ತಾ? ಹುಡುಗರಿಗೆ, ಮೆನ್ಗೆ ಏನಪ್ಪಾ ಅಂದ್ರೆ, ನೀವು ಒಂದ್ಸರಿ ಐ ಲವ್ ಯು ಹೇಳ್ಬಿಟ್ರೆ, ನಮ್ಮ ಮನೆಯವರು ಅಥವಾ ನಮ್ಮ ಲೇಡಿ, ದೇ ಲವ್ ಮಿ ಸೋ ಮಚ್, ಸಾಕು ಅವ್ರಿಗೆ, ಇನ್ನೊಂದು ವರ್ಷ ಬೇಡ ಅವ್ರಿಗೆ. ಮೈಂಡಲ್ಲಿ ರಿಜಿಸ್ಟರ್ ಆಗ್ಬಿಡುತ್ತೆ, ದೇ ಲವ್ ಮಿ ಅಂತೇಳಿ. ಲೇಡೀಸ್ ಆಗಲ್ಲ, ಪ್ರತಿದಿನ ಹೇಳ್ಬೇಕು. ಏನೋ ಗಿಫ್ಟ್ ತಂದು ಕೊಟ್ರ,
ಒಂದು ರೋಸ್ ಕೊಟ್ಟಂಗೆ ಅಷ್ಟೇ. ನೆಕ್ಸ್ಟ್ ಡೇಗೆ ಅದಿಲ್ಲ, ಮತ್ತೆ ರೋಸ್ ಕೊಡ್ಬೇಕು, ಮತ್ತೇನಾದ್ರೂ ಮಾಡ್ಬೇಕು, ಅದು ಮತ್ತೇನಾದ್ರೂ, ಅಥವಾ ಎವ್ರಿ ಡೇ ಐ ಲವ್ ಯು ಹೇಳ್ತಾನೆ ಇರ್ಬೇಕು. ದಟ್ಸ್ ಹೌ ಫೀಮೇಲ್ಸ್ ಆರ್, ರೈಟ್? ಸೊ ಸೆನ್ಸ್ ಆಫ್ ಟಚ್ ಅಂಡ್ ಎಕ್ಸ್ಪ್ರೆಸ್ ದ ಲವ್. ಲಾಸ್ಟ್ ವೆರಿ ಇಂಪಾರ್ಟೆಂಟ್, ತಪ್ಪೆಲ್ಲರೂ ಏನ್ ಮಾಡೋದಪ್ಪ ಅಂತ ಹೇಳಿದ್ರೆ, ದೇ ಆಕ್ಚುಲಿ ಹೇಳೋದೇನಂದ್ರೆ ಲವ್ ಪೀಪಲ್ ಯೂಸ್ ಥಿಂಗ್ಸ್, ಬಟ್ ಎಲ್ಲ ಉಲ್ಟಾ ಮಾಡ್ತಾರೆ. ವಸ್ತುಗಳನ್ನ ಯೂಸ್ ಮಾಡ್ತಾರೆ, ಜನರನ್ನ ಬಳಸ್ಕೊಳ್ತಾರೆ, ರೈಟ್? ನಂದಿದು ನಾನ್ ಕೊಡಲ್ಲ, ಬ್ರದರ್ ಸಿಸ್ಟರ್ಸ್ ಆಗಿರ್ಬೋದು, ನಂದಿದು ನಾನ್ ಯಾಕೆ ಕೊಡ್ಲಿ ನಿನಗೆ? ಅರೆ ಥಿಂಗ್ಸ್ಗೆ ಅಟ್ಯಾಚ್ ಆಗಬಾರ್ದು, ಥಿಂಗ್ಸ್ನ ಲವ್ ಮಾಡೋದಲ್ಲ. ಥಿಂಗ್ಸ್ ಇರೋದು ಬಳಸೋದಿಕ್ಕೆ. ಬಟ್ಟೆ ಇರ್ಬೋದು, ಜ್ಯುವೆಲ್ರಿ ಇರ್ಬೋದು, ಏನೇ ಇರ್ಬೋದು, ಅದೆಲ್ಲ ವಸ್ತುಗಳು ಬಳಸಕ್ಕಿರೋಂಥದ್ದು, ಅದು ಪರ್ಮನೆಂಟ್ ಅಲ್ಲ. ಪರ್ಮನೆಂಟ್ ಯಾರು? ಜನ, ಪೀಪಲ್. ಲವ್ ಪೀಪಲ್, ನಾಟ್ ಥಿಂಗ್ಸ್. ಪೀಪಲ್ ಲವ್ ಥಿಂಗ್ಸ್ ರಾದರ್ ದನ್ ಪೀಪಲ್, ರೈಟ್? ಉಲ್ಟಾ ಮಾಡ್ತಾರೆ, ಜನರನ್ನ ಬಳಸ್ಕೊಳ್ತಾರೆ. ಇವರಿಂದ ಏನ್ ಕೆಲಸ ಆಗುತ್ತೆ ನನಗೆ, ಅವರಿಂದ ಏನ್ ಕೆಲಸ ಆಗುತ್ತೆ, ಈ ಕೆಲ್ಸ ಇವ್ರ ಹತ್ರ ನಾನು ಟಚ್ ಅಲ್ಲಿ ಇದ್ರೆ ಇವ್ರ ಕಡೆ ನಾನು ಆ ಕೆಲಸ ಗಿಟ್ಟಿಸ್ಕೊಳ್ಬೋದಾ? ದೇ ಯೂಸ್ ಪೀಪಲ್. ಪ್ಲೀಸ್ ಡೋಂಟ್ ಡೂ ದಟ್. ಲವ್ ಪೀಪಲ್, ಯೂಸ್ ಥಿಂಗ್ಸ್. ಓಕೆ, ನಾನ್ ಕೊಡಲ್ಲ, ಇದು ನಂದೇ, ಇದು ಮುಟ್ಟಕ್ ಬಿಡಲ್ಲ. ಅರೆ ಫರ್ಗೆಟ್ ಆಲ್ ದೋಸ್ ಥಿಂಗ್ಸ್. ಯಾವುದು ನಾವು ಹೊತ್ಕೊಂಡು ಹೋಗೋದಿಲ್ಲ. ವಾಪಸ್ ಹೋಗ್ತಾ ಹೊತ್ಕೊಂಡು ಹೋಗ್ತೀವಾ? ನೆವರ್. ಸೊ ಲವ್ ಪೀಪಲ್, ಹೋಗ್ತಾ ಏನಿದ್ರು ನಾವು ಪ್ರೀತಿ ಹೊತ್ಕೊಂಡು ಹೋಗೋದು, ಹೆಸರು ಹೊತ್ಕೊಂಡು ಹೋಗೋದು ಅಷ್ಟೇ. ಸೊ ಹೌ ಯು ಲಿವ್ ಲೈಫ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಲವ್ ಪೀಪಲ್, ಯೂಸ್ ಥಿಂಗ್ಸ್. ಡೋಂಟ್ ಯೂಸ್ ಪೀಪಲ್ ಅಂಡ್ ಲವ್ ಥಿಂಗ್ಸ್. ಡನ್. ಸೊ ವೆರಿ ಇಂಪಾರ್ಟೆಂಟ್ ಸೀಕ್ರೆಟ್, ಲವ್ ಇದ್ದಾಗ ಮಾತ್ರ ನಿಮ್ಮ ರಿಲೇಶನ್ಶಿಪ್ ಹ್ಯಾಪಿ ಅಂಡ್ ಬ್ಲಿಸ್ಫುಲ್, ಸ್ಟ್ರಾಂಗ್ ಆಗಕ್ಕೆ ಸಾಧ್ಯ. ಹೇಗೆ ನೀವು ಲವ್ ಅನ್ನ ಬೆಳೆಸ್ಕೋಬೇಕು ಅನ್ನೋದಕ್ಕೆ ಒಂದಿಷ್ಟು ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಶುಡ್ ಬಿ ಅನ್ಕಂಡೀಷನಲ್, ಎಕ್ಸ್ಪೆಕ್ಟೇಷನ್ ಇರ್ಕೂಡ್ದು, ಅಂಡ್ ಯು ಶುಡ್ ಎಕ್ಸ್ಪ್ರೆಸ್ ಮಾಡಬೇಕು. ಅಂಡ್ ಲ್ಯಾಂಗ್ವೇಜ್ ಆಫ್ ಲವ್ ಇಸ್ ಟೈಮ್. ಕ್ವಾಲಿಟಿ ಟೈಮ್ ಕೊಡಿ, ಶೇರ್ ಮಾಡಿ, ಸೆನ್ಸ್ ಆಫ್ ಟಚ್ ನ ಬೆಳೆಸ್ಕೊಳ್ಳಿ ಫ್ಯಾಮಿಲಿನಲ್ಲಿ. ಅಂಡ್ ಲವ್ ಪೀಪಲ್, ನಾಟ್ ಥಿಂಗ್ಸ್. ಡನ್. ಸೊ ನಿಮಗೆ ನೀವು ಗ್ರೇಡ್ಸ್ ಕೊಟ್ಕೊಳ್ಳಿ. 10, 1ರಿಂದ 10 ಎಷ್ಟು ಮಾರ್ಕ್ಸ್ ಕೊಟ್ಕೋಬಹುದು ಅಂತ ಹೇಳ್ಬಿಟ್ಟು. ಸೊ ಸೆಷನ್ ಮೇ ಬಿ ಇನ್ನೊಂದು 10-15 ನಿಮಿಷ ಎಕ್ಸ್ಟ್ರಾ ಹೋಗುತ್ತೆ. ಇಸ್ ಇಟ್ ಓಕೆ ಫಾರ್ ಯು? Fine. So I'll just take a sip of water. So give yourself marks. Let's move on. ಮುಂದಕ್ಕೆ ಹೋಗೋಣ. 2 ಆಗಿರೋದಿನ್ನ 8 ಸೀಕ್ರೆಟ್ ಇದೆ. So next, very important secret is express explicitly. Communicate. ಸಂಬಂಧಗಳಲ್ಲಿ ಏನಪ್ಪಾ ಆಗುತ್ತೆ ಅಂದ್ರೆ, ಎಷ್ಟೋ ಅನ್ಕೊಳ್ತೀವಿ, ನಾವು ಮಾತಾಡೋದಿಲ್ಲ, ಹೇಳೋದಿಲ್ಲ. ಓಕೆ, ಹಸ್ಬೆಂಡ್ ಏನ್ ಅನ್ಕೊಳ್ತಾರೆ, ವೈಫು ಬೆಳಗ್ಗೆ ಬೇಗ ಎದ್ದೇಳ್ಬೇಕು, ಬೆಳಗ್ಗೆ ಬೇಗ ಎದ್ಬಿಟ್ಟು ಹೋಗಿ ಮುಖ ತೊಳ್ಕೊಂಡು, ಸ್ನಾನ ಗಿನ ಮಾಡ್ಕೊಂಡಿಲ್ಲ, ಅಟ್ಲೀಸ್ಟ್ ಮುಖ ತೊಳ್ಕೊಂಡು ಕಿಚನ್ಗೆ ಹೋಗಿ ಕಾಫಿ ಟೀ ಎಲ್ಲ ಮಾಡ್ಕೊಂಡು ಬಂದು ನೀಟಾಗಿ ಕಾಫಿ ಕೊಡಬೇಕು, ಅಥವಾ ಮನೆಯೆಲ್ಲ ಕ್ಲೀನ್ ಮಾಡ್ಬಿಟ್ಟು ಈ ತರ ಇರಬೇಕು ಅಂತ ಹಸ್ಬೆಂಡ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ವೈಫ್ ಹೆಂಗ್ ಗೊತ್ತಾಗುತ್ತೆ ಹಸ್ಬೆಂಡ್ ಈ ರೀತಿ ಅನ್ಕೊಳ್ತಾರೆ ಅಂತ ಹೇಳ್ಬಿಟ್ಟು? ಎಕ್ಸ್ಪ್ರೆಸ್ಸೇ ಮಾಡಿರೋದಿಲ್ಲ. ಸೊ ಏನಾಗುತ್ತೆ, ಹಸ್ಬೆಂಡ್ಗೆ ನೋಡು ನಾನು ಹಿಂಗೆ ಅನ್ಕೊಳ್ತೀನಿ, ಬಟ್ ಅವ್ರಾಗ ಮಾಡೋದೇ ಇಲ್ವಲ್ಲ, ಹಂಗಿಲ್ವೇ ಇಲ್ವಲ್ಲ, ಇರಿಟೇಟ್ ಆಗಕ್ಕೆ ಶುರು ಆಗುತ್ತೆ. ಇರಿಟೇಷನ್ ಏನಾಗುತ್ತೆ, 1 ದಿನ 2 ದಿನ, ವಾರ, 10 ಡೇಸ್ ಹೋಗ್ತಾ 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 ಏನಾಗುತ್ತೆ, ಆ ಇರಿಟೇಷನ್ ಏನಾಗುತ್ತೆ, ಕೋಪ ಆಗುತ್ತೆ, ಬಸ್ಟ್ ಔಟ್ ಆಗ್ತಾರೆ, ರೈಟ್? ಅದ್ರ ಬದಲು ಏನ್ ಮಾಡ್ಬೇಕು, ಎಕ್ಸ್ಪ್ರೆಸ್ ಮಾಡ್ಬೇಕು. ನನ್ಗೆ ಇದು ಇಷ್ಟ ಇಲ್ಲ, ನನ್ಗೆ ಹಿಂಗ್ ಬೇಕು, ಅಥವಾ ಹಿಂಗಿರು, ಅಥವಾ ಹಿಂಗ್ ಮಾಡು. ಎಕ್ಸ್ಪ್ರೆಸ್ ಮಾಡೋದು, ಎಕ್ಸ್ಪ್ರೆಸ್ ಎಕ್ಸ್ಪ್ಲಿಸಿಟ್ಲಿ ಅಂದ್ರೆ ಕಂಪಲ್ಸರಿ. ರಿಲೇಶನ್ಶಿಪ್ ಅಲ್ಲಿ ನಿಮಗೆ ಏನ್ ಅನ್ಸುತ್ತೆ, ನೀವು ಎಕ್ಸ್ಪ್ರೆಸ್ ಮಾಡಿಲ್ಲ ಅಂದ್ರೆ ಆಪೋಸಿಟ್ ವ್ಯಕ್ತಿ ಗೊತ್ತಾಗಲ್ಲ. ದಯವಿಟ್ಟು ಎಕ್ಸ್ಪ್ರೆಸ್ ಮಾಡಿ, ಇದು ಹೀಗೆ ನನಗೆ ಹಿಂಗ್ ಬೇಕು ಅಂತ ಎಕ್ಸ್ಪ್ರೆಸ್ ಮಾಡಿ. ಅವ್ರು ಎದ್ದು ಕಾಫಿ ಮಾಡ್ತಾರ, ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ನಿಮ್ ಮನ್ಸಿಂದ ನೀವು ಹೊರಗಡೆ ಹಾಕಿದ್ರ ಗುಡ್. ಸೊ ಟೆಲ್ ಯುವರ್ ಎಕ್ಸ್ಪ್ರೆಸ್. ಹಸ್ಬೆಂಡ್ ಬೇಗ ಬರಬೇಕು, ಆನ್ ಟೈಮ್ ಬರಬೇಕು, ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ನಿಮಗೆ ಮಾತಾಡಿಸ್ಬೇಕು, ನಿಮ್ ಮಾತು ಕೇಳಬೇಕು, ದಿನಾಪೂರ್ತಿ ಏನಾಯ್ತು ನೀವು ಹೇಳೋದನ್ನ ಕೇಳಬೇಕು, ನಿಮ್ ಜೊತೆ ವಾಕಿಂಗ್ ಬರಬೇಕು, ಹೊರಗಡೆ ಕರ್ಕೊಂಡು ಹೋಗ್ಬೇಕು, ನಿಮ್ಗಿದೆ ಆಸೆ. ಬಟ್ ನೀವು ಎಕ್ಸ್ಪ್ರೆಸ್ ಮಾಡಿಲ್ಲ ಅಂತ ಹೇಳಿದ್ರೆ ಹೆಂಗ್ ಗೊತ್ತಾಗತ್ತೆ? ಎಕ್ಸ್ಪ್ರೆಸ್ ಎಕ್ಸ್ಪ್ಲಿಸಿಟ್ಲಿ, ಕಮ್ಯುನಿಕೇಟ್. ಮನ್ಸಲ್ಲೇ ಇಟ್ಕೊಂಡ್ರೆ ಆಗೋದಿಲ್ಲ. ಮಾಡ್ತಾರೋ ಇಲ್ವೋ ಅದು ಆಮೇಲೆ, ಮಾಡಿದ್ರೆ ವೆರಿ ಗುಡ್, ಮಾಡಿಲ್ಲ ಅಂದ್ರೆ ದಟ್ಸ್ ಓಕೆ. ಬಟ್ ನೀವು ಮನ್ಸಲ್ಲಿ ಇಲ್ಲ, ನಾನು ಹೇಳಿದ್ದೀನಿ ಆದ್ರೆ ವೆರಿ ಗುಡ್, ಹ್ಯಾಪಿ. ಆಗಿಲ್ಲ ಅಂದ್ರೂ ಓಕೆ, ನಾನು ಹ್ಯಾಪಿ ಆಗಿರೋಕ್ಕೆ ಟ್ರೈ ಮಾಡ್ತೀನಿ, ಕಲ್ತ್ಕೊಳ್ತೀನಿ.
ಇಲ್ಲ ಇನ್ನೊಂದ್ಸರಿ ಎಕ್ಸ್ಪ್ರೆಸ್ ಮಾಡ್ತೀನಿ. ಬಟ್ ಎಕ್ಸ್ಪ್ರೆಸ್ ಮಾಡ್ದಿರಾ ಇರಿಟೇಟ್ ಆಗೋದು, ಕೋಪ ಮಾಡ್ಕೊಳ್ಳೋದು ಮಾಡಿದ್ರೆ ಯಾರ್ ತಪ್ಪು? ನಮ್ ತಪ್ಪೇ ಆಗುತ್ತೆ. ಸೊ ಮೇಕ್ ಶೋರ್ ದಟ್ ನಿಮ್ಗೆ ಏನೇ ಇದ್ರು ಭಾವನೆಗಳು, ಏನೇ ಅನಿಸಿಕೆಗಳಿದ್ರು ಕೂಡ ಏನ್ ಮಾಡ್ಬೇಕು? ಎಕ್ಸ್ಪ್ರೆಸ್ ಮಾಡ್ಬೇಕು. ಇದು ನನ್ಗೆ ಇಷ್ಟ ಆಗಿಲ್ಲ, ಅಥವಾ ಹಿಂಗೆ, ಇದು ಬೇಡ, ಅಥವಾ ಈ ತರ ಆಗ್ಬೇಕು, ಈ ತರ ಬೇಕು ಅಂತ ಎಕ್ಸ್ಪ್ರೆಸ್ ಮಾಡ್ಬೇಕು. ಹಸ್ಬೆಂಡ್ ವಾಂಟ್ಸ್ ಈ ತರ ಅಡಿಗೆ ಬೇಕು, ಈ ತರ ಊಟ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ವೈಫ್ ಇದೇ ತರ ಪ್ರಿಪೇರ್ ಮಾಡ್ತಾರೆ, ಅವ್ರಿಗೆ ಇಷ್ಟ ಆಗದಿರೋದೇ ಪ್ರಿಪೇರ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ. ನೀವು ಎಕ್ಸ್ಪ್ರೆಸ್ ಮಾಡಿದ್ರೆ ಗೊತ್ತಾಗಂಥದ್ದು, ಇಸ್ಂಟ್ ಇಟ್? ಸೊ ಮೇಕ್ ಶೋರ್ ದಟ್ ಯು ಎಕ್ಸ್ಪ್ರೆಸ್ ಎಕ್ಸ್ಪ್ಲಿಸಿಟ್ಲಿ. ಸೊ ಎಷ್ಟು ಜನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಾ? ಆಸ್ಕ್ ಯುವರ್ ಸೆಲ್ಫ್, ಮಾರ್ಕ್ಸ್ ಕೊಡಿ. ಸೊ ವಿಲ್ ಮೂವ್ ಆನ್. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಸೀಕ್ರೆಟ್ ಏನಪ್ಪಾ ಅಂದ್ರೆ, ರೆಸ್ಪೆಕ್ಟ್ ಆಪೋಸಿಟ್ ಪರ್ಸನ್. ಲಿಸನ್, ವೆರಿ ಇಂಪಾರ್ಟೆಂಟ್. ಆಸ್ ಅ ಫಾದರ್, ಮಕ್ಕಳುಗಳು ದೇ ಆರ್ ಇಂಡಿವಿಜುವಲ್ ಪರ್ಸನ್. ಅವರು ಒಬ್ಬ ಇಂಡಿವಿಜುವಲ್ ಹ್ಯೂಮನ್ ಬೀಯಿಂಗ್. ಜಸ್ಟ್ ಬಿಕಾಸ್ ನಾವು ಅಪ್ಪ ಅಥವಾ ಜಸ್ಟ್ ಬಿಕಾಸ್ ನಾವು ಅಮ್ಮ ಅಂತ ಹೇಳ್ಬಿಟ್ಟು ನಾನು ಹೇಳ್ದಂಗೆ ಕೇಳಬೇಕು, ನಾನು ಅನ್ಕೊಂಡಂಗೆ ಮಾಡಬೇಕು, ನಾನು ಹೇಳಿದ್ದೇ ಓದಬೇಕು, ಅವರ ಕನಸುಗಳನ್ನ ಇವ್ರ ಮೇಲೆ ಹೇರ್ ಹಾಕೋದು ಎಷ್ಟು ನಿಜ, ಎಷ್ಟು ಸರಿ? ಇಂಜಿನಿಯರ್ ಆಗ್ಬೇಕಂತ ಅವ್ರಿಗೆ ಆಸೆ ಇತ್ತು, ಡಾಕ್ಟರ್ ಆಗ್ಬೇಕಂತ ಆಸೆ ಇತ್ತು, ಸೊ ಮಕ್ಕಳ ಮೇಲೆ ಹೇರ್ ಹಾಕೋದು, ನೋಡೋ ನಾನಂತೂ ಡಾಕ್ಟರ್ ಆಗಲ್ಲ, ನೀನ್ ಡಾಕ್ಟರ್ ಆಗ್ಲೇಬೇಕು, ನೀನ್ ಡಾಕ್ಟರ್ ಆಗ್ಲೇಬೇಕು. ಅರೆ ಫಸ್ಟ್ ಅವರು ಹ್ಯೂಮನ್ ಬೀಯಿಂಗ್, ಅವ್ರಿಗೆ ರೆಸ್ಪೆಕ್ಟ್ ಕೊಡಿ. ಹಸ್ಬೆಂಡ್ ವೈಫ್ ರಿಲೇಶನ್ಶಿಪ್ ಅಲ್ಲಿ ಗಿವ್ ರೆಸ್ಪೆಕ್ಟ್. ನೋಡಿ, 20-25 ವರ್ಷ ಅಪ್ಪ ಅಮ್ಮನ ಮನೇಲಿ ಬೆಳೆದು ಅವರ ಕಂಪ್ಲೀಟ್ ಸಂಬಂಧಗಳು ಅಥವಾ ಫ್ರೆಂಡ್ಸು ಅಥವಾ ಇಷ್ಟವಾದ ಮನೆ ವಸ್ತುಗಳು ಎಲ್ಲ ಬಿಟ್ಬಿಟ್ಟು ಕಂಪ್ಲೀಟ್ಲಿ ಒನ್ ಪರ್ಸನ್ನ ನಂಬಿಕೊಂಡು ಇವ್ರ ಜೊತೆ ಲೈಫ್ ಲಾಂಗ್ ಇರ್ತೀನಿ ಅಂತ ಹೇಳ್ಬಿಟ್ಟು ಒಬ್ಬ ಪರ್ಸನ್ನ ಬಿಲೀವ್ ಇಟ್ಕೊಂಡು ವೈಫ್ ಕಮ್ಸ್ ಟು ದ ಹಸ್ಬೆಂಡ್ ಹೌಸ್. ಸೊ ಯಾರನ್ನ ನಂಬ್ಕೊಂಡು? ಹಸ್ಬೆಂಡ್ ಅನ್ನ ನಂಬ್ಕೊಂಡು. ಸೊ ಗಿವ್ ರೆಸ್ಪೆಕ್ಟ್ ಫಸ್ಟ್, ರೈಟ್? ಜಸ್ಟ್ ಬಿಕಾಸ್ ವೈಫ್ ಅಂದ ತಕ್ಷಣ ನಾನು ಅನ್ಕೊಂಡಂಗಿರ್ಬೇಕು, ನಮ್ಮ ವೈಫ್ ಹಿಂಗೇ ಆಗ್ಬೇಕು, ಇದೇ ತರ ಇರ್ಬೇಕು, ಇದೇ ತರ ನಾನು ಹೇಳ್ದಂಗೆ ಮಾಡ್ಬೇಕು. ನೋ, ಗಿವ್ ರೆಸ್ಪೆಕ್ಟ್. ಅವ್ರದ್ದೇ ಆದಂಥ ಒಪಿನಿಯನ್ಸ್ ಇರುತ್ತೆ, ಗಿವ್ ರೆಸ್ಪೆಕ್ಟ್ ಫಾರ್ ಒಪಿನಿಯನ್ಸ್. ಅವ್ರದ್ದೇ ಆದಂಥ ವ್ಯಾಲ್ಯೂಸ್ ಇರುತ್ತೆ. ಅವ್ರಿಗೆ ಏನಾದರೂ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಗಿವ್ ಡಿಸ್ಟೆನ್ಸ್. ಓಕೆ, ಅವ್ರಿಗೆ ಇಷ್ಟ ಆಗಲ್ಲ, ನಾನು ಒತ್ತಾಯ ಮಾಡಲ್ಲ. ಲೆಟ್ಸ್ ಸೇ ಹಸ್ಬೆಂಡ್ ನಾನ್ ವೆಜ್ ತಿಂತಾರೆ, ವೈಫ್ ನಾನ್ ವೆಜ್ ತಿನ್ನಲ್ಲ. ಸೊ ಗಿವ್ ವ್ಯಾಲ್ಯೂ ದಟ್. ಓಕೆ, ನಿನಗೆ ವೆಜ್ ಬೇಕಾ, ವೆಜ್ ತಿನ್ನು, ನಾನು ನಾನ್ ವೆಜ್ ತಿಂತೀನಿ, ದಟ್ಸ್ ಫೈನ್. ವ್ಯಾಲ್ಯೂ, ರೆಸ್ಪೆಕ್ಟ್ ವ್ಯಾಲ್ಯೂಸ್. ಆ್ಯಂಡ್ ಟೈಮ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಟೈಮ್ಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು, ಬೆಲೆ ಕೊಡಬೇಕು. ವಿತೌಟ್ ರೆಸ್ಪೆಕ್ಟ್ ರಿಲೇಶನ್ಶಿಪ್ಸ್ ಕಾಂಟ್ ಸಸ್ಟೈನ್. ಓಕೆ, ಯು ಕಾಂಟ್ ಬಾಸಿಸಮ್ ಮಾಡೋಕ್ಕಾಗೋದಿಲ್ಲ. ನಾನು ಹೇಳ್ದಂಗೆ ನಡಿಬೇಕು, ಮಕ್ಕಳು ನಾನು ಹೇಳ್ದಂಗೆ ಕೇಳಬೇಕು. ಗಿವ್ ರೆಸ್ಪೆಕ್ಟ್ ಟು ದ ಇಂಡಿವಿಜುವಲ್ಸ್. ಅವ್ರಿಗೆ ಆದಂಥ ಒಂದು ಒಪಿನಿಯನ್ಸ್ ಇರುತ್ತೆ, ವ್ಯಾಲ್ಯೂಸ್ ಇರುತ್ತೆ. ಅವ್ರದ್ದೇ ಆದಂಥ ಟೈಮ್ಗೆ ಬೆಲೆ ಕೊಡ್ಬೇಕು, ನಾವು ರೆಸ್ಪೆಕ್ಟ್ ಕೊಡಬೇಕು. ಡನ್. ಲೆಟ್ಸ್ ಮೂವ್ ಆನ್. Learn to say sorry. I saw a beautiful ಒಂದು ಆ್ಯಡ್ ಏನೋ ನೋಡಿದೆ, ವಿಡಿಯೋ ಆ್ಯಡ್ ಯಾವುದೋ ಒಂದು ನೋಡಿದೆ ನಾನು. ಓಕೆ, ಸೊ ಮಗ ಬಂದ್ಬಿಟ್ಟು ಕೇಳ್ತಾನೆ ಫಾದರ್ಗೆ, ಅಪ್ಪ ಅಪ್ಪ ಐ ವಾಂಟ್ ಟು ಗೆಟ್ ಮ್ಯಾರಿ, ನಾನು ಮದುವೆ ಆಗಬೇಕು. ಸೇ ಸಾರಿ ಅಂತ ಅಪ್ಪ. ಸಾರಿ? ವೈ ಸಾರಿ? ಸಾರಿನಾ? ವೈ ಅಂತ ಕೇಳ್ತಾನೆ. ಸೇ ಸಾರಿ ಫಸ್ಟ್ ಅಂತ ಹೇಳ್ತಾನೆ. ವೈ ಶುಡ್ ಐ ಸೇ ಅಂತ ಹೇಳಿ. ಫಸ್ಟ್ ಸೇ ಸಾರಿ. ವೈ? ಫಸ್ಟ್ ಯು ಸೇ ಸಾರಿ. ಓಕೆ, ಸಾರಿ ಅಂತ ಹೇಳ್ತಾನೆ. ನೌ ಯು ಆರ್ ರೆಡಿ ಫಾರ್ ಮ್ಯಾರೇಜ್ ಅಂತ ಹೇಳ್ತಾನೆ. ಸೊ ರಿಲೇಶನ್ಶಿಪ್ ಅಲ್ಲಿ ಲರ್ನ್ ಟು ಸೇ ಸಾರಿ. ಇಟ್ಸ್ ಓಕೆ. ಸಾರಿ ಹೇಳೋದ್ರಿಂದ ನಾವು ಕಡಿಮೆ ಆಗ್ಬಿಡೋದಿಲ್ಲ, ಅಥವಾ ನಾವು ಚಿಕ್ಕವರಾಗ್ಬಿಡೋದಿಲ್ಲ, ಅಥವಾ ನಾವು ಏನು ಕಳ್ಕೊಳ್ಳೋದಿಲ್ಲ. ಸಿ, ತಪ್ಪು ನಡೆಯುತ್ತೆ, ಜಗಳ ಆಗತ್ತೆ, ಏನೋ ಅಂದ್ಬಿಡ್ತೀವಿ, ಕೋಪದಲ್ಲಿ ಏನೋ ಆಗುತ್ತೆ. ಬಟ್ ಸರಿ ಮಾಡ್ಕೊಳ್ಳೋದಿದೆಯಲ್ವಾ, ಅದು ದೊಡ್ಡತನ. ಯಾರೇ ತಪ್ಪಿರ್ಬೋದು, ಹೋಗಿ ಸರಿ ಮಾಡ್ಕೊಳ್ಬೇಕಂದ್ರೆ ಒಂದು ಸಾರಿ ಹೇಳ್ಬಿಟ್ರೆ ಎಷ್ಟೋ ಮ್ಯಾಟ್ರ್ ಸರಿ ಹೋಗ್ಬಿಡುತ್ತೆ. ಜಸ್ಟ್ ಬಿಕಾಸ್ ಒಂದು ಸಾರಿ ಹೇಳೋದಿಲ್ಲ, ನಾನ್ ಹಸ್ಬೆಂಡು, ನಾನ್ ಯಾಕೆ ಹೋಗಿ ಸಾರಿ ಕೇಳಬೇಕು? ತಪ್ಪು ಮಾಡಿರೋದು ಅವಳೇ ಹೋಗಿ ಹೇಳಿ. ಓಕೆ, ಸರಿ, ತಪ್ಪು ಹಸ್ಬೆಂಡ್ ಆಗಿರ್ಬೋದು. ಸರಿ, ನಾನು ಹಸ್ಬೆಂಡು, ಅವಳು ಫಸ್ಟ್ ಬಂದು ಮಾತಾಡಿಸ್ಲಿ, ಆಮೇಲೆ ನಾನು ಸಾರಿ ಕೇಳ್ತೀನಿ. ನೋ, ಲೀವ್ ದಟ್. ಲರ್ನ್ ಟು ಸೇ ಸಾರಿ. ಲರ್ನ್ ಟು ಸೇ ಸಾರಿ. ಯಾರ್ದೋ ಜೊತೆ ಯುದ್ಧ ಮಾಡ್ತಾ ಇಲ್ಲ, ಯಾರ್ದೋ ಜೊತೆ ಫೈಟ್ ಮಾಡ್ತಾ ಇಲ್ಲ. It's an own relationship. So that's okay. It's okay to say sorry in relationship. Learn to say sorry. Elru sorry ಹೇಳಿ. ಸಾರಿ, ಮುಗೀತು. ಐ ಆಮ್ ಸಾರಿ, ತಪ್ಪಾಯ್ತು, ದಟ್ಸ್ ಓಕೆ, ಕ್ಷಮಿಸ್ಬಿಡು, ಮುಗೀತು. ಆಸ್ಕ್ ಸಾರಿ.
ಎಷ್ಟೋ ಸುಧಾರಣೆ ಆಗ್ಬಿಡುತ್ತೆ, ಎಷ್ಟೋ ಎಲ್ಲ ಮನಸ್ತಾಪಗಳು ಸರಿ ಹೋಗ್ಬಿಡುತ್ತೆ. ಜಸ್ಟ್ ಬಿಕಾಸ್ ಸಾರಿ ಕೇಳೋದಿಲ್ಲ, ಈಗೋ ಬರುತ್ತೆ, ಕಂಪ್ಯಾರಿಸನ್ ಬರುತ್ತೆ, ಕಂಪ್ಲೇಂಟ್ಸ್ ಬರುತ್ತೆ, ಆರ್ಗ್ಯುಮೆಂಟ್ ಬರುತ್ತೆ. ಜಸ್ಟ್ ಬಿಕಾಸ್ ಸಾರಿ ಹೇಳೋದಿಲ್ಲ. ನಾನು ಯಾಕೆ ಹೇಳಿ? ಲರ್ನ್ ಟು ಸೇ ಸಾರಿ. ಸಿಂಪಲ್. ನೀವು ಚೆನ್ನಾಗಿರ್ಬೇಕು, ಹ್ಯಾಪಿಯಾಗಿರ್ಬೇಕಾ, ಲರ್ನ್ ಟು, ದಟ್ಸ್ ಓಕೆ. ಮಿಸ್ಟೇಕ್ ಇಲ್ಲ ಅಂದ್ರೂ ಕೂಡ ಕೆಲವು ಸರಿ ಸಾರಿ ಹೇಳಿ ಸರಿ ಮಾಡ್ಕೊಳ್ತಾ ಮುಂದಕ್ಕೆ ಹೋಗ್ಬೇಕು. ಎಲ್ಲ ಸರಿ ಹೋದ್ಮೇಲಿಂದ ಆಮೇಲೆ ಡಿಸ್ಕಸ್ ಮಾಡಿ, ನೋಡಿ ಹಿಂಗಲ್ಲ ಹಿಂಗಲ್ವಾ ಅಂತೇಳಿ ಅರ್ಥ ಮಾಡಿಸಿದ್ರೆ ಕರೆಕ್ಟ್, ನಂದೇ ತಪ್ಪು, ಸಾರಿ ರೀ ಅಂತ ಅವರು ಸರಿ ಹೋಗ್ತಾರೆ. ಸೊ ಲರ್ನ್ ಟು ಸೇ ಸಾರಿ. ಡನ್. ಸೊ ಐ ಡೋಂಟ್ ನೋ ನೀವು ಎಷ್ಟು ಸಾರಿ ಕೇಳ್ತೀರಾ ಅಂತ ಹೇಳ್ಬಿಟ್ಟು ಗ್ರೇಡ್ ಯುವರ್ ಸೆಲ್ಫ್ 1 to 10. ನಾನು ಒಂದ್ಸರಿನೂ ಸಾರಿನೇ ಹೇಳಲ್ಲ ಸರ್, 1 ಅಥವಾ 0 ಕೊಟ್ಕೊಳ್ಳಿ. ಅಥವಾ ಇಲ್ಲ ಸರ್ ನಾನು ತಪ್ಪಾದ್ರೆ ಸಾರಿ ಕೇಳ್ತೀನಿ, ಅದು ಸರಿ ಮಾಡ್ಕೊಳ್ತೀನಿ, ಸಾರಿ ಹೇಳ್ತೀನಿ ಅಂದ್ರೆ 7, 8, 9, 10 whatever you want to give. Right? So next secret, learn to say thank you. Very very important. ಎಷ್ಟು ಜನ ಸಿ ರಿಲೇಶನ್ಶಿಪ್ ಅಲ್ಲಿ ಅಮ್ಮ ಆಗಿರ್ಬೋದು, ಸಿಸ್ಟರ್ ಆಗಿರ್ಬೋದು, ಅಥವಾ ವೈಫೇ ಆಗಿರ್ಬೋದು, ಪ್ರತಿದಿನ 3 ಹೊತ್ತು ಅಡುಗೆ ಮಾಡ್ಕೊಡ್ತಾರೆ, ಬಾಕ್ಸ್ ಹಾಕೊಡ್ತಾರೆ, ಎಷ್ಟು ಪ್ರೀತಿಯಿಂದ ಬಿಸಿ ಬಿಸಿ ಊಟ ರೆಡಿ ಮಾಡ್ಕೊಡ್ತಾರೆ. ಎಷ್ಟು ಸರಿ ನೀವು ಥ್ಯಾಂಕ್ ಯು ಹೇಳ್ತೀರಾ? ಹಲೋ, ಎಷ್ಟು ಸರಿ ಥ್ಯಾಂಕ್ ಯು ಹೇಳ್ತೀರಾ? ಪ್ರತಿ ಸರಿ. ವೆರಿ ಗುಡ್. ಲರ್ನ್ ಟು ಸೇ ಥ್ಯಾಂಕ್ ಯು. ಏನೋ ಒಂದು ನೀರು ತಂದ್ಕೊಟ್ರ, ಸೇ ಥ್ಯಾಂಕ್ ಯು. ಓಕೆ, ಡೋಂಟ್ ಥಿಂಕ್ ದಟ್ ಅವ್ನ ಕರ್ತವ್ಯ ಅದು ಮಗನ್ಗೆ. ಓಕೆ, ನೀರು ತಂದ್ಕೊಡ ಇಲ್ಲಿ, ಡೋಂಟ್ ಆರ್ಡರ್ ಮಾಡಬೇಡಿ. ವರ್ಕರ್ ಅಲ್ಲ ಅವರು. ತಂದ್ಕೊಡೆ, ಅದು ಮಾಡೆ, ಇದು ಮಾಡೆ. ಐ ನೋ ಫ್ಯೂ ಪೀಪಲ್, ಹಸ್ಬೆಂಡ್ ಆಫೀಸಿಂದ ಕೆಲಸ ಮಾಡ್ಕೊಂಡು ಮನೇಲಿ ಬಂದು ಒಂದು ಚೇರಲ್ಲಿ ಕುತ್ಕೊಂಡ್ಬಿಟ್ರೆ ಮುಗೀತು, ಅಲ್ಲಿಂದ ಅಲ್ಗಾಡಲ್ಲ, ಹೋಗಿ ಮಲ್ಗೋವರೆಗೂ ಅಲ್ಗಾಡೋದಿಲ್ಲ. ಎಲ್ಲ ಅದೇ ಜಾಗದಲ್ಲಿ ನಡಿಬೇಕು, ಎಲ್ಲ ವೈಫೈ ಮಾಡ್ಬೇಕು, ಅದು ಮಾಡಿ ಇದು ಮಾಡಿ, ಅದು ತಂದ್ಕೊಡು ಇದು ತಂದ್ಕೊಡು. ಏನ್ ಕೆಲ್ಸದವ್ರ ಅವರು? ಕೆಲಸ ಮಾಡಕ್ ಮದುವೆ ಆಗಿದ್ದೀರಾ? ಲರ್ನ್ ಟು ರಿಕ್ವೆಸ್ಟ್. ಪುಟ, ಕ್ಯಾನ್ ಯು ಪ್ಲೀಸ್ ಗೆಟ್ ಮಿ ವಾಟರ್? ತಂದ್ಕೊಟ್ಟಾಗ ಥ್ಯಾಂಕ್ ಯು ಪುಟ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಕಣೆ, ಸೊ ಎಷ್ಟು ಚೆನ್ನಾಗಿತ್ತು, ಥ್ಯಾಂಕ್ ಯು, ಮಾಡ್ಕೊಟ್ಟಿದ್ಯಾ ಬಿಸಿ ಬಿಸಿ ಅಡುಗೆ, ಥ್ಯಾಂಕ್ ಯು ಸೋ ಮಚ್. ಸೊ ವೆನ್ ಯು ಸೇ ಥ್ಯಾಂಕ್ ಯು, ರಿಲೇಶನ್ಶಿಪ್ ಗ್ರೋಸ್. ಲರ್ನ್ ಟು ಸೇ ಥ್ಯಾಂಕ್ ಯು. ಏನೇ ಒಂದು ಮಾಡಿದ್ರು ಕೂಡ ಅವರು ಮನಸ್ಸಿಂದ ಮಾಡಿದ್ದಾರೆ, ಪ್ರೀತಿಯಿಂದ ಮಾಡಿದ್ದಾರೆ, ನಿಮ್ಗೋಸ್ಕರ ಮಾಡಿದ್ದಾರೆ ಅಂದ್ರೆ ಲರ್ನ್ ಟು ಸೇ ಥ್ಯಾಂಕ್ ಯು. ಅಡುಗೆ ವಿಚಾರಕ್ಕೆ ನಾನು ಹೇಳ್ತಾ ಇಲ್ಲ, ವಾಟ್ ಎವರ್, ಒಂದು ಸಣ್ಣ ಕೆಲಸ ಮಾಡ್ಬೋದು, ಒಂದು ಹೆಲ್ಪ್ ಮಾಡ್ಬೋದು, ರೈಟ್? ನಿಮ್ಗೋಸ್ಕರ ಒಂದು ಐರನ್ ಮಾಡಿ ಕೊಡ್ಬೋದು, ರೈಟ್? ದೇ ಕ್ಯಾನ್ ಹೆಲ್ಪ್ ಇನ್ ಯು. ನಿಮ್ಮ ಬಿಸ್ನೆಸ್ ಅಲ್ಲೋ, ವರ್ಕ್ ಅಲ್ಲೋ, ಯಾವ್ದ್ರಲ್ಲೋ ಹೆಲ್ಪ್ ಮಾಡ್ಬೋದು. ಮಕ್ಕಳಿಗೆ ಎಜುಕೇಶನ್ ಹೆಲ್ಪ್ ಮಾಡ್ಬೋದು, ಹೇಳ್ಕೊಡ್ಬೋದು. ಪ್ರತಿಯೊಂದಕ್ಕೆ ಏನ್ ಮಾಡ್ಬೇಕು? ಥ್ಯಾಂಕ್ ಯು ಹೇಳ್ಬೇಕು. ನೀವೇನ್ ಮಾಡಿ ತೋರಿಸ್ತೀರಾ, ನಿಮ್ಮ ಮಕ್ಕಳು ಅದನ್ನೇ ಕಲಿಯಂತ. isn't it? So learn to say thank you. ರಿಕ್ವೆಸ್ಟ್ ಮಾಡಿ, ಆರ್ಡರ್ ಮಾಡಬೇಡಿ. ಯಾವತ್ತು ಆರ್ಡರ್ ಮಾಡಿದ್ರೆ ಕೆಲಸ ಆಗೋದಿಲ್ಲ, ರೈಟ್? ಯು ಆರ್ ನಾಟ್ ಬಾಸ್, ದೇ ಆರ್ ನಾಟ್ ಸರ್ವೆಂಟ್ ಟು ಆರ್ಡರ್. ರಿಕ್ವೆಸ್ಟ್. ಓಕೆ, ದ ನೆಕ್ಸ್ಟ್ ಸೀಕ್ರೆಟ್, ಲರ್ನ್ ಟು ಅಪ್ರಿಶಿಯೇಟ್. ಎಷ್ಟು ಜನ ಅಪ್ರಿಶಿಯೇಟ್ ಮಾಡ್ತೀರಾ? ಸಿ, ಥ್ಯಾಂಕ್ ಯು ಬೇರೆ, ಅಪ್ರಿಸಿಯೇಷನ್ ಬೇರೆ. ಥ್ಯಾಂಕ್ ಯು ಹೇಳ್ತೀರಾ, ಓಕೆ, ಬಟ್ ಎಷ್ಟು ಜನ ಅಪ್ರಿಶಿಯೇಟ್ ಮಾಡ್ತೀರಾ? ಕಂಪ್ಲೇಂಟ್ ಮಾತ್ರ ಈಸಿಯಾಗಿ ಮಾಡ್ಬಿಡ್ತಾರೆ. ಚೆನ್ನಾಗಿರಲ್ಲ, ಅದು ಸರಿ ಇಲ್ಲ, ಹಿಂಗೆ ಏನ್ ಹಿಂಗಿಟ್ಟಿದೆ ಮನೆ, ಏನ್ ನೀಟಾಗಿಡಕ್ಕಾಗಲ್ಲ, ಹಂಗೆ ಹಿಂಗೆ. ಕಂಪ್ಲೇಂಟ್ ಮಾತ್ರ ಈಸಿ, ಬಟ್ ಕರೆಕ್ಟ್ ಆಗಿದ್ದಾಗ, ಎಲ್ಲ ಸರಿ ಇದ್ದಾಗ, ಎಲ್ಲ ಚೆನ್ನಾಗಿದ್ದಾಗ, ಅಡುಗೆ ಕರೆಕ್ಟ್ ಆಗಿದ್ದಾಗ ಎಷ್ಟು ಅಪ್ರಿಶಿಯೇಟ್ ಮಾಡ್ತೀರಾ? ವಾವ್, ತುಂಬಾ ಚೆನ್ನಾಗಿತ್ತು, ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಸ್ವೀಟು, ರೈಸ್ ಬಾತ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಹೋಳಿಗೆ ಎಷ್ಟು ಸೂಪರ್ ಆಗಿತ್ತು ಗೊತ್ತಾ, ಸಾಂಬಾರ್ ತುಂಬಾ ಟೇಸ್ಟಿ ಆಗಿತ್ತು, ಥ್ಯಾಂಕ್ ಯು ಸೋ ಮಚ್, ವಾವ್, ಸೂಪರ್ ಅಡುಗೆ ಮಾಡ್ತೀಯ ನೀನು. ಎಷ್ಟು ಸಾರಿ ಹೊಗಳ್ತೀರಾ? ಪ್ಲೀಸ್. ಸೊ ಮೇಕ್ ಶೋರ್ ದಟ್ ಅಪ್ರಿಶಿಯೇಟ್, ಎವ್ರಿ ಒನ್ ನೀಡ್ಸ್ ಇಟ್. ಪ್ರತಿಯೊಬ್ಬರಿಗೂ ಬೇಕು ಅಪ್ರಿಸಿಯೇಷನ್. ಯಾವಾಗ ಅಪ್ರಿಶಿಯೇಟ್ ಮಾಡ್ತೀವಿ, ದೇ ಫೀಲ್ ವೆರಿ ಗುಡ್. ವಾವ್, ನಾನು ಮಾಡ್ತಿರೋ ಕೆಲಸಕ್ಕೆ ಯಾರೋ ಗುರುತಿಸ್ತಾ ಇದ್ದಾರೆ, ಹೊಗಳ್ತಾ ಇದ್ದಾರೆ, ಖುಷಿಯಿಂದ ಮಾಡ್ತಾರೆ, ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಮಾಡ್ತಾರೆ. ಅಪ್ರಿಶಿಯೇಟ್ ಮಾಡಿ. ಏನ್ ಕಳ್ಕೊಳ್ಳೋದಿದೆ? ನೋಡಿ, ಅಮ್ಮ ಎಷ್ಟೆಲ್ಲ ಮಾಡ್ತಾರೆ ನಮಗೋಸ್ಕರ, ಬಟ್ ನಾವು ಎಷ್ಟು ಅಪ್ರಿಶಿಯೇಟ್ ಮಾಡ್ತೀವಿ, ಅದೇ ನಾವು ಬೈತೀವಿ. ನಿನ್ಗೆ ಅಡುಗೆ ಮಾಡಕ್ ಬರಲ್ಲ, ಏನ್ ಹಿಂಗ್ ಮಾಡಿದ್ಯಾ, ಎಷ್ಟು ಖಾರ ಮಾಡಿದ್ಯಾ, ಏನ್ ಎಷ್ಟು ಎಣ್ಣೆ ಹಾಕಿದ್ಯಾ, ಗೊತ್ತಾಗಲ್ವಾ? ಕಂಪ್ಲೇಂಟ್ ತುಂಬಾ ಮಾಡ್ತೀವಿ, ಬಟ್ ಅಪ್ರಿಶಿಯೇಟ್ ಎಷ್ಟು ಮಾಡ್ತೀವಿ? ಅಪ್ರಿಶಿಯೇಟ್. ಲರ್ನ್ ಟು ಅಪ್ರಿಶಿಯೇಟ್. ನಾನು ಬರೀ ಅಡುಗೆ ವಿಚಾರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಎಕ್ಸಾಂಪಲ್ ಕೊಡ್ತೇನೆ ಅನ್ಕೋಬೇಡಿ. ಎಲ್ಲ ವಿಚಾರಕ್ಕೂ ಯು ಟೇಕ್ ದ ಎಕ್ಸಾಂಪಲ್. ಅಪ್ರಿಶಿಯೇಟ್. ಯಾವುದೇ ಒಂದು ವಿಚಾರದಲ್ಲೂ ಅವ್ರು ಏನಾದ್ರು ನಿಮ್ಗೆ ಸಹಾಯ ಮಾಡಿದಾರೆ ಅಂತ ಹೇಳಿದ್ರೆ ಅಪ್ರಿಶಿಯೇಟ್ ಮಾಡಿ, ಹೊಗಳಿ ಅವ್ರಿಗೆ, ರೈಟ್? ಹೊಗಳಿ ಅವ್ರಿಗೆ.
ಎಕ್ಸ್ಪ್ಲೈನ್ ಮಾಡಿ, ಓ ಇದು ತುಂಬಾ ಚೆನ್ನಾಗಿದೆ, ಇದು ಮಾಡಿರೋದು ನಂಗೆ ತುಂಬಾ ಇಷ್ಟ ಆಯ್ತು, ಖುಷಿ ಆಯ್ತು, ಥ್ಯಾಂಕ್ ಯು, ಅಪ್ರಿಶಿಯೇಟ್ ಮಾಡಿ. ವಿಲ್ ಮೂವ್ ಆನ್. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ರೂಲ್ 60-40. ಏನು ರೀ 60-40 ಅಂದ್ರೆ? ಸೊ ಯು ವಾಂಟ್ ಟು ಬಿ ವೆರಿ ಹ್ಯಾಪಿ, ವೆರಿ ಬ್ಲಿಸ್ಫುಲ್ ರಿಲೇಶನ್ಶಿಪ್ ಬೇಕಂತ ಹೇಳಿದ್ರೆ ಫಾಲೋ ದಿಸ್ 60-40. 60% ಏನಿರಬೇಕು? ಗಿವ್. 40% ಏನಿರಬೇಕು? ಟೇಕ್. ಯಾರು? ಇಬ್ರು ಕೂಡ. ಯಾವಾಗ ನಾನು ರಿಲೇಶನ್ಶಿಪ್ ಅಲ್ಲಿ ನಾನು ಜಾಸ್ತಿ ಕೊಡಕ್ ಇಷ್ಟಪಡ್ತೀನಿ, ನಾನು ಕೊಡ್ತೀನಿ ಅನ್ನೋ ಒಂದು ಮನೋಭಾವನೆ ಇಟ್ಕೊಳ್ತೀನಿ, ನಾನು ಇಸ್ಕೊಳ್ಳೋದು ರಿಸೀವ್ ಮಾಡೋದು ಅಥವಾ ನನಗೆ ಬೇಕು ಅನ್ನೋದು ನಾನು ಕಡಿಮೆ ಮಾಡ್ಕೊಳ್ತೀನೋ, ಸೇಮ್ ವೇ ಅಪೋಸಿಟ್ ಪರ್ಸನ್ ಕೂಡ ಅದೇ ತರ ನಾನು ಕೊಡೋದು ಜಾಸ್ತಿ ಮಾಡ್ತೀನಿ ಅಂದಾಗ ಆ ರಿಲೇಶನ್ಶಿಪ್ ಇಟ್ ವಿಲ್ ಬ್ಲಾಸಮ್ ಲೈಕ್ ಎನಿಥಿಂಗ್. ಅಮೇಝಿಂಗ್ ರಿಲೇಶನ್ಶಿಪ್ ಇರುತ್ತೆ. ಗಿವ್ ಮೋರ್. ಆದಷ್ಟು ಕೊಡಕ್ ಟ್ರೈ ಮಾಡಿ. ಕಿತ್ಕೊಳ್ಳಕ್ಕೆ, ಕೇಳಕ್ಕೆ ಅಥವಾ ಏನೋ ದಾಹ ತರ ನನ್ಗೆ ಹಿಂಗ್ ಬೇಕು ಹಂಗ್ ಬೇಕು. ನೋ, ಡೋಂಟ್ ಎಕ್ಸ್ಪೆಕ್ಟ್, ಡೋಂಟ್ ಆಸ್ಕ್, ಡೋಂಟ್ ಗಿವ್ ಮೋರ್, ಟೇಕ್ ಲೆಸ್ ಇನ್ ದ ರಿಲೇಶನ್ಶಿಪ್. ಏನ್ ಮಾಡಕ್ಕಾಗತ್ತೆ ಅದನ್ನ ಯೋಚನೆ ಮಾಡಿ. ಓಕೆ, ಎಷ್ಟು ಟೈಮ್ ಕೊಡಕ್ಕಾಗತ್ತೆ, ಏನ್ ಪ್ರೀತಿ ಕೊಡಕ್ಕಾಗತ್ತೆ, ಎಷ್ಟು ಹೆಲ್ಪ್ ಮಾಡಕ್ಕಾಗತ್ತೆ, ಮನೆಗೆ ಬಂದು ಏನಾದ್ರು ನಾನು ಸಹಾಯ ಮಾಡಕ್ಕಾಗತ್ತಾ? ಐ ವರ್ಕ್ ಅಟ್ ಹೋಮ್. ನಾನು ಮನೆಯಲ್ಲಿ ಎಷ್ಟೊಂದು ಕೆಲಸ ಮಾಡ್ಕೊಡ್ತೀನಿ, ಅಡುಗೆಗೆ ಹೆಲ್ಪ್ ಮಾಡ್ತೀನಿ, ಎಷ್ಟೊಂದಕ್ಕೆ ಹೆಲ್ಪ್ ಮಾಡ್ತೀನಿ ನಾನು, ಬಿಕಾಸ್ ನಮ್ಮನೆ ಇದು, ರೈಟ್? ನಾನು ಕೂಡ ಜವಾಬ್ದಾರಿ ತಗೊಳ್ಬೇಕು, ಕರೆಕ್ಟ್ ಅಲ್ವಾ? ಸೊ ಹೆಲ್ಪ್, ಗಿವ್ ಮೋರ್, ಟೇಕ್ ಲೆಸ್. 60-40 ರೂಲ್ ಇಬ್ರು ಕಡೆಯಿಂದನೂ ಅಪ್ಲೈ ಆಗ್ಬೇಕು. ಇಬ್ರು ಕಡೆಯಿಂದನೂ ಅಪ್ಲೈ ಆದ್ರೆ ಬ್ಯೂಟಿಫುಲ್ ಆಗುತ್ತೆ ರಿಲೇಶನ್ಶಿಪ್. ಡನ್. ಸೊ 9th ವೆರಿ ಇಂಪಾರ್ಟೆಂಟ್ ಇಸ್ ಕಾಂಪ್ರಮೈಸ್, ಅಡ್ಜಸ್ಟ್ ಅಂಡ್ ಫರ್ಗಿವ್. ನಾನು ಆವಾಗಲೇ ಹೇಳಿದೆ, ವಿ ಆರ್ ವೆರಿ ಡಿಫ್ರೆಂಟ್ ಪರ್ಸನ್. ನಮ್ಮ ಆಲೋಚನೆಗಳು, ನಾವು ಬೆಳೆದು ಬಂದಿರುವಂತ ವಾತಾವರಣ, ಪರ್ಸನಾಲಿಟಿ, ಪ್ರತಿಯೊಂದು ಬೇರೆ ಬೇರೆ. ಸೊ ಒಬ್ರು ಇರೋ ತರ ಒಬ್ರು ಇರೋದಿಲ್ಲ. ಸೊ ನಾವ್ ಏನ್ ಮಾಡ್ಬೇಕಾಗತ್ತೆ, ನಾವು ಹೊಂದಾಣಿಕೆ ಮಾಡ್ಕೋಬೇಕು. ರಿಲೇಶನ್ಶಿಪ್ ಅಂದ್ರೆ ಅದೇ ತರ. ಎಷ್ಟೋ ನಾವು ಅನ್ಕೊಂಡಂಗೆ ಸರಿ ಹೋಗಲ್ಲ. ನನಗೆ ಹಿಂಗೇ ಬೇಕು ಹಂಗೇ ಬೇಕು ಅಂದ್ಕೊಂಡಾಗ 100% ಅದೇ ತರ ಇರಕ್ ಸಾಧ್ಯ ಇಲ್ಲ. ಬಟ್ ಏನಪ್ಪಾ ಅಂತ ಹೇಳಿದ್ರೆ, ನಾವು ಒಂದು ಕಾಂಪ್ರಮೈಸ್ ಆಗೋದ್ ಕಲಿಯಲ್ಲ. ಸೊ ಮ್ಯಾರೇಜ್ ಅಂದ್ರೇನು ಅಥವಾ ರಿಲೇಶನ್ಶಿಪ್ ಅಂತ ಹೇಳಿದ್ರೇನು, ಕೆಲವುದ್ರಲ್ಲಿ ನಾವು ಕಾಂಪ್ರಮೈಸ್ ಆಗ್ಲೇಬೇಕಾಗತ್ತೆ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೇಬೇಕಾಗತ್ತೆ, ರೈಟ್? ಅಂಡ್ ಫರ್ಗಿವ್. ಏನ್ ಮಾಡ್ಬೇಕು? ಫರ್ಗಿವ್ ಅಂತ ಹೇಳಿದ್ರೆ, ತಪ್ಪು ಮಾಡಿದಾಗ ಅದನ್ನ ನಾವು ಕ್ಷಮಿಸ್ದಿರಾ ಅದನ್ನ ಕ್ಯಾರಿ ಮಾಡಬಾರ್ದು. ಡೋಂಟ್ ಕ್ಯಾರಿ ಇಟ್. ಒಂದು ಜಗಳ ಆಗಿರ್ಬೋದು, ಬೇಜಾರಿರ್ಬೋದು, ಅಥವಾ ಒಂದು ಗಿಲ್ಟ್ ಇರ್ಬೋದು. ಅಂದ್ರೇನು? ಮನಸ್ತಾಪ ಅಂದ್ರೆ ಕೊರಗು, ಹಿಂಗ್ ಮಾಡ್ಬಿಟ್ಟೆ, ಹಿಂಗ್ ಆಗೋಯ್ತು ಅಂತ ಹೇಳ್ಬಿಟ್ಟು ಆ ಒಂದು ಗಿಲ್ಟ್ ಫೀಲಿಂಗ್ ನ ಯಾವುದನ್ನು ಕ್ಯಾರಿ ಮಾಡಬಾರ್ದು. ಅಲ್ಲೇ ಫರ್ಗಿವ್ ಮಾಡ್ಬೇಕು, ಸಾರಿ ಕೇಳ್ಬೇಕು, ಅಥವಾ ಅಪೋಸಿಟ್ ಪರ್ಸನ್ಗೆ ಅವ್ರು ತಪ್ಪಾಗಿದ್ರೆ ಸಾರಿ ಅವ್ರು ಕೇಳಿದಾಗ ಫರ್ಗಿವ್ ಮಾಡಿ ಅಲ್ಲಿಗೆ ಬಿಟ್ಬಿಡ್ಬೇಕು. ಶುಡ್ ಅಡ್ಜಸ್ಟ್ ಅಂಡ್ ಕಾಂಪ್ರಮೈಸ್. ಯಾವಾಗ ಅಡ್ಜಸ್ಟ್ಮೆಂಟ್ ಇರುತ್ತೆ ಲೈಫಲ್ಲಿ, ಕಾಂಪ್ರಮೈಸ್ ಇರುತ್ತೆ ಕೆಲವು ವಿಚಾರದಲ್ಲಿ, ಆವಾಗ ಮಾತ್ರ ಹ್ಯಾಪಿಯಾಗಿರಕ್ಕಾಗತ್ತೆ, ರೈಟ್? ಸೊ ಕೆಲವು ಸರಿ ಹಸ್ಬೆಂಡ್ಗೆ ಇಷ್ಟ ಅಂತ ಹೇಳಿದ್ರೆ ಓಕೆ, ಕೆಲವು ಸರಿ ನಾನು ಹಿಂಗೆ ಚೇಂಜ್ ಆದ್ರೆ ಒಳ್ಳೇದಲ್ವಾ, ಅವ್ರಿಗೆ ಇಷ್ಟ ಆಗುತ್ತಂದ್ರೆ ಓಕೆ, ಲೆಟ್ ಮಿ ಅಡ್ಜಸ್ಟ್, ನಾನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಓಕೆ, ವೈಫ್ ಹಿಂಗೆ ಎಕ್ಸ್ಪೆಕ್ಟ್ ಮಾಡ್ತಾಳ, ಓಕೆ ನಾನು ಸ್ವಲ್ಪ ಶಾಪಿಂಗ್ ಹೋಗೋಣ, ಓಕೆ ಸ್ವಲ್ಪ ಟೈಮ್ ಕೊಡೋಣ, ಜೊತೆ ಇರೋಣ, ಓಕೆ ಅವ್ರಿಗೆ ಏನು ಇಷ್ಟನೋ ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಒಳ್ಳೇದಲ್ವಾ, ಖುಷಿನೇ ಅಲ್ವಾ? ಟ್ರೈ ಟು ಮೇಕ್ ಯುವರ್ ಸೆಲ್ಫ್ ಅಡ್ಜಸ್ಟ್, ರೈಟ್? ಪ್ರತಿ ಸರಿ ನಾವು ಅನ್ಕೊಂಡಂಗೆ ಆಗಲ್ಲ, ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗ್ತದೆ. ಯಾವಾಗ ಈ ಅಡ್ಜಸ್ಟ್ಮೆಂಟ್, ಸ್ವಲ್ಪ ಕಾಂಪ್ರಮೈಸ್ ಮನೋಭಾವ ಬರುತ್ತೋ, ವಿಲ್ ವೆರಿ ಹ್ಯಾಪಿ, ವೆರಿ ಬ್ಯೂಟಿಫುಲ್. ಅಂಡ್ ಫರ್ಗಿವ್, ಡೋಂಟ್ ಕ್ಯಾರಿ ಎನಿಥಿಂಗ್. ಯಾವುದನ್ನು ಕ್ಯಾರಿ ಮಾಡಬಾರ್ದು, ಅಲ್ಲಿಗಲ್ಲಿಗೆ ಬಿಟ್ಬಿಡ್ಬೇಕು. ಡನ್. ಸೊ ಲಾಸ್ಟ್ ಒನ್, ವೆರಿ ಇಂಪಾರ್ಟೆಂಟ್, ಗಿವ್ ಫ್ರೀಡಮ್. ಸೊ ರಿಲೇಶನ್ಶಿಪ್ ಅಲ್ಲಿ ನಾನು ಹೇಳ್ದಂಗೆ ಕೇಳಬೇಕು, ನನ್ನ ಪರ್ಮಿಷನ್ ತಗೊಳ್ಬೇಕು. ಯಾವಾಗ ನಾನು ಆದಷ್ಟು ಕಂಟ್ರೋಲ್ ಮಾಡಕ್ ಹಿಡ್ಕೊಳಕ್ ಹೋಗ್ತೀನೋ, ನಮ್ಮ ಕೈಗೆ ಸಿಗೋದಿಲ್ಲ. ಓಕೆ, ಬಿಗ್ಗೆಸ್ಟ್ ಮಿಸ್ಟೇಕ್ ಎಲ್ಲರೂ ಮಾಡೋದು, ಎಸ್ಪೆಷಲಿ ನಾನು ಹೇಳ್ದಂಗೆ ಮಾಡಬೇಕು, ನನ್ನ ಕಂಟ್ರೋಲ್ ಇರಬೇಕು, ಹದ್ಬಸ್ತಲ್ಲಿ ಇರಬೇಕು, ರೈಟ್? ಮಕ್ಕಳಾಗಿರ್ಬೋದು, ಮಕ್ಕಳನ್ನ ನಾನು ಕಂಟ್ರೋಲ್ ಇಟ್ಕೊಳ್ಬೇಕು, ರೈಟ್? ಇಷ್ಟದ ಗಂಟೆಗೆ ಬಾ, ಹಿಂಗೆ ಬಾ, ಹಂಗೆ ಬಾ, ಇದೇ ತರ ಡ್ರೆಸ್ ಹಾಕೋಬೇಕು, ಹಿಂಗೆ. ನಾವ್ ಯಾವಾಗ ಕಂಟ್ರೋಲ್ ಮಾಡಕ್ ಹೋಗ್ತೀವೋ ನಮ್ಮ ಕೈಗೆ ಸಿಗೋದಿಲ್ಲ. ಗಿವ್ ಫ್ರೀಡಮ್.
ಟ್ರಸ್ಟ್ ಇಟ್ಕೊಳ್ಳಿ, ಮಾತಾಡಿ, ಕಮ್ಯುನಿಕೇಟ್ ಮಾಡಿ. ಐ ಟ್ರಸ್ಟ್ ಯು, ನಂಗೆ ತುಂಬಾ ನಂಬಿಕೆ ಇದೆ ನಿನ್ ಮೇಲೆ. ಸೊ ಲಿವ್ ಯುವರ್ ಲೈಫ್, ಬಿ ಫ್ರೀಡಮ್. ಬಟ್ ಏನ್ ಸರಿ ಏನ್ ತಪ್ಪು ನೀನ್ ಯೋಚನೆ ಮಾಡು, ಹಿಂಗೆ ಇದ್ಬೇಕು, ಬಟ್ ನೀನ್ ಥಿಂಕ್ ಮಾಡು, ನೀನ್ ಡಿಸೈಡ್ ಮಾಡು. ಸೊ ಗಿವ್ ಫ್ರೀಡಮ್, ಹ್ಯಾವ್ ಟ್ರಸ್ಟ್, ರೈಟ್? ಸೊ ಚಿಟ್ಟೆ ನಾವು ಹಿಡಿಯಕ್ ಹೋದಾಗ ಪಾರ್ಕಲ್ಲಿ ಚಿಟ್ಟೆನ ಹಿಡಿಯಕ್ ಆಗತ್ತಾ? ಆಗಲ್ಲ. ಬಟ್ ಅದೇ ಸುಮ್ಮನೆ ಕೂತ್ಕೊಂಡ್ರೆ ಚಿಟ್ಟೆ ತಾನಾಗೆ ಬಂದು ನಮ್ಮ ಮೇಲೆ ಕೂತ್ಕೊಳ್ಳುತ್ತೆ. ಸೊ ನಾವು ಹಿಡ್ಕೊಳ್ಳೋಕೆ ಹೋದ್ರೆ ನಮ್ಮ ಕೈಗೆ ಸಿಗೋದಿಲ್ಲ. ನಾವು ಫ್ರೀಯಾಗಿ ಬಿಟ್ರೆ ನಮ್ಮ ಹತ್ರ ಬರುತ್ತೆ. ಸೊ ಟ್ರೈ ಟು ಕಂಟ್ರೋಲ್, ಯು ಕಾಂಟ್ ಹೋಲ್ಡ್. ವೆನ್ ಯು ಗಿವ್ ಫ್ರೀಡಮ್, ಯು ವಿಲ್ ಗೆಟ್ ಬ್ಯಾಕ್ ದ ರಿಲೇಶನ್ಶಿಪ್, ರೈಟ್? ಸೊ ಸಪೋರ್ಟ್ ಮಾಡಿ, ರೈಟ್? ಮಕ್ಳಿಗೆ ಏನು ಆಸೆ ಇದೆ, ಏನು ಅವರ ಡ್ರೀಮ್ಸ್ ಇದೆ, ನಾನಿದ್ದೀನಿ, ನಾನು ಸಪೋರ್ಟ್ ಮಾಡ್ತೀನಿ, ಮಾಡು. ಹಸ್ಬೆಂಡ್ಗೆ, ವೈಫ್ಗೆ ಅವ್ರದ್ದೇ ಒಂದು ಕನಸಿರುತ್ತೆ, ಅವ್ರದ್ದೇ ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡಕ್ಕೆ ಹೆಲ್ಪ್ ಮಾಡಿ. ಜಸ್ಟ್ ಬಿಕಾಸ್ ವೈಫ್ ಮದುವೆ ಆಗಿ ಬಂದಿದ್ದಾರೆ ಅಂದ ತಕ್ಷಣ ಹೇಳ್ಬಿಟ್ಟು ಅವ್ರಿಗೇನು ಬೇರೆ ಲೈಫ್ ಇಲ್ಲ ಅಂತಲ್ಲ. ಸೊ ದೇ ಟು ಹ್ಯಾವ್ ಅ ಲೈಫ್. ಅವ್ರಿಗೆ ಆದಂತ ಒಂದು ಏನ್ ಮಾಡ್ಬೇಕು, ಐಡೆಂಟಿಟಿನ ಕ್ರಿಯೇಟ್ ಮಾಡಕ್ಕೆ ಹೆಲ್ಪ್ ಮಾಡ್ಬೇಕು. ಅವ್ರಿಗೇನೋ ಒಂದು ಟ್ಯಾಲೆಂಟ್ ಇರುತ್ತೆ. ಸೊ ಇವಾಗ ಆನ್ಲೈನ್ ಟೆಕ್ನಾಲಜಿ ಎಷ್ಟೊಂದು ಕ್ರಿಯೇಟ್ ಆಗ್ತಾ ಇದೆ. ಅವ್ರಿಗೇನೋ ಟೀಚ್ ಮಾಡೋ ಒಂದು ಹಾಬಿ ಇರುತ್ತೆ, ಡ್ಯಾನ್ಸ್ ಬರುತ್ತೆ, ಯೋಗ ಬರುತ್ತೆ, ಇನ್ನೊಂದೇನೋ ಬರುತ್ತೆ. ಅವ್ರದೇ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡಕ್ಕೆ ಏನಾದ್ರು ಒಂದು ಮಾಡ್ಬೋದಲ್ಲ. ಟ್ಯೂಷನ್ ಮನೆ ಹತ್ರ ತಗೊಳಂಗೆ, ಅಥವಾ ಏನೋ ಒಂದು ಕುಕಿಂಗ್ ಕ್ಲಾಸಸ್ ಮಾಡಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿ ಹಾಕಿದ್ರೆ ಅದರದೇ ಒಂದು ಐಡೆಂಟಿಟಿ ಕ್ರಿಯೇಟ್ ಆಗುತ್ತೆ. ಸಪೋರ್ಟ್ ಮಾಡಿ, ಗಿವ್ ಫ್ರೀಡಮ್, ಗಿವ್ ಸಪೋರ್ಟ್, ಹೆಲ್ಪ್ ಟು ಕ್ರಿಯೇಟ್ ಅನ್ ಐಡೆಂಟಿಟಿ. ದಟ್ಸ್ ವೆನ್ ಇಸ್ ಅ ಬ್ಯೂಟಿಫುಲ್ ರಿಲೇಶನ್ಶಿಪ್, ರೈಟ್? ನಾನು ಹೇಳ್ದಂಗೆ ಆಗ್ಬೇಕು, ನಾನು ಪರ್ಮಿಷನ್ ತಗೊಳ್ಬೇಕು, ನಾನು ಹಿಂಗೆ ಆಗ್ಬೇಕು, ಹಂಗೆ ಆಗ್ಬೇಕು ಅಂತ ಹೇಳಿದ್ರೆ ಯಾವುದು ನಡೆಯೋದಿಲ್ಲ. ರಿಲೇಶನ್ಶಿಪ್ ಅಲ್ಲಿ ನಡೆಯುತ್ತೆ, ಬಟ್ ಹ್ಯಾಪಿ ಆಗಿರಕ್ ಸಾಧ್ಯ ಇಲ್ಲ, ಬ್ಲಿಸ್ಫುಲ್ ಆಗಿರಕ್ ಸಾಧ್ಯ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಈ ಒಂದು ಸರ್ಕಲ್ನ ಅರ್ಥ ಮಾಡ್ಕೊಳ್ಳಿ. ಇದು ನನ್ನ ಲೈಫ್, ಇದು ನನ್ನ ವೈಫ್ ಲೈಫ್, ಮೈ ಲೈಫ್, ಯುವರ್ ಲೈಫ್. ಅವ್ರದ್ದೊಂದು ಲೈಫ್ ಇದೆ, ನಂದು ಒಂದು ಲೈಫ್ ಇದೆ. ಸೊ ವೆನ್ ವಿ ಕಮ್ ಟುಗೆದರ್, ಸೆಂಟ್ರಲ್ ಏನು ಇಂಟ್ರಾಕ್ಷನ್ ಅಂತ ಆಗುತ್ತೆ, ನಾವಿಬ್ರು ಜೊತೆಗಿದ್ದಾಗ ಏನು ಒಂದು ವಿ ಹ್ಯಾವ್ ಅ ಟೈಮ್ ಟುಗೆದರ್, ನಾವೇನು ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ, ದಟ್ ಈಸ್ ಅವರ್ ಲೈಫ್, ಅವರ್ ಲೈಫ್. ಸೊ ಜಸ್ಟ್ ಬಿಕಾಸ್ ನಾವು ಮದುವೆ ಆಗಿದ್ದೀವಿ ಅಥವಾ ನಾವು ಜೊತೆಗಿದ್ದೀವಿ ಅಂದ ತಕ್ಷಣ ನನ್ನ ಲೈಫ್ ಎಲ್ಲ ನಿನ್ನ ಲೈಫು ಅಥವಾ ನಿನ್ನ ಲೈಫ್ ಎಲ್ಲ ನನ್ನ ಲೈಫು, ನಾನು ಹೇಳ್ದಂಗೆ ಕೇಳಬೇಕು, ನೀನು ಹೇಳ್ದಂಗೆ ನಾನು ಮಾಡಬೇಕು, ನಥಿಂಗ್ ಲೈಕ್ ದಟ್. ಕೆಲವು ಸರಿ ಹಂಗೆ ಆಗುತ್ತೆ. ವೈಫ್ ಎಲ್ಲ ನೀವೇ ದೇವರು, ನೀವು ಹೇಳ್ದಂಗೆ ನನ್ನ ಲೈಫ್ ಪೂರ್ತಿ ನಿಮ್ದೆ, ನಿಮ್ ಎಲ್ಲದಕ್ಕೂ ಅಟ್ಯಾಚ್, ಕ್ಲಿಂಗ್ ಆನ್, ಮೆತ್ಕೊಂಡ್ಬಿಡುವಂಥದ್ದು. ನೋ, ಯು ಹ್ಯಾವ್ ಯುವರ್ ಲೈಫ್, ಐ ಹ್ಯಾವ್ ಮೈ ಲೈಫ್. ಅವ್ರದ್ದೇ ಫ್ರೆಂಡ್ಸ್ ಇರ್ತಾರೆ, ಅವ್ರಿಗೆ ಇಷ್ಟ ಆಗೋದಿರುತ್ತೆ, ಅವ್ರಿಗೆ ಮಾಡೋದಿರುತ್ತೆ, ಅವ್ರಿಗೇನೋ ಹಾಬಿ ಇರುತ್ತೆ, ಅವ್ರಿಗೇನೋ ಇಂಟ್ರೆಸ್ಟ್ ಇರುತ್ತೆ. ಸೊ ಗಿವ್ ಫ್ರೀಡಮ್, ಅವ್ರಿಗೇನ್ ಬೇಕು ಅದು ಮಾಡ್ಬಿಟ್ಟು ಬರ್ಲಿ. ಹಸ್ಬೆಂಡ್ಗೆ ಏನ್ ಬೇಕು ಮಾಡ್ಬಿಟ್ಟು ಬರ್ಲಿ, ರೈಟ್? ಅವ್ರ ಫ್ರೆಂಡ್ಸ್ ಮೀಟ್ ಮಾಡ್ಬೇಕಾ, ಟೈಮ್ ಸ್ಪೆಂಡ್ ಮಾಡ್ಬೇಕಾ, ಏನೋ ಕಲಿಬೇಕಾ. ಐ ಲವ್ ಟ್ರೆಕ್ಕಿಂಗ್ಸ್, ನನಗೆ ಟ್ರಾವೆಲಿಂಗ್ ತುಂಬಾ ಇಷ್ಟ. ಸೊ ಮೈ ವೈಫ್ ಅಲೋಸ್, ಇನ್ಫ್ಯಾಕ್ಟ್ ಅವರು ಜೊತೆಗೆ ಬರ್ತಾರೆ ಹೇಳ್ಬೇಕಂದ್ರೆ. ಸೊ ನನಗೇನು ಇಷ್ಟ ನಾನು ಮಾಡಕ್ ಬಿಟ್ಟಾಗ, ಅವ್ರಿಗೇನು ಇಷ್ಟ ಅವ್ರು ಮಾಡಕ್ ಬಿಟ್ಟಾಗ ನಾವು ಖುಷಿಯಾಗಿರ್ತೀವಿ. ಅವಾಗ ಜೊತೆಗೆ ಬಂದಾಗ ನಮ್ಮ ಲೈಫಲ್ಲಿ ನಾವೇನ್ ಮಾಡ್ತೀವಿ, ನಾವು ಇನ್ನೂ ಖುಷಿಯಾಗಿರ್ತೀವಿ. ಸೊ ನೆವರ್ ಮೇಕ್ ಎರಡೂ ಸರ್ಕಲ್ನ ಒಂದ್ರ ಮೇಲೆ ಒಂದು ತರಬೇಡಿ, ಎರಡೂ ಸರ್ಕಲ್ನ ಸ್ವಲ್ಪ ಇಂಟ್ರಾಕ್ಟ್ ಮಾಡಿ. ಸೆಂಟ್ರಲ್ ಏನು ಬರುತ್ತೋ ಅದು ಫ್ಯಾಮಿಲಿ ಲೈಫ್, ಬಟ್ ಸೈಡಲ್ಲಿ ಏನು ಮಿಕ್ಕಿರುತ್ತೆ ಅದು ಇಂಡಿವಿಜುವಲ್ ಲೈಫ್. ಅವ್ರದ್ದೇ ಸ್ಪೇಸ್ ಕೊಡಬೇಕು. ಆ ಸ್ಪೇಸ್ ಕೊಟ್ಟಾಗ ಮಾತ್ರ ದೇ ವಿಲ್ ಬಿ ಹ್ಯಾಪಿ, ಅಂಡ್ ವೆನ್ ದೇ ಆರ್ ಹ್ಯಾಪಿ ದೇ ವಿಲ್ ರಿಲೇಟ್ ಹ್ಯಾಪಿಲಿ. ಜೊತೆಗಿದ್ದಾಗ ಖುಷಿಯಾಗಿರ್ತಾರೆ, ಲೈಫ್ ಖುಷಿಯಾಗಿರಕ್ಕೆ ಸಾಧ್ಯ ಆಗುತ್ತೆ. ನಿನ್ನ ಲೈಫ್ ನನ್ನ ಲೈಫು, ನಾನು ಹೇಳ್ದಂಗೆ ಇರಬೇಕು, ನೀನು ಹೇಳ್ದಂಗೆ ನಾನು ಪರ್ಮಿಷನ್ ತಗೊಳ್ಬೇಕು, ನನ್ನ ಕಂಟ್ರೋಲಲ್ಲಿ ಇರಬೇಕು, ಲೈಫ್ ವಿಲ್ ನಾಟ್ ಬಿ ಹ್ಯಾಪಿ, ರೈಟ್? ಸೊ ಗಿವ್ ಸ್ಪೇಸ್, ಗಿವ್ ಫ್ರೀಡಮ್, ಲೈಫ್ ವಿಲ್ ಬಿ ಬ್ಯೂಟಿಫುಲ್ and happy. Done. 10 secrets of happy and blissful relationship. So finally, thank you so much for joining the session. Hope you have learned and implemented it. ಎಲ್ಲ ಕಲ್ತಿದ್ದೀರಾ, ಇಂಪ್ಲಿಮೆಂಟ್ ಮಾಡ್ತೀರಾ ಅಂತ ಪ್ರಾಮಿಸ್ ತಗೊಳ್ಳಿ. ಓಕೆ, ಏನೆಲ್ಲ ಮಾರ್ಕ್ಸ್ ಕೊಟ್ಕೊಂಡಿದ್ದೀರಾ, ಏನೆಲ್ಲ ಲೈಕ್ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ಏನೇನು ಮಾಡ್ಬೇಕಂತ ಕೂಡ ಹೇಳಿದ್ದೀನಿ. ಸೊ ಮೇಕ್ ಶೋರ್ ದಟ್ ಯು ಇಂಪ್ಲಿಮೆಂಟ್ ದಟ್. ಸೊ ಐ ಬಿಲೀವ್ ಯಾಕೆ ನಾನು ಮಾಡ್ತಾ ಇರೋದು ಅಂತ ಹೇಳಿದ್ರೆ, ಈ ಒಂದು ಫ್ರೀ ಮಾಸ್ಟರ್ ಕ್ಲಾಸ್, ವೆನ್ ಯು ಹೆಲ್ಪ್ ಅದರ್ಸ್ ಸೆಲ್ಫ್ಲೆಸ್ಲಿ, ದ ಹೋಲ್ ಯೂನಿವರ್ಸ್ ವಿಲ್ ಸಪೋರ್ಟ್ ಯು ಎಂಡ್ಲೆಸ್ಲಿ. ಸೊ ಗಿವ್ ಮೋರ್, ಹೆಲ್ಪ್ ಮೋರ್ ಪೀಪಲ್ ಸೊ ದಟ್ ಯು ವಿಲ್ ರಿಸೀವ್ ಮೋರ್. ಸೊ ಏನು ಕಲ್ತಿದ್ರೆ ಇವತ್ತು ಗ್ರೂಪಲ್ಲಿ, ಶೇರ್ ಮಾಡಿ. ಆ್ಯಂಡ್ ಇಫ್ ಪಾಸಿಬಲ್ ನಿಮ್ಮ ಕಡೆಯಿಂದ ಒಂದು 30 seconds ವಿಡಿಯೋ ಮಾಡಿ
ಕ್ಲಾಸ್ ಬಗ್ಗೆ ಸೆಷನ್ ಬಗ್ಗೆ ಏನ್ ಇಷ್ಟ ಆಯ್ತು ಏನ್ ಕಲ್ತ್ಕೊಂಡ್ರಿ ಅಂತ ಒಂದು ಸ್ಮಾಲ್ ವಿಡಿಯೋ ಮಾಡಿ ಗ್ರೂಪಲ್ಲಿ ಹಾಕ್ಬೋದು. ಗ್ರೂಪಲ್ಲಿ ಹಾಕಕ್ಕೆ ಇಷ್ಟ ಇಲ್ಲ ಅಂದ್ರೆ ನನಗೆ ಇಂಡಿವಿಜುವಲ್ ಆಗಿ ನೀವು ವಾಟ್ಸಪ್ ಅಲ್ಲಿ ಕಳಿಸಿ. ಸೊ ಒಂದು ವಿಡಿಯೋ ಮಾಡಿ ಕಳಿಸಿದ್ರೆ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ. ಪ್ಲಸ್ ಐ ಬಿ ಗಿವಿಂಗ್ ಯು ಫೇವ್ರೆಟ್ ಇ ಬುಕ್ಸ್ ಕೊಡ್ತೀನಿ, ಬುಕ್ಸ್ ಓದ್ಲಿಕ್ಕೆ ಸಾಫ್ಟ್ ಕಾಪಿ ಇ ಬುಕ್ಸ್ ನ ಕಳಿಸ್ತೀನಿ. ಓಕೆ, ಸೊ ಜಸ್ಟ್ ಐ ವಾಂಟ್ ಟೇಕ್ ಒನ್ ಪಿಕ್. ಸೊ 1 second, ಎಲ್ಲರೂ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಕಮ್ ಟು ದ ಕ್ಯಾಮ್ರಾ, come to the camera, give a big smile, say thumbs up, show thumbs up, say cheese, smile, smile, smile. Beautiful, 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 awesome. Okay, awesome. Right then, so ಪಾಸಿಬಲ್ ಒಂದು ವಿಡಿಯೋ ಮಾಡಿ ಕಳಿಸಿ. 30 seconds ಹೇಗಿತ್ತು, ಏನ್ ಅನ್ಸ್ತು, ಏನ್ ಕಲ್ತ್ರಿ, ಏನ್ ಡಿಸೈಡ್ ಮಾಡಿದಿರಾ, ಒಂದು ಸ್ಮಾಲ್ ವಿಡಿಯೋ ಮಾಡಿ ಕಳಿಸಿ. ಅದರ್ವೈಸ್ ಗ್ರೂಪಲ್ಲಿ ಶೇರ್ ಮಾಡಿ. ಸೊ ರೆಗ್ಯುಲರ್ ಆಗಿ ನಾನು ಫ್ರೀ ಮಾಸ್ಟರ್ ಕ್ಲಾಸ್ ತಗೊಳ್ತಾ ಇರ್ತೀನಿ. ಆಲ್ರೆಡಿ 6 ತಗೊಂಡಿದ್ದೀನಿ, ಇದು 7ನೇ ಕ್ಲಾಸ್ ಆಯ್ತು. ಸೊ ಮನಿ ಬಗ್ಗೆ ತಗೊಂಡಿದ್ದೀನಿ, ಕಮ್ಯುನಿಕೇಶನ್ ಬಗ್ಗೆ ತಗೊಂಡೆ, ಗೋಲ್ ಸೆಟ್ಟಿಂಗ್ ಬಗ್ಗೆ ತಗೊಂಡೆ, ಮೈಂಡ್ ಬಗ್ಗೆ ತಗೊಂಡಿದ್ದೀನಿ. ರೈಟ್, ಸೊ ದಿಸ್ ಈಸ್ ಅಬೌಟ್ ರಿಲೇಶನ್ಶಿಪ್. ಸೊ ಹೆಲ್ಪ್ ಅದರ್ಸ್. ಸೊ ನೆಕ್ಸ್ಟ್ ಫ್ರೀ ಮಾಸ್ಟರ್ ಕ್ಲಾಸ್ ಇದ್ರೆ ಬೇರೆಯವ್ರಿಗೂ ಇನ್ವೈಟ್ ಮಾಡಿ, ಜಾಯಿನ್ ಮಾಡಿಸಿ. And you can become a volunteers in We Win Leaders Academy. You can become a volunteer. Well, time to get the bonus and free gifts. So join for daily morning meditation session worth 2500. Pratidina meditation madistini. Not only meditation, adralli tumba rituals irutte, right? You don't know estella ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು. Give me 1 second. Okay. So you can join morning meditation, okay, worth 2500. ಫ್ರೀ ಆಗಿ ನೀವು ಜಾಯಿನ್ ಆಗ್ಬೋದು. ಗೋಲ್ ಸೆಟ್ಟಿಂಗ್ ಫಾರ್ಮ್ಯಾಟ್ ಇದೆ ಒಂದು, ವೇರ್ PDF ಅಲ್ಲಿ ಎಲ್ಲ ಫಿಲ್ ಇನ್ ದ ಬ್ಲಾಂಕ್ಸ್ ಅಷ್ಟೇ. ಎಲ್ಲ ಫಾರ್ಮ್ಯಾಟ್ ನೀಟ್ ಆಗಿದೆ. ನೀವು ನಿಮ್ಮ ಹೆಸರು ಹಾಕೋದು, ನಿಮ್ಗೆ ಏನ್ ಬೇಕು ಅದನ್ನು ನಂಬರ್ ಹಾಕೋದು, ಗೋಲ್ ಬರ್ಕೊಳ್ಳೋದು ಅಷ್ಟೇ. ಸೊ ಆ ಫಾರ್ಮ್ಯಾಟ್ ವರ್ತ್ 2500 ಕಳಿಸ್ಕೊಡ್ತೀನಿ. ಆಲ್ ರೆಕಾರ್ಡಿಂಗ್ಸ್, ಇದುವರೆಗೂ ನಾನು ಏನೆಲ್ಲ ಮಾಸ್ಟರ್ ಕ್ಲಾಸ್ ಮಾಡಿದ್ದೀನಿ ಪ್ರತಿಯೊಂದು ರೆಕಾರ್ಡಿಂಗ್ ಐ ಕ್ಯಾನ್ ಗಿವ್ ಯು. ನೀವು ಅದೆಲ್ಲ ಫ್ರೀ ಆಗಿ ನೋಡಿ, ಲಿಂಕ್ ಕಳಿಸ್ತೀನಿ, ವಿಚ್ ಇಸ್ ವರ್ತ್ ಪ್ರೈಸ್ಲೆಸ್. ನಾನು ಏನೆಲ್ಲ ಹೇಳಿದೆ ಆ ಒಂದು ಸೆಷನ್ಸ್ ಎಲ್ಲ ಲಿಂಕ್ ನಾನು ಕಳಿಸ್ಕೊಡ್ತೀನಿ. ಯು ಕ್ಯಾನ್ ವಾಚ್. ಈ ಸೆಷನ್ದು ಲಿಂಕ್ ಕಳಿಸ್ತೀನಿ, ಮತ್ತೆ ನೀವು ಬೇಕಾದ್ರೂ ನೋಡ್ಬೋದು. ಓಕೆ, ಸೊ ವೆರಿ ಇಂಪಾರ್ಟೆಂಟ್, ಐ ವಿಲ್ ಬಿ ಲಾಂಚಿಂಗ್ ಅ ನ್ಯೂ ಕೋರ್ಸ್ ಆನ್ ಲಾ ಆಫ್ ಅಟ್ರಾಕ್ಷನ್, ಸಂಕಲ್ಪ ಸಿದ್ಧಿ ಅಂತ ಹೇಳ್ಬಿಟ್ಟು, ಹೇಗೆ ಲಾ ಆಫ್ ಅಟ್ರಾಕ್ಷನ್ ಯೂಸ್ ಮಾಡಿ ಲೈಫಲ್ಲಿ ಏನ್ ಬೇಕೋ ಅದನ್ನ ಅಚೀವ್ ಮಾಡೋದು, ಲೈಫಲ್ಲಿ ಸಕ್ಸಸ್, ಗ್ರೋತ್, ಹ್ಯಾಪಿನೆಸ್ ಆರ್ ರಿಲೇಶನ್ಶಿಪ್ ಅಲ್ಲಿ ಹೇಗೆಲ್ಲ ಸಕ್ಸಸ್ ಪಡಿಬೋದು, ಅಚೀವ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಐ ವಿಲ್ ಬಿ ಗಿವಿಂಗ್ ಫ್ರೀ. ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಇವಾಗ ಜಸ್ಟ್ ಲೈಕ್ ಅಂಡ್ ಶೇರ್ ದ ಪಿಕ್. ಏನ್ ನಾನು ಫೋಟೋ ತೆಗೆದಿದ್ದೀನಿ ಅದ್ ನಾನು ಫೇಸ್ಬುಕ್ ಪೇಜ್ಗೆ ಹಾಕ್ತೀನಿ. ಸೊ ಅದರ ಲಿಂಕ್ ಕಳಿಸ್ತೀನಿ ಗ್ರೂಪ್ ಅಲ್ಲಿ. ಇದುವರೆಗೂ ಹೇಳಿದ್ದೀನಿ, ಬಟ್ ಯಾರು ಶೇರ್ ಮಾಡಿಲ್ಲ ಅದನ್ನ. ಫೇಸ್ಬುಕ್ ಹೋದಾಗ ಲಿಂಕ್ ನ ಓಪನ್ ಮಾಡಿದ್ರೆ ನಾನು ಶೇರ್ ಮಾಡಿರೋದು ನಿಮ್ಗೆ ಸಿಗುತ್ತೆ. ಅದನ್ನ ಲೈಕ್ ಮಾಡಿದ್ ನೀವು ಶೇರ್ ಮಾಡಿದ್ರೆ ಒಂದಷ್ಟು ಜನಕ್ಕೆ ಸ್ಪ್ರೆಡ್ ಆಗುತ್ತೆ, ಅವರು ಜಾಯಿನ್ ಆಗ್ತಾರೆ ನೆಕ್ಸ್ಟ್. ರೈಟ್, ಸೊ ಒಂದು ಗೂಗಲ್ ಫಾರ್ಮ್ ಲಿಂಕ್ ಕೊಡ್ತೀನಿ. ಜಸ್ಟ್ ಆ ಗೂಗಲ್ ಫಾರ್ಮ್ ಲಿಂಕ್ ತಗೊಂಡು ನೀವೇನ್ ಮಾಡಬೇಕು, ಅದರಲ್ಲಿ ನಿಮ್ಮ ಡೀಟೇಲ್ಸ್ ಇರುತ್ತೆ. ಡೀಟೇಲ್ಸ್ ಅಂತ ಹೇಳಿದ್ರೆ ನಿಮ್ಮ ಇಮೇಲ್ ಐ ಡಿ, ಕಾಂಟ್ಯಾಕ್ಟ್, ನಿಮ್ಮ ಹೆಸರು, ಆ ಥರ ಬೇಸಿಕ್ ಡೀಟೇಲ್ ಇರುತ್ತೆ. ಪ್ಲಸ್ ಕ್ಲಾಸ್ ಹೇಗಿತ್ತು ಏನು ಅಂತ ಅದ್ರ ಬಗ್ಗೆ ಒಂದು ಡೀಟೇಲ್ಸ್ ಕೇಳ್ತೀವಿ ಅಷ್ಟೇ. ಅದನ್ನ ಫಿಲ್ ಮಾಡಿ ಕಳಿಸಿದಾಗ, ಸೊ ಇಮೇಲ್ಗೆ ನಾನು ಏನು ಮಾಡ್ಬೋದು, ನಿಮಗೆ ಈ ಫ್ರೀ ಗಿಫ್ಟ್ಸ್ ಎಲ್ಲ ಏನು ಹೇಳಿದೆ ಅಷ್ಟು ನಾನು ಕಳಿಸ್ಕೊಡ್ತೀನಿ, ಲಿಂಕ್ ಎಲ್ಲ ಕಳಿಸ್ಕೊಡ್ತೀನಿ. ರೈಟ್, ಸೊ ದಿಸ್ ಇಸ್ ಅ ಗೂಗಲ್ ಫಾರ್ಮ್ ಲಿಂಕ್. ಕಾಪಿ ಮಾಡ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಸೇವ್ ಮಾಡ್ಕೊಂಡು ಓಪನ್ ಮಾಡಿ ನೆಕ್ಸ್ಟ್. ಸೊ ಇದನ್ನ ಫಿಲ್ ಅಪ್ ಮಾಡಿ ಕಳಿಸ್ಕೊಟ್ರೆ ಐ ವಿಲ್ ಗೆಟ್ ಯುವರ್ ಡೀಟೇಲ್ಸ್ ಸೊ ದಟ್ ಐ ಕ್ಯಾನ್ ಸೆಂಡ್ ಥ್ರೂ ಮೇಲ್ ಮುಖಾಂತರ ಪ್ರತಿಯೊಂದು ಕಳಿಸ್ಕೊಡ್ತೀನಿ ನಾನು. ವೆರಿ ಸಿಂಪಲ್, ರೈಟ್? ದಟ್ಸ್ ಇಟ್ ಫ್ರೆಂಡ್ಸ್. ಇವತ್ತು ಸ್ವಲ್ಪ ಸೆಷನ್ ಲಾಂಗ್ ಆಯಿತು, ಬಟ್ ಇಟ್ ವಾಸ್ ವೆರಿ ಯೂಸ್ಫುಲ್, ವೆರಿ ಹೆಲ್ಪ್ಫುಲ್ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಕ್ಸಲೆಂಟ್ ನೈಟ್. ಧನ್ಯವಾದಗಳು ಎಲ್ಲ ಜಾಯಿನ್ ಆಗಿದ್ದಕ್ಕೆ, ಪೇಷನ್ಸ್ ಇಂದ ಇಷ್ಟೊತ್ತು ನನ್ನ ಮಾತು ಕೇಳಿದ್ದಕ್ಕೆ. ಏನೆಲ್ಲ ಕಲ್ತ್ರಿ ಇಂಪ್ಲಿಮೆಂಟ್ ಮಾಡಿ. ಮೇಕ್ ಯುವರ್ ಲೈಫ್ ಬ್ಯೂಟಿಫುಲ್ ಅಂಡ್ ಹ್ಯಾಪಿ ಅಂಡ್ ಇಂಪ್ಲಿಮೆಂಟ್ ಇಟ್. ದಯವಿಟ್ಟು ಶೇರ್ ಮಾಡಿ ಗ್ರೂಪಲ್ಲಿ ಏನೆಲ್ಲ ಕಲ್ತ್ರಿ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ. ವಿಡಿಯೋ ಮಾಡೋಕ್ಕಾದ್ರೆ ಒಂದು ಸ್ಮಾಲ್ ವಿಡಿಯೋ ಮಾಡಿ ಪರ್ಸ್ನಲ್ ಆಗಿ ಕಳಿಸಿ, ಇಲ್ಲ ಗ್ರೂಪಲ್ಲಿ ಆದರೂ ಶೇರ್ ಮಾಡಿ. ಲಿಂಕ್ ಓಪನ್ ಮಾಡ್ತೀನಿ ಗ್ರೂಪಲ್ಲಿ. ನಾನು ಟೈಪ್ ಮಾಡಲಿಕ್ಕೆ, ಚಾಟ್ ಮಾಡಲಿಕ್ಕೆ ಯಾರಿಗೂ ಆಪ್ಷನ್ ಕೊಟ್ಟಿಲ್ಲ. ಓಪನ್ ಮಾಡ್ತೀನಿ, ಹಾಫ್ ಅನ್ ಅವರ್ ಟೈಮ್ ಕೊಡ್ತೀನಿ. ಓಕೆ, 8:30ವರೆಗೂ ಟೈಮ್ ಕೊಡ್ತೀನಿ. 8:30 ಮೇಲೆ ಮತ್ತೆ ಕ್ಲೋಸ್ ಮಾಡ್ಬಿಡ್ತೀನಿ. ಅಷ್ಟರೊಳಗಡೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳೆಲ್ಲ ಶೇರ್ ಮಾಡಿ. ಡನ್.
Are you excited? Happy? Super, fantastic. Thank you so much. See you all. Mate sigana. I'll be sending you the details. Have a great time. Safe time. Take care. Bye-bye. See you.